Hi my dear students, welcome back to my channel and welcome back to first day's crash course for your SSLC 2023 board examination preparation. So ಎಲ್ರಿಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ರು ಕೂಡ ಲೈವ್ ಕ್ಲಾಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇವತ್ತಿಂದ ನಾನು ಮಾಡ್ತಿರುವಂತ ಲೈವ್ ಕ್ಲಾಸ್ ಅಲ್ಲಿ ಸೊ ಪ್ರತಿಯೊಂದು ಲೆಸನ್ ನ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಯಾವ್ದೆಲ್ಲ ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಈ ಲೆಸನ್ ಇಂದ ಅಂತ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆಸ್ಕ್ ಮೀ, ಸೊ ದ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಈ ಲೆಸನ್ ನ ಕ್ವೆಶನ್ ನ ಎಕ್ಸಾಮಿನೇಷನ್ ಅಲ್ಲಿ 7 ಮಾರ್ಕ್ಸ್ ಗೆ ಕೇಳಿರ್ತಾರೆ. ಅಂದ್ರೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ according to the model paper blueprint. Okay, according to the model paper blueprint, final examination ಅಲ್ಲಿ chemical reactions and equations ಗೆ 7 marks ಇರುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಿಮ್ಗೆ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎರಡು ಫೈಲ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಥಿಂಗ್ ಇಸ್ ನಿಮ್ಮ ಟೆಕ್ಸ್ಟ್ ಬುಕ್. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಅಂಡ್ ಹಿಯರ್ ಆರ್ ಸಮ್ ಕ್ವೆಶನ್ಸ್. ನೋಡಿ, ಸಮ್ ಕ್ವೆಶನ್ಸ್ ಇದೆ. 1 ಮಾರ್ಕ್ ಗೆ ಏನ್ ಕೇಳ್ಬಹುದು, 2 ಮಾರ್ಕ್ ಗೆ ಏನ್ ಕೇಳ್ಬಹುದು. ಸೊ ಈ ರೀತಿ ಕ್ವೆಶನ್ಸ್ ನಾನು ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಓಕೆ, ಸೊ ದಿಸ್ ಇಸ್ ದ ಅಜೆಂಡಾ ಫಾರ್ ಟುಡೇಸ್ ಕ್ಲಾಸ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ 7 ಮಾರ್ಕ್ಸ್ ಈಸಿ ಟು ಸ್ಕೋರ್ ಫ್ರಮ್ ಕೆಮಿಸ್ಟ್ರಿ. ಓಕೆ, ಸೊ ನೀವೇನಾದ್ರೂ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಡೂ ಜಾಯಿನ್ ಮೈ ಟೆಲಿಗ್ರಾಮ್ ಗ್ರೂಪ್ ಅಂಡ್ ಆಲ್ಸೋ ಮೈ ಇನ್ಸ್ಟಾಗ್ರಾಮ್ ಚಾನೆಲ್ ಪೇಜ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಹೇಳ್ದಂಗೆ ಸೊ ಟೋಟಲಿ 2 ಸೆಟ್ ಆಫ್ ಫೈಲ್ಸ್ ಇರುತ್ತೆ. 1 ಸೆಟ್ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಯಾಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೀನಿ ಅಂದ್ರೆ ನೀವು ಏನೇ ಕ್ವಶನ್ ಆನ್ಸರ್ಸ್ ತಿಳ್ಕೊಂಡಿದ್ರು ಕೂಡ ಅಲ್ಟಿಮೇಟ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ ಕಾನ್ಸೆಪ್ಟ್ ನ ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳೇಬೇಕು. ಓಕೆ, ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೀವೆಲ್ಲ ಪ್ರಿಪೇರ್ ಆಗ್ತಾ ಇರೋದು ಫೈನಲ್ ಎಕ್ಸಾಮಿನೇಷನ್. ಸೊ ನಾಟ್ ಓನ್ಲಿ ಫಾರ್ ದ ಪ್ರಿಪರೇಟರಿ ಎಕ್ಸಾಮಿನೇಷನ್, ಯು ಆರ್ ಪ್ರಿಪೇರಿಂಗ್ ಫಾರ್ ದ ಫೈನಲ್ ಎಕ್ಸಾಮಿನೇಷನ್. ಓಕೆ, ಸೊ ಕೀಪ್ ದಟ್ ಇನ್ ಮೈಂಡ್. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ಫಸ್ಟ್, ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನಾನು ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಎಸ್, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ಅಂತ ಹೇಳಿದಾಗ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಹೌ ಡಸ್ ಅ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕೇಳ್ತಾರೆ. ಇದೆಲ್ಲ ನಿಮ್ಗೆ ಏನಂತಂದ್ರೆ ಫಸ್ಟ್ ಸೆಟ್ ಅಲ್ಲಿ ಇರುವಂತದ್ದೆಲ್ಲ ನಿಮ್ಗೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಡೈಲಿ ಲೈಫ್ ಅಲ್ಲಿ ಆಗುತ್ತೆ ಅಂತ. ದಿ ಕನ್ವರ್ಷನ್ ಆಫ್ ಮಿಲ್ಕ್ is left in the room temperature during the summer. ಅಂದ್ರೆ ಮಿಲ್ಕ್ ಏನಾಗುತ್ತೆ, ಕರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಐರನ್ ತವನ ಲಾಂಗ್ ಟೈಮ್ ನಾವು ಹೊರಗಡೆ ಇಟ್ರೆ ಏನಾಗುತ್ತೆ, ಐರನ್ ರಸ್ಟ್ ಆಗುತ್ತೆ. ಸೊ ಗ್ರೇಪ್ಸ್ ನಾವು ಫರ್ಮೆಂಟ್ ಮಾಡಬಹುದು. ಅಂಡ್ ಫುಡ್ ಕುಕ್ ಆದ್ಮೇಲೆ ಏನಾಗುತ್ತೆ, ವಿ ಕ್ಯಾನ್ ನಾಟ್ ಕನ್ವರ್ಟ್ ಇಟ್ ಬ್ಯಾಕ್ ಇನ್ ಟು ದ ರಾ ಮೆಟೀರಿಯಲ್. ಅಂಡ್ ದ ಫುಡ್ ವಿಚ್ ಈಸ್ ಕನ್ಸ್ಯೂಮ್ಡ್ ಬೈ ಅವರ್ ಬಾಡಿ, ನಾವು ತಿಂದಂತ ಫುಡ್ ಏನಾಗುತ್ತೆ ಅದು ಕೂಡ ವಾಪಸ್ ಮುಂಚೆ ಇದ್ದಂತ ಸ್ಟೇಟ್ಗೆ ಬರಲ್ಲ. ಅಂಡ್ ನಾವು ರೆಸ್ಪೈರ್ ಮಾಡಿದಾಗ ಏನಾಗುತ್ತೆ, ಆಕ್ಸಿಜನ್ ವಿ ಟೇಕ್ inside our body help to break down the food material. So ಎಲ್ಲಾ ಕಡೆನೂ ಏನಾಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಸರ್ ಆಲ್ ಜಸ್ಟ್ ದ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಓಕೆನಾ? ಸೊ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಬೇಸಿಕಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ಟೆಕ್ಸ್ಟ್ ಬುಕ್. ಓಕೆ, ಈ ಎಲ್ಲಾ ಸಿಚುಯೇಷನ್ಸ್ ಅಲ್ಲೂ ನಾವ್ ಏನ್ ಹೇಳಿದ್ವಿ, ಎಲ್ಲಾ ಸಿಚುಯೇಷನ್ಸ್ ಅಲ್ಲೂ ಕೂಡ ಸರ್ಟೈನ್ ಚೇಂಜಸ್ ಆಯ್ತು. ಸಮ್ ಆಫ್ ದ ಚೇಂಜಸ್ ದಟ್ ಟುಕ್ ಪ್ಲೇಸ್ ಇನ್ ಆಲ್ ದೀಸ್ ಸಿಚುಯೇಷನ್ಸ್. ಓಕೆ, ಸೊ ವಾಟ್ ಆರ್ ದೋಸ್ ಚೇಂಜಸ್? ಇಲ್ಲೇನಾಯ್ತು, ಕರ್ಡ್ ಆಯ್ತು, ಇಲ್ಲೇನಾಯ್ತು, ರಸ್ಟ್ ಆಯ್ತು, ಗ್ರೇಪ್ ಮೂವ್ಮೆಂಟ್ ಆಯ್ತು. ಎವ್ರಿವೇರ್ ದೇರ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ವಿಚ್ ಟೇಕ್ಸ್. ಓಕೆ, ಸೊ ವಾಟ್ ಆರ್ ದೋಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನಾನು ಮುಂದೆ ಬರ್ತಾ ಹೇಳ್ತೀನಿ. ಈ ನೆಕ್ಸ್ಟ್ ಬಂದ ನಮ್ಗೊಂದು ಆಕ್ಟಿವಿಟಿ ಇದೆ. ಈ ಆಕ್ಟಿವಿಟಿ ನಾನು ಆಲ್ರೆಡಿ ಒನ್ ಆಫ್ ದ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ಬೇಕಾದ್ರೆ ಆಲ್ರೆಡಿ ಹೇಳಿದ್ದೀನಿ. ಕ್ವಿಕ್ ಆಗಿ ಸಮರೈಸ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ದಿಸ್ ಆಕ್ಟಿವಿಟಿ ಇಸ್ ಆಲ್ ಅಬೌಟ್ ಬರ್ನಿಂಗ್ ದ ಮೆಗ್ನೀಷಿಯಂ ರಿಬ್ಬನ್. ನೋಡಿ, ಮೆಗ್ನೀಷಿಯಂ ರಿಬ್ಬನ್ ಬರ್ನ್ ಮಾಡ್ತಾ ಇದ್ದಾರೆ. So magnesium formula, that is symbol of magnesium is Mg. So burn ಮಾಡ್ತಾ ಇದೀನಿ ಅಂದ್ರೆ ನಮಗೆ ಆಕ್ಸಿಜನ್ ಬೇಕು. when Mg combined with oxygen ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ಕೇಳೋದು, ಎಕ್ಸಾಮ್ ಅಲ್ಲಿ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂತ ಕೇಳ್ತಾರೆ. ಆಲ್ವೇಸ್ ಯು ಮಸ್ಟ್ ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. 2 atoms of oxygen ಇರೋದ್ರಿಂದ ಯು ಮಸ್ಟ್ ರೈಟ್ 2 here. ಸೊ ಏನಾಗುತ್ತೆ, 2Mg 2O ಆಗುತ್ತೆ. ರೈಟ್ 2 in front of Mg. ಓಕೆನಾ? Mg plus O gives rise to MgO, my dear students. MgO2 ಅಲ್ಲ. ಓಕೆನಾ? ಸಿಂಪಲ್ ಈಕ್ವೇಶನ್. ಮೆಗ್ನೀಷಿಯಂ ನ ಬರ್ನ್ ಮಾಡಿದ್ರೆ ಏನಾಗುತ್ತೆ, ಯು ವಿಲ್ ಗೆಟ್ ದ ವೈಟ್ ಡಾಸ್ಲಿಂಗ್ ಲೈಟ್. ಎಕ್ಸಾಮ್ ಅಲ್ಲೂ ಕೇಳ್ಬೋದು ಏನಾಗುತ್ತೆ ವೆನ್ ವಿ ಬರ್ನ್ ಮೆಗ್ನೀಷಿಯಂ ಅಂತ. ವೈಟ್ ಡಾಸ್ಲಿಂಗ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಈ ಮೆಗ್ನೀಷಿಯಂ ರಿಬ್ಬನ್ ಏನಾಗುತ್ತೆ, ಆಶ್ ಆಗುತ್ತೆ, ಆಶ್ ಆಗಿ ಕನ್ವರ್ಟ್ ಆಗುತ್ತೆ. ಫೈನ್, ದಿಸ್ ಇಸ್ ಆಲ್ ಅಬೌಟ್ ದಿಸ್ ಈಕ್ವೇಶನ್. ಫರ್ದರ್ ಹೇಳ್ಬೇಕು ಅಂದ್ರೆ ಈ ಈಕ್ವೇಶನ್ ಬಗ್ಗೆ
ನೋಡಿ ನಮಗೆ ಒಪ್ಟೇನ್ ಆಗಿರುವಂತ ಮೆಗ್ನೀಷಿಯಂ ಆಕ್ಸೈಡ್ ಏನಿದೆ, ಈ ಮೆಗ್ನೀಷಿಯಂ ಆಕ್ಸೈಡ್ಗೆ ನಾವು ವಾಟರ್ನ ಕಂಬೈನ್ ಮಾಡಿದ್ರೆ ವಿ ಗೆಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನಮಗೆ ಇಲ್ಲಿ ಸಿಗುತ್ತೆ. ಓಕೆನಾ. ಅಂಡ್ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಏನಾಗಿದೆ, ಒಂದು ಮೆಟಲ್ ಆಕ್ಸೈಡ್ ಆಗಿದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಸ್ ಮೆಟಲ್ ಆಕ್ಸೈಡ್. ಇದನ್ನ ನಾವು ಮೆಟಲ್ ಆಕ್ಸೈಡ್ ಅಂತ ಹೇಳ್ತೀವಿ. ಅಂಡ್ ಮೆಟಲ್ ಆಕ್ಸೈಡ್ಸ್ ಯಾವಾಗ್ಲೂ ಏನಾಗುತ್ತೆ, ನೇಚರ್ ಅಲ್ಲಿ ಬೇಸಿಕ್ ಆಗಿರುತ್ತೆ. ದೇ ಆರ್ ಬೇಸಿಕ್ ಇನ್ ನೇಚರ್. ದೇ ಆರ್ ಬೇಸಿಕ್ ಇನ್ ನೇಚರ್. ಇಷ್ಟು ಕಾನ್ಸೆಪ್ಟ್ ನಾನು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇಷ್ಟು ಕಾನ್ಸೆಪ್ಟ್ ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಓಕೆ, ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸ್ಕ್ರೀನ್ ಕಂಪ್ಲೀಟ್ ಆಗಿ ಕಾಣಿಸಲ್ಲ ಅನ್ಕೋತೀನಿ. ಜಸ್ಟ್ ಎ ಸೆಕೆಂಡ್, ಅಡ್ಜಸ್ಟ್ ಮಾಡಿ. I think you are able to see the screen completely now. Okay. So, ಇಷ್ಟು ಕಾನ್ಸೆಪ್ಟ್ ನ ನೀವು ಎಲ್ಲಿ ತಿಳ್ಕೊಳ್ಬೇಕಾಗುತ್ತೆ, when it comes to the concept called as burning the magnesium ribbon. So magnesium ribbon ನ ಬರ್ನ್ ಮಾಡ್ತಾ ಇದೀವಿ ಅಂತ ಇಷ್ಟು ಕಾನ್ಸೆಪ್ಟ್ ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ us now go for the next concept. So next concept ಏನಿದೆ ಈ ಲೆಸನ್ ಅಲ್ಲಿ ಅಂತಂದ್ರೆ, so we have the activity 1.2 and 1.3. ಸೊ ಇಲ್ಲಿ ಕೇಳಿದಾರೆ ನೋಡಿ, ಆಲ್ರೆಡಿ ನಾನು ನಿಮ್ಗೆ ಜೊತೆ ಡಿಸ್ಕಸ್ ಮಾಡಿದೆ. ಸೊ ಮೆಗ್ನೀಷಿಯಂ ರಿಬನ್ ನ ಬರ್ನ್ ಮಾಡಿದ್ರೆ ಏನಾಗುತ್ತೆ, ವೆನ್ ವಿ ಬರ್ನ್ ಮೆಗ್ನೀಷಿಯಂ ರಿಬನ್ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ದ ಡಾಸ್ಲಿಂಗ್ ವೈಟ್ ಫ್ಲೇಮ್, ಅಂದ್ರೆ ವೈಟ್ ಡಾಸ್ಲಿಂಗ್ ಲೈಟ್ ಅಂತ ಹೇಳಿದೆ. ಸೊ ಇಟ್ ವಿಲ್ ಚೇಂಜಸ್ ಇಟ್ಸ್ ಸ್ಟೇಟ್ ಇನ್ ಟು ವೈಟ್ ಪೌಡರ್, ಅಂದ್ರೆ ಆಶ್. ಅದು ಆಶ್ ಯಾವ ಕಲರ್ ಇರುತ್ತೆ, ವೈಟ್ ಪೌಡರ್ ಆಗಿರುತ್ತೆ. ಅಂಡ್ ಆ ಪೌಡರ್ ಮೆಗ್ನೀಷಿಯಂ ಆಕ್ಸೈಡ್. ಓಕೆ, ಎಸ್, ಫೈನ್. ಆಕ್ಟಿವಿಟಿ 2 ಕೂಡ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಟೇಕ್ ದ ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಇನ್ ಅ ಟೆಸ್ಟ್ ಟ್ಯೂಬ್ and potassium iodide solution you have to add for that test tube. What do you observe anta kelidare, previous class nallu ನಾನು ನಿಮ್ಮ ಜೊತೆ ಇದನ್ನ ಡಿಸ್ಕಸ್ ಮಾಡಿದ್ದೀನಿ. So what happens when we take lead nitrate? Lead nitrate formula ಬಂದು PbNO32. ನೆನಪಿಟ್ಕೊಳ್ಳಿ, ಆಲ್ರೆಡಿ ಐ ಥಿಂಕ್ 3 or 4th time, 3rd or 4th time ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಲೆಡ್ ನೈಟ್ರೇಟ್ ಗೆ ಏನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಪೊಟ್ಯಾಷಿಯಂ ಐಡೈಡ್ ಫಾರ್ಮುಲಾ ಈಸ್ KI. ಪೊಟ್ಯಾಷಿಯಂ ಐಡೈಡ್ ನ ಆಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. So when we add the lead nitrate and potassium iodide, ಎರಡನ್ನೂ ಕೂಡ ಕಂಬೈನ್ ಮಾಡಿದಾಗ ಏನಾಗುತ್ತೆ, lead will come and join with the iodine and potassium will come and join with the nitrate, my dear students. Okay, ಎರಡು ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ ಅಂದ್ರೆ lead iodide ಅಂದ್ರೆ PbI2 ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಪೊಟ್ಯಾಷಿಯಂ ನೈಟ್ರೇಟ್ KNO3 ಜೊತೆಗೆ lead iodide ಫಾರ್ಮ್ ಆಗುತ್ತೆ. lead iodide and potassium nitrate ಫಾರ್ಮ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆನಾ, ಎಸ್. ಇಲ್ಲಿ ನಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ, ನೇಮ್ ದ ಪ್ರೆಸಿಪಿಟೇಟ್ ಫಾರ್ಮ್ಡ್ ಅಂಡ್ ದ ಲೆಡ್ ನೈಟ್ರೇಟ್ ಕಂಬೈನ್ ವಿತ್ ದ ಪೊಟ್ಯಾಷಿಯಂ ಐಡೈಡ್ ಅಂತ ಕೇಳ್ಬಹುದು. ಓಕೆನಾ, ಸೊ ಲೆಡ್ ನೈಟ್ರೇಟ್ ಪೊಟ್ಯಾಷಿಯಂ ಐಡೈಡ್ ಜೊತೆಗೆ ಕಂಬೈನ್ ಆದಾಗ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆನಾ, ಸೊ ವಾಟ್ ಈಸ್ ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಹಿಯರ್? ಲೆಡ್ ಐಡೈಡ್ ಫಾರ್ಮ್ ಆಗುತ್ತೆ. ಲೆಡ್ ಐಡೈಡ್ ಪ್ರೆಸಿಪಿಟೇಟ್ ಯಾವ ಕಲರ್ ಇರುತ್ತೆ ಅಂದ್ರೆ ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. The color of the lead iodide is yellow color. So yellow color precipitate form ಆಗುತ್ತೆ when lead nitrate combined with the potassium iodide. So which is that precipitate? Lead iodide. Okay na, lead iodide ಅನ್ನೋ ಒಂದು precipitate form ಆಗುತ್ತೆ. Okay, yes, I think ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಫೈನ್. So the next concept ನ ನೋಡೋಣ. Yes, so the next concept is activity 1.3. activity 1.3 ನಲ್ಲಿ ಏನಿದೆ, take few zinc granules. ನೋಡಿ ಇಲ್ಲೇ ಆಕ್ಟಿವಿಟಿ ಕೊಟ್ಟಿದ್ದಾರೆ. this activity, take few zinc granules and you have to add the dilute hydrochloric acid or sulfuric acid ಅಂತ ಕೇಳಿದ್ದಾರೆ ಇದಕ್ಕೆ. okay, you have to take the zinc granules and also the acid and you want to make a reaction with that. so ನಾನೀಗ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಆಕ್ಟಿವಿಟಿ, ಅಷ್ಟು ಆಕ್ಟಿವಿಟಿ ನಲ್ಲಿ ಏನೇನ್ ಚೇಂಜಸ್ ಆಯ್ತು ಅಂತ ನಾನು ನಿಮ್ಗೆ ಕೇಳ್ತಾ ಬರ್ತೇನೆ. okay, yes, see, so taking few zinc granules in a conical flask. So let us take some zinc granules. So ಇದಕ್ಕೆ ಏನ್ ಆಡ್ ಮಾಡಿ, dilute HCl ಅಥವಾ sulfuric acid ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಆಡ್ ಮಾಡಬಹುದು. ಸೊ ಏನಾಗುತ್ತೆ, when we add HCl to zinc ಏನಾಗುತ್ತೆ, zinc combine with the chlorine. zinc ಏನಾಗುತ್ತೆ, ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ. zinc chloride ZnCl2 ಫಾರ್ಮ್ ಆಗುತ್ತೆ. ಇಲ್ಲಿರುವಂತ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ವೆರಿ ಸಿಂಪಲ್. zinc combined with HCl to form zinc chloride, hydrogen gas is displaced. Okay, ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಫೈನ್. ಸೊ ದಿಸ್ ಆಕ್ಟಿವಿಟಿ ಇಸ್ ಆಲ್ ಅಬೌಟ್, ಇಲ್ಲಿ ಕೇಳಿದರೆ, do you observe anything happening around the zinc granules? Of course,
ಜಿಂಕ್ ಗ್ರಾನ್ಯೂಲ್ಸ್ ಗೆ ನೀವು HCl ಹಾಕಿದಾಗ ಏನಾಗುತ್ತೆ, ಯು ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ ಟೈನಿ ಬಬಲ್ಸ್. ಇಲ್ಲಿ ಏನಾಗುತ್ತೆ, ಎಫರ್ವೆಸನ್ಸ್ ಫಾರ್ಮ್ ಆಗುತ್ತೆ. ಯಾಕೆ ಅಂದ್ರೆ ಜಿಂಕ್ ಇಸ್ ಕ್ವಿಕ್ಲಿ ರಿಯಾಕ್ಟಿಂಗ್ ವಿತ್ HCl ಜೊತೆ ಫಾಸ್ಟ್ ಆಗಿ ರಿಯಾಕ್ಟ್ ಆಗ್ತಿದೆ. ಅಂಡ್ ಟಚ್ ದ ಕೊನಿಕಲ್ ಫ್ಲಾಸ್ಕ್ ಆರ್ ಟೆಸ್ಟ್ ಟ್ಯೂಬ್ ಏನಾಗುತ್ತೆ, ಈ ಒಂದು ರಿಯಾಕ್ಷನ್ ತುಂಬಾ ಕ್ವಿಕ್ ಆಗಿ ಆಗ್ತಿರೋದ್ರಿಂದ ಏನಾಗುತ್ತಾ ಇದೆ, ಸೊ ಇಲ್ಲಿ ಕೊನಿಕಲ್ ಫ್ಲಾಸ್ಕ್ ಆಗಿರ್ಬೋದು, ಟೆಸ್ಟ್ ಟ್ಯೂಬ್ ಆಗಿರ್ಬೋದು, ಏನಾಗುತ್ತೆ, ವಾರ್ಮ್ ಆಗುತ್ತೆ. ಸೊ ದಿಸ್ ರಿಯಾಕ್ಷನ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ದಿಸ್ ಆಸ್, ವಿ ವಿಲ್ ಕಾಲ್ ದಿಸ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಎಸ್, ಇಷ್ಟು ಕೂಡ ಈ ಪಾರ್ಟ್ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತ ಒಂದು ಕಾನ್ಸೆಪ್ಟ್. ಎಸ್, ಮೂವಿಂಗ್ ಟು ನೆಕ್ಸ್ಟ್. ಈಗ ನೋಡಿ, ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಫಸ್ಟ್ ಆಕ್ಟಿವಿಟಿ ನಲ್ಲಿ ಏನ್ ಮಾಡಿದ್ವಿ, ಮೆಗ್ನೀಷಿಯಂ ನ ಬರ್ನ್ ಮಾಡಿದ್ವಿ. ವೆನ್ ವಿ ಬರ್ನ್ ಮೆಗ್ನೀಷಿಯಂ, ವಿ ಗಾಟ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಏನಾಯ್ತು ಇಲ್ಲಿ, ಮೆಗ್ನೀಷಿಯಂ ಸಾಲಿಡ್ ರಿಬ್ಬನ್ ಏನಾಯ್ತು, ಆಶ್ ಆಯ್ತು. ಸೊ ವಾಟ್ ಕುಡ್ ವಿ ಅಬ್ಸರ್ವ್, ವಿ ಕುಡ್ ಅಬ್ಸರ್ವ್ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್. ಓಕೆ, ಸೆಕೆಂಡ್, ನಾವು ನೋಡಿ ಲೆಡ್ ನೈಟ್ರೇಟ್ ಗೆ ಪೊಟ್ಯಾಷಿಯಂ ಐಡೈಡ್ ನ ಆಡ್ ಮಾಡಿದ್ವಿ. ಸೊ ಲೆಡ್ ನೈಟ್ರೇಟ್ ಗೆ ಪೊಟ್ಯಾಷಿಯಂ ಐಡೈಡ್ ನ ಆಡ್ ಮಾಡಿದಾಗ we could see the formation of precipitate, that is yellow color. So chemical reaction ಆಗ್ತಾ ಇದ್ದಾಗ ಏನಾಗ್ತಾ ಇದೆ, change in the color. We could see the formation of precipitate, ಅದು change in the color. Next, third set of experiment, third activity ನಲ್ಲಿ we could see that hydrogen gas evolve ಆಯ್ತು. So change in the, that is we can say evolution of gas. So gas release ಆಯ್ತು, evolution of gas ಆಯ್ತು. Fourth ಏನಾಯ್ತು, ಇದೇ ಒಂದು activity ನಲ್ಲಿ when we touch the beaker or test tube ಏನಾಯ್ತು, we could see that it was warm. So change in the temperature ಆಯ್ತು. So any chemical reaction taking place, ಯಾವುದೇ chemical reaction ಆಗ್ಬೇಕಾದ್ರೂ ಏನಾಗುತ್ತೆ ಅಂದ್ರೆ these 4 kind of changes takes place, dear students. Exam ಅಲ್ಲಿ ಕೇಳ್ಬೋದು 1 mark ಗೆ ಅಥವಾ 2 mark ಗೆ, name the changes that takes place when a chemical reaction is taking place. So what are the changes that takes place when a chemical reaction is happening? ಒಂದು chemical reaction ಆಗ್ತಾ ಇದೆ ಅಂದ್ರೆ ಈ 4 ಚೇಂಜ್ ಗಳಲ್ಲಿ ಯಾವ್ದಾದ್ರೂ ಚೇಂಜಸ್ ಆಗ್ತಾ ಇರುತ್ತೆ. ಇಟ್ ಮೇ ಬಿ ಚೇಂಜ್ ಇನ್ ದ ಸ್ಟೇಟ್ ಆಫ್ ಅ ಸಬ್ಸ್ಟೆನ್ಸ್, ಚೇಂಜ್ ಇನ್ ದ ಕಲರ್ ಆಫ್ ಅ ಸಬ್ಸ್ಟೆನ್ಸ್, ಇವಲ್ಯೂಷನ್ ಆಫ್ ಗ್ಯಾಸ್ ಅಂಡ್ ಚೇಂಜ್ ಇನ್ ಟೆಂಪರೇಚರ್. ಯಾವ್ದಾದ್ರೂ ಒಂದು ಚೇಂಜ್ ಆಗ್ತಿರುತ್ತೆ ಇಫ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ಓಕೆ, ಫೈನ್. ಈ ಕಾನ್ಸೆಪ್ಟ್ ನಿಮ್ಗೆ ಫಸ್ಟ್ ಪೇಜ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಬಂದು ನಮ್ಗಿರುವಂತದ್ದು ಕೆಮಿಕಲ್ ಇಕ್ವೇಶನ್ ಅನ್ನೋ ಕಾನ್ಸೆಪ್ಟ್ ಇದೆ. ಕೆಮಿಕಲ್ ಇಕ್ವೇಶನ್ ಅಂದ್ರೆ ಏನು, ಸಿ ನಾವು ಯಾವ ಒಂದು ರಿಯಾಕ್ಷನ್ ಕೆಮಿಕಲ್ ನ ರಿಯಾಕ್ಷನ್ ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಅದನ್ನೇ ನಾವು ಕೆಮಿಕಲ್ ಇಕ್ವೇಶನ್ ಅಂತ ಹೇಳ್ತೀವಿ. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ ಆರ್ ಕೆಮಿಕಲ್ ಇಕ್ವೇಶನ್ ಈಸ್ ರೈಟಿಂಗ್ ಇನ್ ಅ ಸೆಂಟೆನ್ಸ್. ಓಕೆ, ಸಿ 2 ರೀತಿನಲ್ಲಿ ಬರಿತೀವಿ ನಾವು. ಇಲ್ಲಿ ವರ್ಡ್ ಇಕ್ವೇಶನ್ ಬರಿತೀವಿ, ಸ್ಕೆಲಿಟಲ್ ಇಕ್ವೇಶನ್ ಬರಿತೀವಿ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಫ್ ಯು ರೈಟ್ ಇನ್ ದ ವರ್ಡ್ ಫಾರ್ಮೆಟ್ ಮೈ ಡಿಯರ್ ಸ್ಟೂಡೆಂಟ್, ನೋಡಿ ಈ ರೀತಿ ವರ್ಡ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಇದನ್ನ ವರ್ಡ್ ಇಕ್ವೇಶನ್ ಅಂತ ಹೇಳ್ತೀವಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, write the skeletal equation for the given chemical equation ಅಂತ ಕೇಳ್ತಾರೆ. ಸೊ ನೋಡಿ ವರ್ಡ್ ಇಕ್ವೇಶನ್ ಅಲ್ಲಿ ಕೊಟ್ರೆ ಹೇಗೆ ಬರೀತೀರಾ, ಮೆಗ್ನೀಷಿಯಂ ಕೊಟ್ಟಿದ್ದಾರೆ Mg ಅಂತ ಬರೀತೀರಾ, ಆಕ್ಸಿಜನ್ ಕೊಟ್ಟಿದ್ದಾರೆ O2 ಅಂತ ಬರೀತೀರಾ, ಮೆಗ್ನೀಷಿಯಂ ಆಕ್ಸೈಡ್ ಕೊಟ್ಟಿದ್ದಾರೆ MgO ಅಂತ ಬರೀತೀರಾ. ಇದನ್ನ ನಾವೇನಂತ ಹೇಳ್ತೀವಿ, ಸ್ಕೆಲಿಟಲ್ ಇಕ್ವೇಶನ್ ಅಂತ ಹೇಳ್ತೀವಿ. ವಾಟ್ ಡು ವಿ ಕಾಲ್ ದಿಸ್ ಆಸ್, ವಿ ವಿಲ್ ಕಾಲ್ ದಿಸ್ ಆಸ್ ದ ಸ್ಕೆಲಿಟಲ್ ಇಕ್ವೇಶನ್. ಓಕೆ, ಸೊ ಈ ಪೇಜ್ ಅಲ್ಲಿ ನಿಮ್ಗೆ ಇಷ್ಟೇ ತಿಳ್ಕೊಳ್ಳುವಂತದ್ದು. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ ಸ್ಕೆಲಿಟಲ್ ಇಕ್ವೇಶನ್ಸ್ ಅಂದ್ರೆ ಏನು, ವರ್ಡ್ ಇಕ್ವೇಶನ್ ಅಂತ ಅಂದ್ರೆ ಏನು ಅಂತ. ಸೊ ಬ್ಯಾಲೆನ್ಸ್ ಮಾಡೋದನ್ನ ಕೆಲವೊಂದು ಇಕ್ವೇಶನ್ಸ್ ನ ತಗೊಂಡು ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾವುದೇ ಇಕ್ವೇಶನ್ ಎಕ್ಸಾಮ್ ಅಲ್ಲಿ ನೀವು ಬರೀಬಹುದು, ಪ್ರತಿಯೊಂದು ಇಕ್ವೇಶನ್ ಅನ್ನ ದಯವಿಟ್ಟು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರೈಟ್ ದ ಇಕ್ವೇಶನ್ ಬೈ ಬ್ಯಾಲೆನ್ಸಿಂಗ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬೇಕು ಅಂತಂದ್ರೆ ನೋಡಿ, ಫಸ್ಟ್ ಸೆಟ್ ಏನಿರುತ್ತೆ ನಿಮ್ಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ, ಇದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ವಾಟ್ ಡು ವಿ ಕಾಲ್ ದಿಸ್ ಆಸ್, we will call this as reactants. ಇದನ್ನ reactants ಅಂತ ಹೇಳ್ತೀವಿ. ಕೆಮಿಕಲ್ಸ್ ಕಂಬೈನ್ ಆಗಿ ಬರುವಂತ ಈ ಆನ್ಸರ್ ಗೆ ನಾವೇನಂತ ಹೇಳ್ತೀವಿ, we will call this as products. ಇದನ್ನ ನಾವು ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. we will call this as products. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ 7 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಕ್ಕೆ ನಿಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಆ ಟೆಕ್ಸ್ಟ್ ಬುಕ್ ನಲ್ಲಿ ಅದನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ 7 ಮಾರ್ಕ್ಸ್ ಇರುತ್ತೆ. 7 ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ಟೆಕ್ಸ್ಟ್ ಬುಕ್ ನಲ್ಲಿ ನೀವೇನೆಲ್ಲ ತಿಳ್ಕೊಳ್ಬೇಕು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ಸ್ ಗೆ ನಿಮ್ಗೆ ಏನೇನೆಲ್ಲ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಒಂದಿಷ್ಟು ಇಕ್ವೇಶನ್ಸ್ ತಗೊಂಡು ಬ್ಯಾಲೆನ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಬರ್ತೀನಿ. ಸೊ ವೆರಿ ಈಸಿ ಅದು. ಓಕೆನಾ, ಸೊ ಈ ಪಾರ್ಟ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಪಾರ್ಟ್ ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳ್ಳೋಂಥದ್ದು ನಾಟ್ ನೆಸೆಸರಿ. ಒಂದಿಷ್ಟು ಈಕ್ವೇಶನ್ಸ್ ನ ಡೈರೆಕ್ಟ್ ಆಗಿ ನಾವು ಬರ್ಕೊಂಡು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ
ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಎಸ್. ಸೊ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂತ ಕಾನ್ಸೆಪ್ಟ್ ಫ್ರಮ್ ದ ಟೆಕ್ಸ್ಟ್ ಬುಕ್, ಫಿಸಿಕಲ್ ಸ್ಟೇಟ್ ಅಂತ ಇದೆ ಒಂದು ಕಾನ್ಸೆಪ್ಟ್. ಈ ಫಿಸಿಕಲ್ ಸ್ಟೇಟ್ ಅಂದ್ರೆ ಏನು ಅಂದ್ರೆ, ಸೊ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಬರೆದಾಗ ಅದು ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದೇ ಅದರ ಫಿಸಿಕಲ್ ಸ್ಟೇಟ್. ಸೇ ಫಾರ್ ಎಕ್ಸಾಂಪಲ್ ಐರನ್ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ, ರಿಯಾಕ್ಟ್ ಮಾಡ್ತಾ ಇದೀವಿ ವಿತ್ ವಾಟರ್. ಓಕೆ, ಬಟ್ ಐರನ್ ಯಾವ ಸ್ಟೇಟ್ ಅಲ್ಲಿ ಇದೆ? ಐರನ್ ಇಸ್ ಇನ್ ಸಾಲಿಡ್ ಸ್ಟೇಟ್. ಬಟ್ ವಾಟರ್ ಯಾವ ಸ್ಟೇಟ್ ಅಲ್ಲಿ ಇದೆ? ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಗ್ಯಾಸ್ ಅಂದ್ರೆ ಅದು ಸ್ಟೀಮ್ ಆಗಿರ್ಬೋದು, ವಾಟರ್ ವೇಪರ್ ಆಗಿರ್ಬೋದು. ಓಕೆ, ವೆನ್ ಐರನ್ ರಿಯಾಕ್ಟ್ ವಿತ್ ವಾಟರ್, ವಾಟ್ ಹ್ಯಾಪನ್? ಇಟ್ ಫಾರ್ಮ್ಸ್ ಫೆರಿಕ್ ಆಕ್ಸೈಡ್. ಅರ್ಥ ಆಗ್ತಿದ್ಯಾ? ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಇವಾಲ್ವ್ಡ್ ಹಿಯರ್. ಏನಾಗ್ತಾ ಇದೆ, ಅದು ಸ್ಟೇಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಐರನ್ ಇಸ್ ಇನ್ ಸಾಲಿಡ್ ಸ್ಟೇಟ್ ಅಂಡ್ ವಾಟರ್ ಇಸ್ ಇನ್ ದ ಗ್ಯಾಸಿಯಸ್ ಸ್ಟೇಟ್. Iron oxide Fe3O4 is in solid state and hydrogen is in the gaseous state. Exam ಅಲ್ಲಿ ಒಂದು ಡೌಟ್ ಬರುತ್ತೆ ಮಕ್ಕಳಿಗೆ, ಮ್ಯಾಮ್ should we have to write the physical state ಅಂತ ಕೇಳ್ತಾರೆ. Not necessary, my dear students. Physical state of the chemical, chemical equation ಬರೆಯುವಂತದ್ದು ನೆಸೆಸರಿ ಇಲ್ಲ. Only you must balance the equation. Equation ನ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ಇಲ್ಲಿಂದ ನಾನು ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆ, ಸೊ ಸಿ ಇಲ್ಲಿ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಇಕ್ವೇಶನ್ಸ್ ನ ಸ್ಕಿಪ್ ಮಾಡ್ತೀರಾ ನೀವು ಈ ಲೆಸನ್ ಬಂದಾಗ. ಸಿ ಸಮಟೈಮ್ಸ್ chemical reactions such as when a chemical reaction is taking place, such as temperature, pressure, catalyst, so all these are important to indicate on an equation. Say for example, nodi illi carbon monoxide is combining with hydrogen gas. So as a result of it ಏನಾಗ್ತಾ ಇದೆ, it is forming the, what is this ನೇಮ್ ಹೇಳಿ? ಒಂದ್ ಕಾರ್ಬನ್ ಇದ್ರೆ ಇದನ್ನ ನಾವು ಮೀತ್ ಅಂತ ಹೇಳ್ತೀವಿ. ಓಕೆ, OH ಇದ್ರೆ ಆಲ್ ಅಂತ ಹೇಳ್ತೀವಿ. ಸೊ ಇದೇನಾಗಿದೆ, ಮಿಥನಾಲ್ ಆಗಿದೆ. ಈಸಿ ಟು ಐಡೆಂಟಿಫೈ. ಫಾರ್ಮುಲಾ ಎಲ್ಲೇ ಇರ್ಲಿ, ದ ಮೆಥಡ್ ಆಫ್ ರೈಟಿಂಗ್ ದ ಫಾರ್ಮುಲಾ ನಿಮಗೆ ಗೊತ್ತಿರ್ಬೇಕು. ಸೊ ಒಂದೇ ಕಾರ್ಬನ್ ಇದ್ರೆ ಏನಂತ ಹೇಳ್ತೀವಿ? ಮೀತ್ ಅಂತ ಹೇಳ್ತೀವಿ. ನಮ್ಮ ಫಂಕ್ಷನಲ್ ಗ್ರೂಪ್ ಏನಿದೆ OH ಇದೆ, ಅದಕ್ಕೆ ಆಲ್ ಅಂತ ಹೇಳ್ತೀವಿ. ಸೊ ಕನೆಕ್ಟಿವಿಟಿ ಇರುತ್ತೆ, ಪ್ರತಿಯೊಂದು ಲೆಸನ್ಗೂ ಕೂಡ ಕನೆಕ್ಟಿವಿಟಿ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಎಸ್, ಸೊ ಮೀತ್ ಮತ್ತೆ ಆಲ್ ಸೇರಿ ಏನಾಗುತ್ತೆ, ಇದು ಮೆಥನಾಲ್ ಆಯ್ತು. ಇಟ್ ಇಸ್ ಮೆಥನಾಲ್. ಫೈನ್. ಈಗ ನೋಡಿ, ಈ ರಿಯಾಕ್ಷನ್ ಆಗ್ಬೇಕಾದ್ರೆ ದೇ ಹ್ಯಾವ್ ಮೆನ್ಷನ್ ದಟ್ ಸೊ ಇಟ್ ಈಸ್ ಹ್ಯಾಪನಿಂಗ್ ಅಟ್ 340 ATM ಅಂದ್ರೆ 340 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ, ಸೊ ಇದನ್ನ ನಾವು ಮೆನ್ಷನ್ ಮಾಡ್ಬೇಕು. ಇದನ್ನ ಟೆಂಪರೇಚರ್ ಅಂತ ಹೇಳ್ತೀವಿ. ಫೈನ್. ಸೊ ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ನೋಡಿ, ಇಟ್ ಈಸ್ ಅನ್ ಈಕ್ವೇಶನ್ ವಿಚ್ ಇಸ್ ರೆಪ್ರೆಸೆಂಟಿಂಗ್ ಅಬೌಟ್ ದ ಫೋಟೋಸಿಂಥಸಿಸ್. ದಿಸ್ ಈಕ್ವೇಶನ್ ಇಸ್ ರೆಪ್ರೆಸೆಂಟಿಂಗ್ ಅಬೌಟ್ ದ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ಆಗ್ಬೇಕಾದ್ರೆ ವಾಟ್ ಈಸ್ ಆಕ್ಚುಲಿ ಹ್ಯಾಪನಿಂಗ್ ಹಿಯರ್? ಏನಾಗ್ತಾ ಇದೆ ಫೋಟೋಸಿಂಥಸಿಸ್ ಆಗ್ಬೇಕಾದ್ರೆ? ದ ರಾ ಮೆಟೀರಿಯಲ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ is combining in the presence of sunlight and chlorophyll to form the glucose, carbon, that is oxygen, and also the water molecules. These are the byproducts which has been released as a result of the reaction that took place between carbon dioxide and water in the presence of sunlight and chlorophyll during photosynthesis. Tumba important. Observe ಮಾಡಿ, equation ಆಗ್ಬೇಕಾದ್ರೆ ಈ arrow mark ಅಲ್ಲಿ ನಾವು ಏನ್ ಬರ್ದಿದೀವಿ? sunlight. With the help of sunlight only photosynthesis take place, and green plants alli matra photosynthesis agutte. So mentioning these two concepts is very important whenever you write the photosynthesis. Photosynthesis anta bardaga idina important agi ನೀವು mention ಮಾಡಬೇಕು. It is very very important. Okay na? So exam alli ನೀವು physical state ಬರಿಲಿಲ್ಲ ಅಂದ್ರೂ ಪರವಾಗಿಲ್ಲ, and ಬರೆಯೋದು ಮ್ಯಾಂಡೇಟರಿನೂ ಅಲ್ಲ. But ನೀವೇನ್ ಮಾಡಬೇಕು? You must write what actually is happening when a chemical reaction is taking place. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಏನಾಗ್ತಾ ಇದೆ? ಪ್ರೆಷರ್ ಇನ್ವಾಲ್ವ್ ಆಗಿದ್ಯಾ, ಟೆಂಪರೇಚರ್ ಇನ್ವಾಲ್ವ್ ಆಗಿದ್ಯಾ, ಸನ್ಲೈಟ್ ಇನ್ವಾಲ್ವ್ ಆಗಿದ್ಯಾ, ಅಥವಾ ಯಾವ್ದಾದ್ರು ಕ್ಯಾಟಲಿಸ್ಟ್ ಇನ್ವಾಲ್ವ್ ಆಗಿದ್ಯಾ ಅಂತ ನೀವು ತಿಳ್ಕೊಳ್ಬೇಕು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ವುಡ್ ಲೈಕ್ ಟು ಟೆಲ್ ವಾಟ್ ಈಸ್ ಮೀನ್ ಬೈ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ ಅಂದ್ರೆ ಏನು? ದಿ ಕ್ಯಾಟಲಿಸ್ಟ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಹೆಲ್ಪ್ ಅ ಕೆಮಿಕಲ್ ರಿಯಾಕ್ಷನ್ ಟು ಟೇಕ್ ಪ್ಲೇಸ್ ವಿತೌಟ್ ಡಿಸ್ಟರ್ಬಿಂಗ್ ಎನಿ ಕಾಂಪೊನೆಂಟ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ, ರಿಯಾಕ್ಟೆಂಟ್ಸ್ ಇದೆ, ಇಲ್ಲಿ ಪ್ರಾಡಕ್ಟ್ಸ್ ಇದೆ. ಒಂದು ವೇಳೆ ಇಲ್ಲೊಂದು ಕ್ಯಾಟಲಿಸ್ಟ್ ಬರ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ, ದಟ್ ಕ್ಯಾಟಲಿಸ್ಟ್ ಈಸ್ ಹೆಲ್ಪಿಂಗ್ ದೀಸ್ ರಿಯಾಕ್ಟೆಂಟ್ಸ್ ಟು ರಿಯಾಕ್ಟ್. ಓಕೆ, ಬಟ್ ಇಟ್ ಡಸ್ ನಾಟ್ ಇನ್ವಾಲ್ವ್ ಇನ್ ಬಿಟ್ವೀನ್. ಸೊ ಯಾವುದೇ ಕಾರಣಕ್ಕೂ ಅದು ಮಿಡಲ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಬಟ್ ಇಟ್ ಮೇಕ್ ದ ಕೆಮಿಕಲ್ ರಿಯಾಕ್ಷನ್ ಟು ಹ್ಯಾಪನ್, ಅಂಡ್ ಆಸ್ ಅ ರಿಸಲ್ಟ್ ಆಫ್ ಇಟ್ ಪ್ರಾಡಕ್ಟ್ಸ್ ವಿಲ್ ರಿಲೀಸ್. ಸೊ ನಿಮ್ಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಇದೆ ಕ್ಯಾಟಲಿಸ್ಟ್. ಸೊ ನಿಮ್ಗೆ ಏನಾಗಿದೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಇದೆ. ಓಕೆ, so catalysts are very important to mention in the exam. So let's now go for the next concept. ನೋಡಿ, next concept ಬಂದು ನಿಮ್ಗೆ ಒಂದಷ್ಟು ಕ್ವಶನ್ಸ್ ಇದೆ.
ಈ ಕ್ವಶನ್ಸ್ ನೀವು ಆಲ್ರೆಡಿ ಅಟೆಂಡ್ ಮಾಡಿರ್ತೀರಾ, ಇನ್ ಟೆಕ್ಸ್ಟ್ ಕ್ವಶನ್ಸ್ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ನಾನು ಹಿಂಗೆ ಗಮನ ಕೊಡಲ್ಲ. ಸಮ್ ಅದರ್ ಕ್ವಶನ್ಸ್ ಆರ್ ದೇರ್. ಸೊ ನಾನು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಿ ನಿಮ್ ಜೊತೆ ಆ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಮೆಗ್ನೀಷಿಯಂ ರಿಬ್ಬನ್ ನ ಯಾಕೆ ಕ್ಲೀನ್ ಮಾಡಬೇಕು ಅಂತ. ಯಾಕೆಂದ್ರೆ ಮೆಗ್ನೀಷಿಯಂ ಏನಾಗುತ್ತೆ, ಇಟ್ ವಿಲ್ ರಿಯಾಕ್ಟ್ ವಿತ್ ದ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಸೊ ಮೆಗ್ನೀಷಿಯಂ ಆಕ್ಸೈಡ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಬಿಫೋರ್ ಬರ್ನಿಂಗ್ ನಾವೇನ್ ಮಾಡ್ಬೇಕು, ಮೆಗ್ನೀಷಿಯಂ ನ ಕ್ಲೀನ್ ಮಾಡಬೇಕು ಸೊ ದಟ್ ಇಟ್ ಬರ್ನ್ಸ್ ಪ್ರಾಪರ್ಲಿ. ಈ ಕ್ವೆಶನ್ಸ್ ಎಲ್ಲ ಇನ್ ಟೆಕ್ಸ್ಟ್ ಬುಕ್ ಆಗಿ ಇರುವಂತ ಕ್ವಶನ್ಸ್ ಆಗಿರೋದ್ರಿಂದ ಪ್ರಾಬಬಲಿ ನಿಮ್ಮ ಸ್ಕೂಲಲ್ಲಿ ಇದನ್ನ ಬರ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಮತ್ತೆ ಇಲ್ಲಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಮೇನ್ ಆಗಿ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತೀನಿ ಟು ಗೇನ್ 7 ಮಾರ್ಕ್ಸ್. ಸೊ ನಮ್ ಮೇನ್ ಏನು ಏಮ್ ಏನೇನು ಈ ಒಂದು ವಿಡಿಯೋದಲ್ಲಿ ಅಂದ್ರೆ 7 ಮಾರ್ಕ್ಸ್ ನ ಸ್ಕೋರ್ ಮಾಡಕ್ಕೆ ನಾವ್ ಏನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಎಸ್, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಚಿಲ್ಡ್ರನ್. ವೆರಿ ಇಂಪಾರ್ಟೆಂಟ್. So we are now learning the types of chemical reactions. We are now learning the types of chemical reactions. So how many types of chemical reactions are there? In this lesson, we are learning 4 types of chemical reactions. How many types of chemical reactions we learn? We learn 4 types of chemical reactions. It's very important. Yes. So ಯಾವ್ದಾದ್ರು ಪಾಯಿಂಟ್ ನ ಸ್ಕಿಪ್ ಮಾಡಿದ್ರೆ ಈ ಲೆಸನ್ ಅಲ್ಲಿ ನಾನು at the end of the lesson ಅದನ್ನ ಡಿಸ್ಕಸ್ ಮಾಡ್ತೀನಿ. ಪ್ಲೀಸ್ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. Yes. The first type of chemical reaction is the combination reaction. Many students still now ನಾನು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂದ್ರೆ ಯಾವ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇದು ಅಂತ ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ. ವೆರಿ ಈಸಿ ಸ್ಟೂಡೆಂಟ್ಸ್. ಈ ಕಾಂಬಿ ನೇಮ್ ಅಲ್ಲೇ ಇದೆ. ಕಾಂಬಿ ಅಂದ್ರೆ ಏನಾಗ್ತಾ ಇದೆ, ಕಂಬೈನ್ ಆಗ್ತಾ ಇದೆ. ಫೈನ್. ಆಕ್ಟಿವಿಟಿ ಏನ್ ಕೊಟ್ಟಿದ್ದಾರೆ ಇದನ್ನು ಕೂಡ ಡಿಸ್ಕಸ್ ಮಾಡಿದೀನಿ ಆಲ್ರೆಡಿ. ದೇ ಹ್ಯಾವ್ ಟೇಕನ್ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್. Calcium oxide is also called as quicklime. Okay, what is the formula of calcium oxide? CaO. Calcium oxide ಅನ್ನ ತಗೊಂಡಿದ್ದಾರೆ. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಇದ್ದಂತ ಇನ್ನೊಂದು ನೇಮ್ ಅನ್ನ 100% ನೆನ್ಪಿಟ್ಕೊಳ್ಳಿ, quicklime. ಓಕೆ, ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಆಡಿಂಗ್ ದ ವಾಟರ್. ಸ್ಲೋಲಿ ದೇ ಆರ್ ಆಡಿಂಗ್ ದ ವಾಟರ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವಾಟ್ ಹ್ಯಾಪನ್ಸ್ ವೆನ್ ವಿ ಆಡ್ ವಾಟರ್ ಟು quicklime? Name find the observations and note down the observations that took place ಅಂತ ಕೇಳ್ಬೋದು. ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್ ಗೆ ವಾಟರ್ ನ ಆಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ we will get the formation of calcium hydroxide. So before that ಏನಾಗುತ್ತೆ ಅಂದ್ರೆ you can observe ಈ ಬೀಕರ್ ಅಲ್ಲಿ ಬಬಲ್ಸ್ ಫಾರ್ಮ್ ಆಗ್ತಾ ಇದೆ. ಅಂದ್ರೆ adding the water to calcium oxide is an highly exothermic reaction. Adding the water to calcium oxide is an highly exothermic reaction. So ಅದರಿಂದ ಏನಾಗ್ತಾ ಇದೆ, ಬಬಲ್ಸ್ ಫಾರ್ಮ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಅಂಡ್ ಕಾಂಬಿನೇಷನ್ ಯಾಕೆ, ಸಿ ಕ್ಯಾಲ್ಸಿಯಂ ಆಕ್ಸೈಡ್ ಗೆ ನಾವು ವಾಟರ್ ನ ಆಡ್ ಮಾಡ್ತಾ ಇದೀವಿ. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಸೊ ಹೇಗ್ ಡಿಫೈನ್ ಮಾಡ್ಬೋದು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ, ಸಿ 2 or more reactants. ಓಕೆ, ಕಾಂಬಿನೇಷನ್ ಆಫ್ 2 or more reactants. 2 or more reactants ಏನಾಗುತ್ತೆ, ಕಂಬೈನ್ ಆಗುತ್ತೆ. 2 or more reactants ಕಂಬೈನ್ ಆಗುತ್ತೆ. ಸೊ ಕಂಬೈನ್ ಆಗಿ ಏನಾಗುತ್ತೆ, ಇಟ್ ಫಾರ್ಮ್ಸ್ ದ ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಕಾಂಬಿನೇಷನ್ ರಿಯಾಕ್ಷನ್ ಇಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ 2 or more reactants combine to form one single product. ಓಕೆ, ಸೊ ಇಲ್ಲಿ ಹೀಟ್ ಕೂಡ ರಿಲೀಸ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇದು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ. ನೋಟ್ ಡೌನ್ ದ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್. ಬಬಲ್ಸ್ ಫಾರ್ಮ್ ಆಗ್ತಾ ಇದೆ. ಅಂಡ್ ಈ ಒಂದು ಬೀಕರ್ ನ ನಾವು ಟಚ್ ಮಾಡಿದಾಗ ಏನಾಗ್ತಾ ಇದೆ, ಇದು ವಾರ್ಮ್ ಆಗಿರುತ್ತೆ. ಯಾಕೆ ಅಂದ್ರೆ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. Adding water to calcium oxide is what kind of reaction? It is an exothermic reaction. It is an exothermic reaction. ಇಷ್ಟು ನೀವು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ಬೇಕು. ಎಸ್, ಏನ್ ಕೊಟ್ಟಿದ್ದಾರೆ, ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ದ ವಾಟರ್. So as a result of it produces the slaked lime. Another important word to be added to your mind. Slaked lime form ಆಗ್ತಾ ಇದೆ. The other name of calcium oxide is slaked lime. ಏನ್ ತಿಳ್ಕೊಂಡಿದ್ದೀರಾ, ಒಂದು ಕ್ಯಾಲ್ಸಿಯಂ ಆಕ್ಸೈಡ್. Calcium oxide is called as a quicklime. It is called as the quicklime. And secondly, we have learnt about calcium formation of calcium hydroxide. Calcium hydroxide is called as the slaked lime. Exam ಅಲ್ಲಿ many a times ಏನಂದ್ರೆ, so the normal name ನ ಕೇಳೋ ಬದಲು ಏನ್ ಮಾಡ್ತಾರೆ ಅಂದ್ರೆ ಅದರ ಏನ್ ಸಬ್ಸ್ಟಿಟ್ಯೂಟ್ ನೇಮ್ ಇರುತ್ತೆ ಅದನ್ನ ಕ್ವಶನ್ ಕೇಳ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಸ್ಲೇಕ್ಡ್ ಲೈಮ್ ಅಂತ ಹೇಳ್ತೀವಿ. Calcium hydroxide is the slaked lime. Calcium oxide is the quicklime. Okay, yes. So as a result of it ಏನಾಗ್ತಾ ಇದೆ, huge amount of heat release ಆಗ್ತಾ ಇದೆ. So it is in highly exothermic reaction. Yes. In this reaction, calcium oxide and water combine to form single product. So calcium hydroxide is the product which is being formed. So such reactions in which
single product is formed from the 2 or more reactants are ಅಥವಾ is called as combination reaction. ನಾನು ಆಲ್ರೆಡಿ ಹೇಳಿದ್ದೀನಿ the definition for combination reaction. 2 or more reactants combine ಆಗುತ್ತೆ, one single product form ಆಗುತ್ತೆ. ತುಂಬಾ ಈಸಿ, ಯಾವ್ದಾದ್ರು ತಗೊಳ್ಬಹುದು ನೀವು. ಈ ಮೆಗ್ನೀಷಿಯಂ ತಗೊಳ್ಬಹುದು, ಮೆಗ್ನೀಷಿಯಂ combine with oxygen to form magnesium oxide. ಇದು ಕೂಡ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಯಾಕೆಂದ್ರೆ ನೋಡಬಹುದು ಇಲ್ಲಿ 2 reactant is combining to form one single product. ಅದೇ ರೀತಿ you can take hydrogen is combining with water, that is oxygen, to form the water. Hydrogen is combining with oxygen to form water. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ? 2 reactant is combining to form one single product. Yes. Let's now go for this particular do you know box. ಇದನ್ನು ಕೂಡ ಸ್ಕಿಪ್ ಮಾಡಬಾರದು ಡಿಯರ್ ಸ್ಟೂಡೆಂಟ್. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಬಾಕ್ಸ್ ನಲ್ಲಿ ಇದೆ. ಅಂಡ್ ಈ ಆನ್ಸರ್ ನ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ. A solution of slaked lime produced by the reaction 1.13 ಅಂತ ಕೇಳಿದ್ದಾರೆ. A solution of slaked lime produced by the reaction of 1.13 ಅಂದ್ರೆ ಈಗಷ್ಟೇ ನಾವು ಒಂದು ಆಕ್ಟಿವಿಟಿ ನೋಡಿದ್ರಿ 1.13 ಅಂತ. ಅದರ ಆಕ್ಟಿವಿಟಿ ನೋಡಿ, ಈ ಆಕ್ಟಿವಿಟಿ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದು 1.13 ಆಕ್ಟಿವಿಟಿ ಮಾಡಿ. ನೋಡಿ ಇದು 1.13, ಓಕೆನಾ? ನಾವ್ ಇಲ್ಲಿ ಏನ್ ಈಕ್ವೇಶನ್ ನೋಡಿದೀವಿ ಇದು 1.13. ಸೊ ಬೇಸ್ಡ್ ಆನ್ ದಟ್ ಒಂದು ಕ್ವೆಶ್ಚನ್ ಇದೆ, ಇದು ವೆರಿ ಇಂಪಾರ್ಟೆಂಟ್, ಓಕೆನಾ? A solution of slaked lime produced by the reaction 1.13 is used for white washing. Application level question ಕೇಳ್ತಾರೆ ಇಲ್ಲಿ, okay? So used for white washing the walls. So calcium hydroxide reacts slowly with the carbon dioxide in the air to form a thin layer of calcium carbonate on the walls. So ಏನ್ ಕ್ವೆಶ್ಚನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ? ನೇಮ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಯೂಸ್ಡ್ ಇನ್ ದ ವೈಟ್ ವಾಷಿಂಗ್ ಆಫ್ ದ ವಾಲ್ಸ್ ಅಂತ ಕೇಳ್ತಾರೆ. ಏನ್ ಯೂಸ್ ಮಾಡ್ತಾರೆ ವೈಟ್ ವಾಷಿಂಗ್ ಆಫ್ ವಾಲ್ಸ್ ಅಲ್ಲಿ? ಹಿಂಟ್ ಕೊಟ್ಟಿದ್ದಾನೆ, ಸಲ್ಯೂಷನ್ ಆಫ್ ಸ್ಲೇಕ್ಡ್ ಲೈಮ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ಆಫ್ 1.13. ಅಂದ್ರೆ ನೋಡಿ, ಅಬ್ಸರ್ವ್ ಮಾಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಯೂಸ್ ಮಾಡ್ತಾರೆ. ದಟ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸ್ಲೇಕ್ಡ್ ಲೈಮ್, ದ ನೇಮ್ ಆಫ್ ದ ಕ್ಯಾಲ್ಸಿಯಂ another name of calcium hydroxide is the slaked lime. Okay, so slaked lime ನ ಏನ್ ಮಾಡ್ತಾರೆ? ಸೊ ಗೋಡೆಗೆ ಸುಣ್ಣ ಬಳಿತಾರಲ್ವಾ, ಅದನ್ನ ನಾವು ಏನ್ ಹೇಳ್ತೀವಿ? ವೈಟ್ ವಾಷಿಂಗ್ ಆಫ್ ವಾಲ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸ್ಲೇಕ್ಡ್ ಲೈಮ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ದ ವಾಲ್ಸ್. ಯಾವಾಗ ಸುಣ್ಣ ಬಳಿತಾರೆ ಗೋಡೆಗೆ, ಅವಾಗ ಏನಾಗುತ್ತೆ? ದಿಸ್ ಸ್ಲೇಕ್ಡ್ ಲೈಮ್, ಸೋ ಕಾಲ್ಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಏನಾಗುತ್ತೆ ಅಂದ್ರೆ ಅಟ್ಮಾಸ್ಫಿಯರ್ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಅಟ್ಮಾಸ್ಫಿಯರ್ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ಏನಾಗುತ್ತೆ, ನೀವು ನೋಡಬಹುದು ಸುಣ್ಣ ಬಲ್ಟಾದ್ಮೇಲೆ ಗೋಡೆಗೆ ಒಂದು 2 to 3 days ಆದ್ಮೇಲೆ ಏನಾಗುತ್ತೆ? ಶೈನಿಂಗ್ ಆಗಿರುತ್ತೆ ಅದು. ಅರ್ಥ ಆಗ್ತಿದ್ಯಾ? ಯಾಕೆ ಶೈನಿಂಗ್ ಆಗ್ತಿದೆ ಅಂತಂದ್ರೆ, ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ ರಿಯಾಕ್ಟಿಂಗ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್. CaCO3 ಫಾರ್ಮ್ ಆಗ್ಬಿಟ್ಟಿರುತ್ತೆ ಅಲ್ಲಿ. ವಾಟ್ ಇಸ್ ದ ನೇಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್? ಅನದರ್ ನೇಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ದ ಅದರ್ ನೇಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ದ ಮಾರ್ಬಲ್. ಮಾರ್ಬಲ್ ಅಂತ ಹೇಳ್ತೀವಿ, ಇದನ್ನ ನಾವು ಮಾರ್ಬಲ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಪಾರ್ಟೆಂಟ್, ಬೇರೆ ಬೇರೆ ನೇಮ್ಸ್ ಕೂಡ ನೀವು ತಿಳ್ಕೊಳ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾವು ಮಾರ್ಬಲ್ ಅಂತ ಹೇಳ್ತೀವಿ ಅಥವಾ ಲೈಮ್ ಸ್ಟೋನ್ ಅಂತ ಕೂಡ ಹೇಳ್ತೀವಿ. ವಿ ವಿಲ್ ಕಾಲ್ ದಿಸ್ ಆಸ್ ಲೈಮ್ ಸ್ಟೋನ್. ಲೈಮ್ ಸ್ಟೋನ್ ಅಥವಾ ಮಾರ್ಬಲ್ ಅಂತ ಹೇಳ್ತೀವಿ. ಸೊ ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್ ಅಂತ ಹೇಳಿದಾಗ ಈ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ನೋಡಿ ಮತ್ತೆ ಹೇಳ್ತೀನಿ, ನೇಮ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಯೂಸ್ಡ್ ಇನ್ ದ ವೈಟ್ ವಾಷಿಂಗ್ ಆಫ್ ವಾಲ್ಸ್ ಅಂತ ಅಂದ್ರೆ ಡೋಂಟ್ ರೈಟ್ ಕ್ಯಾಲ್ಸಿಯಂ ಆಕ್ಸೈಡ್, ಇಟ್ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹೇಗಾಗುತ್ತೆ ಮೆನ್ಷನ್ ದ ಇಕ್ವೇಶನ್ ಅಂತ ಕೇಳಿದ್ರೆ ಜಸ್ಟ್ ರೈಟ್ ದಿಸ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾಗ್ತಾ ಇದೆ? ಇಟ್ ಇಸ್ ಕಂಬೈನಿಂಗ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್. ಇಟ್ ಫಾರ್ಮ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ ವಾಟರ್ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ ಫಾರ್ಮ್ಡ್. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಇಗ್ನೋರ್ ಮಾಡಬಾರ್ದು. ಡು ಯು ನೋ ನಲ್ಲಿ ಕೊಟ್ಟಿದ್ದಾರೆ ಅಂತ. ಓಕೆ, and what is the other name of calcium hydroxide? Slaked lime. What is the other name of calcium carbonate? Limestone ಅಥವಾ ಮಾರ್ಬಲ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ನಿಮ್ಗೆ ಈ ಕಾನ್ಸೆಪ್ಟ್ ಅನ್ನ 100% ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ನೋಡಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ರಿಯಾಕ್ಷನ್ಗೆ. ಕಾರ್ಬನ್ ಕಂಬೈನಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಅಂಡ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ, ಹೈಡ್ರೋಜನ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕಾಂಬಿ. ನೋಡಿ, 2 reactants combine to form one single product. Yes. Now, let us now talk about the few more important things in this page. The other examples for exothermic reactions anta kottidare. Idana nimge multiple choice alli kelbodu. See, burning the methane. What is the formula? This CH4 andre methane. Burning the methane.
ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಬರ್ನಿಂಗ್ ಅಂತ ಕೊಡ್ತಾ ಇದಾರೆ ಅಂದ್ರೆ 100% ನೀವು ಆಕ್ಸಿಜನ್ ಆಡ್ ಮಾಡಬೇಕು. ಸೊ ಬರ್ನ್ ಆಗ್ತಾ ಇದೆ ಮೀಥೇನ್ ಅಂದ್ರೆ ಮೀಥೇನ್ ಇಸ್ ಕಂಬೈನಿಂಗ್ ವಿತ್ ಆಕ್ಸಿಜನ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಫಾರ್ಮ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಮಾಲಿಕ್ಯೂಲ್ಸ್. ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕೆಂದ್ರೆ ಮೀಥೇನ್ ನ ಬರ್ನ್ ಮಾಡ್ತಾ ಇದೀವಿ. ಬರ್ನ್ ಮಾಡಿದ್ರೆ ಏನಾಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಬರ್ನಿಂಗ್ ದ ನ್ಯಾಚುರಲ್ ಗ್ಯಾಸ್. ಸೊ ರೈಟ್ ದ ಕೆಮಿಕಲ್ ಇಕ್ವೇಶನ್ ಟು ರೆಪ್ರೆಸೆಂಟ್ ದ ಬರ್ನಿಂಗ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳಿದ್ರೆ ಏನ್ ಬರೀತೀರಾ? ಸೊ ಮೀಥೇನ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. What is natural gas formula? The formula of natural gas is CH4. ನೆನ್ಪಿಟ್ಕೊಳ್ಳಿ. Yes. And ಇಲ್ಲಿ next one more important ನಿಮ್ಗೆ ಸ್ಕಿಲ್ ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಂದ್ರೆ respiration is an exothermic reaction. ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. Respiration is an highly exothermic reaction. Give reason ಅಂತ ಕೇಳ್ತಾರೆ. Respiration is an highly exothermic reaction. Give reason ಅಂತ ಹೇಳ್ತಾರೆ. ಯಾಕೆ respiration highly exothermic ಆಗಿದೆ? ನಾವು ರೆಸ್ಪೈರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ವಿ ಟೇಕ್ ಇನ್ ಆಕ್ಸಿಜನ್. ನಾವೇನ್ ಮಾಡ್ತೀವಿ? ಆಕ್ಸಿಜನ್ ತಗೊಳ್ತೀವಿ. ತಗೊಂಡಂತ ಆಕ್ಸಿಜನ್ ಏನಾಗುತ್ತೆ, ಇಟ್ ವಿಲ್ ಕಂಬೈನ್ ವಿತ್ ದ ಫುಡ್ ಪಾರ್ಟಿಕಲ್ಸ್ ಇನ್ ಅವರ್ ಬಾಡಿ. ಫುಡ್ ಪಾರ್ಟಿಕಲ್ ಜೊತೆ ಏನಾಗುತ್ತೆ, ಅದು ಜಾಯಿನ್ ಆಗುತ್ತೆ. ಸೊ ಫುಡ್ ಪಾರ್ಟಿಕಲ್ಸ್ ಅಂದ್ರೆ ಏನು? C6H12O6. C6H12O6 ಇದು ನಮ್ಮ ಫುಡ್ ಪಾರ್ಟಿಕಲ್ಸ್ ನಮ್ಮ ಬಾಡಿನಲ್ಲಿರುವಂತದ್ದು. ಯಾಕಂದ್ರೆ ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆದ್ಮೇಲೆ ಯಾವ ಒಂದು ಸ್ಟೇಟ್ ಅಲ್ಲಿ ಇರುತ್ತೆ, ಇಟ್ ವಿಲ್ ಬಿ ಇನ್ ದ ಸ್ಟೇಟ್ ಆಫ್ ಗ್ಲೂಕೋಸ್. ಆಕ್ಸಿಜನ್ ಕಂಬೈನ್ ವಿತ್ ದ ಗ್ಲೂಕೋಸ್ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ರಿಯಾಕ್ಷನ್. ಒಂದು ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಆಲ್ಸೋ ಎನರ್ಜಿ ವಿಲ್ ಬಿ ರಿಲೀಸ್. ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಇಸ್ ಆಲ್ಸೋ ರಿಲೀಸ್. ಎನರ್ಜಿ ರಿಲೀಸ್ ಆಗ್ತಾ ಇದೆ ಇಲ್ಲಿ. ಎನರ್ಜಿ ರಿಲೀಸ್ ಆಗ್ತಿರೋದ್ರಿಂದ ಇದು ಏನಾಗಿದೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್, ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎನರ್ಜಿ ರಿಲೀಸ್ ಆಗ್ತಿರೋದ್ರಿಂದ ಇದು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅರ್ಥ ಆಗ್ತಿದ್ಯಾ? ಸೊ ಎಕ್ಸಾಮ್ ಅಲ್ಲಿ ಆನ್ಸರ್ ಏನ್ ಬರೀತೀರಾ? ರೆಸ್ಪಿರೇಷನ್ ಇಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಗಿವ್ ರೀಸನ್ ಅಂತ ಕೇಳಿದ್ರೆ, ಡ್ಯೂರಿಂಗ್ ರೆಸ್ಪಿರೇಷನ್ ಆಕ್ಸಿಜನ್ ಕಂಬೈನ್ ವಿತ್ ದ ಗ್ಲೂಕೋಸ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ. ಸೊ ಆಸ್ ಎನರ್ಜಿ ಇಸ್ ರಿಲೀಸ್ಡ್, respiration is called as an exothermic reaction ಅಂತ ಬರೀತೀರಾ. ಇಟ್ಸ್ ಇಂಪಾರ್ಟೆಂಟ್. ನೀವು ಸ್ಕಿಪ್ ಮಾಡ್ಬಿಡ್ತೀರಾ. ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಇಕ್ವೇಶನ್ ಕಡೆ ಮಾತ್ರ ಗಮನ ಕೊಡ್ತೀರಾ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ವಿ ಆಲ್ ನೋ ದಟ್ ವಿ ನೀಡ್ ಎನರ್ಜಿ ಟು ಸ್ಟೇ ಅಲೈವ್ ಅಂಡ್ ವಿ ಗೆಟ್ ದಿಸ್ ಎನರ್ಜಿ ಫ್ರಮ್ ದ ಫುಡ್ ವಿ ಈಟ್. ಓಕೆ, ಅಂಡ್ ಡ್ಯೂರಿಂಗ್ ಡೈಜೆಷನ್ ವಾಟ್ ಹ್ಯಾಪನ್, ದ ಫುಡ್ ವಿಲ್ ಬ್ರೇಕ್ ಡೌನ್ into simpler substances. For example, so whatever you take, the rice, potatoes, or whatever you eat, what happened? So they are all carbohydrates. Okay, and these carbohydrates ಏನಾಗುತ್ತೆ, they broke down to form the glucose. Carbohydrates ಏನಾಗುತ್ತೆ, they break down to form the glucose, and the glucose later will combine with the oxygen in the cells of our body to provide the energy. Okay, so now respire ಮಾಡ್ತಾ ಇದೀವಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸೆಲ್ಸ್ ರೆಸ್ಪೈರ್ ಮಾಡ್ತಾ ಇದೆ ಅಂತ ಅರ್ಥ. ನಾವು ರೆಸ್ಪೈರ್ ಮಾಡ್ತಾ ಇದೀವಿ ಅಂದ್ರೆ ಸೆಲ್ಸ್ ರೆಸ್ಪೈರ್ ಮಾಡ್ತಾ ಇದೆ ಅಂತ ಅರ್ಥ. ಸೆಲ್ ರೆಸ್ಪೈರ್ ಮಾಡ್ಬೇಕಾದ್ರೆ ಏನ್ ಮಾಡುತ್ತೆ, ಇಟ್ ವಿಲ್ ಬ್ರೇಕ್ ಡೌನ್ ದ ಫುಡ್ ಪಾರ್ಟಿಕಲ್ಸ್ ಅಂಡ್ ಇಟ್ ರಿಲೀಸಸ್ ದ ಎನರ್ಜಿ. ಎನರ್ಜಿನ ರಿಲೀಸ್ ಮಾಡುತ್ತೆ. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಸಿ, ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಸ್ ಅನ್ ಎಕ್ಸಾಂಪಲ್ ಫಾರ್. ಆಪ್ಷನ್ಸ್ ಕೊಡ್ತಾರೆ, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್, ಯಾವ ಕೈಂಡ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಾರೆ. ದಿ ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ into a compost is also an example for exothermic reaction. Okay, so vegetable waste ಏನಿರುತ್ತೆ ಅದನ್ನ ನೀವು ಕಾಂಪೋಸ್ಟ್, ಮೆನ್ಯೂರ್ ಆಗಿ ಕನ್ವರ್ಟ್ ಮಾಡ್ತಿದ್ದೀರಾ. ಸೊ ಅಲ್ಲೂ ಕೂಡ ಎನರ್ಜಿ ರಿಲೀಸ್ ಆಗುತ್ತೆ. ಹೆನ್ಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಇಂಪಾರ್ಟೆಂಟ್. ಸೊ ಈಗ ನಾನು ಹೇಳ್ತಾ ಇರೋಂಥದ್ದೆಲ್ಲ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ಕಿಲ್ ಬೇಸ್ಡ್ ಕ್ವಶನ್ ಅಲ್ಲಿ ಈ ಕಾನ್ಸೆಪ್ಟ್ಸ್ ನ ಕೇಳ್ತಾರೆ ಅಥವಾ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಸೊ ರೆಸ್ಪಿರೇಷನ್ ಬಗ್ಗೆ ಅಂತೂ ಸಾಕಷ್ಟು ಸರಿ ಕೇಳಿದ್ದಾರೆ, ರೈಟ್? ಸೊ ಶುಡ್ ನಾಟ್ ಸ್ಕಿಪ್ ದಿಸ್. Yes. Let's now go for the next concept. So next now first concept combination reaction anna complete ಮಾಡಿದೀವಿ. So now we are moving to understand a second type of reaction, that is decomposition reaction. So decomposition reaction ಅಲ್ಲಿ there is an activity already ನಾನು ಒಂದು ಪೇಪರ್ ನ ಡಿಸ್ಕಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದೀನಿ, ಬಟ್ ಕ್ವಿಕ್ ರಿವಿಷನ್ ಮಾಡ್ತೀನಿ. So no need to worry. Still children, before starting decomposition reaction I would like to explain what is mean by decomposition reaction. ಸೊ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು, ಏನಾಗುತ್ತೆ ಇಲ್ಲಿ. ಓಕೆ, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಏನಿರುತ್ತೆ, ಸಿಂಗಲ್ ರಿಯಾಕ್ಟೆಂಟ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಒಂದೇ ರಿಯಾಕ್ಟೆಂಟ್ ಇದ್ರೆ ಅದು ಡಿಕಾಂಪೋಸಿಷನ್. ಸಿಂಗಲ್ ರಿಯಾಕ್ಟೆಂಟ್ ಏನಾಗುತ್ತೆ, ಡಿಕಾಂಪೋಸ್ ಆಗುತ್ತೆ.
single reactant decompose ಆಗುತ್ತೆ. So it decomposes to form two or more products. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ in the decomposition reaction. But ಈ decomposition reaction ಯಾವ ರೀತಿ ಆಗುತ್ತೆ? So in the presence of what are the catalyst ಅಂತ ಹೇಳ್ಬೋದು ಅಥವಾ what are the reactants ಅಂತ ಹೇಳ್ಬೋದು. So ಒಂದು decomposition reaction ಆಗ್ಬೇಕಾದ್ರೆ we take some of the supporters. We say supporters as those things. Okay, so decomposition reaction ಆಗ್ಬೇಕಾದ್ರೆ sometimes we need heat. We should supply heat for the reaction to take place. Sometimes we should supply the electricity. Electricity supply ಮಾಡ್ಬೇಕಾಗುತ್ತೆ. Sometimes we should keep the reactants under the sunlight. So ಏನಾಗ್ತಾ ಇದೆ, 3 things we are taking for the decomposition reaction to happen. ಒಂದ್ ವೇಳೆ ಈ ಡಿಕಾಂಪೋಸಿಷನ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಆಗ್ತಾ ಇದ್ರೆ ಅದನ್ನ ನಾವಂತ ಏನಂತ ಕರಿತೀವಿ ಅಂದ್ರೆ we will call it as thermal decomposition reaction. What we will call it as thermal decomposition. ಒಂದ್ ವೇಳೆ in the presence of electricity ಆಗ್ತಾ ಇದ್ರೆ electrolytic decomposition ಅಂತ ಹೇಳ್ತೀವಿ. We will call it as electrolytic decomposition reaction. ಒಂದ್ ವೇಳೆ in the presence of sunlight ಆಗ್ತಾ ಇದ್ರೆ photolytic decomposition ಅಂತ ಹೇಳ್ತೀವಿ. So exam ಅಲ್ಲಿ 3 marks ಗೆ ನಿಮಗೆ ಕೇಳಬಹುದು. What is meant by decomposition reaction? Explain the types of decomposition reaction by taking chemical reaction as an example ಅಂತ ಕೇಳಬಹುದು. So ಏನಾಗ್ತಾ ಇದೆ, single reactant is undergoing decomposition to form 2 or more products. Okay, this is called as decomposition reaction. If this decomposition reaction is happening in the presence of heat, it is called as thermal. If it is happening in the presence of electricity, it is called as electrolytic. If this is happening in the presence of sunlight, it is called as photolytic. Yes, I think ನಿಮಗೆ ಇದು ಕ್ಲಿಯರ್ ಆಗಿದೆ. So next decomposition reaction ಅಲ್ಲಿ first ಏನ್ ಮಾಡ್ತಾ ಇದ್ದಾರೆ, they are heating the ferrous sulfate. ನೆನ್ಪಿಟ್ಕೊಳ್ಳಿ, every equation is very important. Every equation MCQ or 1 mark or 3 mark ಇದು ತುಂಬಾನೇ ಇಂಪಾರ್ಟೆಂಟ್. So heating the ferrous sulfate, ನೋಡಿ ಇಲ್ಲಿ ನಿಮ್ಗೆ ಈ ತರ ಪಿಕ್ಚರ್ ಕೊಟ್ಬಿಟ್ಟು ನಿಮಗೆ ferrous sulfate ಹೀಟ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಕೂಡ ಕೇಳ್ಬೋದು. ಸೊ ಪಿಕ್ಚರ್ ಕೂಡ ನೀವು ಏನ್ ಮಾಡ್ಬೇಕು, ಫೋಕಸ್ ಮಾಡಿ ನೆನ್ಪಿಟ್ಕೊಳ್ಳಿ. See what is happening? See, when we heat the ferrous sulfate, ಎಲ್ಲಿ ಸಲ್ಫರ್ ಅಂತ ಇದೆ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಆರ್ ಸಲ್ಫರ್ ರಿಲೇಟೆಡ್ ಟು ಸಲ್ಫರ್ ಆಕ್ಸೈಡ್ಸ್ ರಿಲೀಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್. ಓಕೆ, ಸೊ ವೆನ್ ವಿ ಹೀಟ್ ದ ಫೆರಸ್ ಸಲ್ಫೇಟ್ ಏನಾಗುತ್ತೆ, ವೆನ್ ವಿ ಹೀಟ್ ದ ಫೆರಸ್ ಸಲ್ಫೇಟ್ we get ferric oxide, the formula Fe2O3, and sulfur dioxide and sulfur trioxide is released. Sulfur dioxide ಮತ್ತೆ sulfur trioxide release ಆಗುತ್ತೆ. It's very important. Okay, yes, sulfur dioxide ಅಥವಾ sulfur trioxide release ಆಗುತ್ತೆ. And ಈ sulfur dioxide ಮತ್ತೆ sulfur trioxide ಏನಾಗಿದೆ, they are the toxic gases. ಈ ಸ್ಟೇಟ್ಮೆಂಟ್ ಈಕ್ವೇಷನ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ವಾಟ್ ಹ್ಯಾಪನ್ ವೆನ್ ferrous sulfate is heated? ಸೊ ಅಂಡ್ ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅನ್ನ ನೀವು ಬರಿಬೇಕಾಗುತ್ತೆ. ಓಕೆ, ಎಸ್. ಸೊ ಈ ರಿಯಾಕ್ಷನ್ ಅಲ್ಲಿ ಏನ್ ಅಬ್ಸರ್ವ್ ಮಾಡಿದೀರಾ, ಸಿಂಗಲ್ ರಿಯಾಕ್ಟೆಂಟ್ ಇಸ್ ಬ್ರೇಕಿಂಗ್ ಡೌನ್ ಟು ಗಿವ್ ರೈಸ್ ಟು ಸಿಂಪ್ಲರ್ ಪ್ರಾಡಕ್ಟ್ಸ್, 2 or more products. ಯು ಕ್ಯಾನ್ ಅಬ್ಸರ್ವ್ ಸಿಂಗಲ್ ರಿಯಾಕ್ಟೆಂಟ್ ಇದೆ. ಸೊ ಸಿಂಗಲ್ ರಿಯಾಕ್ಟೆಂಟ್ ಏನಾಗ್ತಾ ಇದೆ, ಡಿಕಂಪೋಸ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಟು ಫಾರ್ಮ್ 2 or more products. ಥರ್ಮಲ್ ಡಿಕಂಪೋಸಿಷನ್ ಇದಾಗಿದೆ. ಓಕೆ, ಎಸ್. ಸೊ ನೋಡಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ, so it decomposes to form the ferric oxide, sulfur dioxide and sulfur trioxide. So ferric oxide is in the solid state, sulfur dioxide and sulfur trioxide are in the gaseous state. Yes, let us now go for the next equation related to thermal decomposition. The decomposition of calcium carbonate. The calcium carbonate ಗಿರುವಂತ ಇನ್ನೊಂದು ಹೆಸರೇನು, ಲೈಮ್ಸ್ಟೋನ್. ಇನ್ನೊಂದು ಹೆಸರೇನು, ಜಸ್ಟ್ ನಾವು ನಾನು ನಿಮಗೆ ಹೇಳಿದೀನಿ, it is called as the marble. ಅದನ್ನ ಮಾರ್ಬಲ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ದಿಸ್ ಆಸ್, ವಿ ವಿಲ್ ಕಾಲ್ ದಿಸ್ ಆಸ್ ಮಾರ್ಬಲ್ ಅಂತ ಹೇಳ್ತೀವಿ. ಡಿಕಾಂಪೋಸಿಷನ್ ಆಫ್ ಮಾರ್ಬಲ್ ಅಂತ ಕೇಳ್ಬೋದು, ಡಿಕಾಂಪೋಸಿಷನ್ ಆಫ್ ಲೈಮ್ಸ್ಟೋನ್ ಅಂತ ಕೇಳ್ಬೋದು, ಡಿಕಾಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, 3 ಹೆಸರಲ್ಲಿ ಯಾವ್ದಾದ್ರು ಕೇಳ್ಬೋದು. ವಾಟ್ ಹ್ಯಾಪನ್ಸ್ ಅಂತ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಡಿಕಂಪೋಸ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ವಿ ಗೆಟ್ ಕ್ಯಾಲ್ಸಿಯಂ ಆಕ್ಸೈಡ್ ವಿಚ್ ಇಸ್ ಎ ಕ್ವಿಕ್ಲೈನ್ ಅಂಡ್ ಕ್ಯಾಲ್ಸಿಯಂ ದಟ್ ಇಸ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಆಲ್ಸೋ ಪ್ರೊಡ್ಯೂಸ್ಡ್. ಅರ್ಥ ಆಗ್ತಿದ್ಯಾ, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ನಾವು ಡಿಕಂಪೋಸ್ ಮಾಡಿದಾಗ ನಮಗೆ ಕ್ವಿಕ್ ಲೈಮ್ ಬರುತ್ತೆ. ಓಕೆ, ಸೊ ಮಾರ್ಬಲ್ ಅನ್ನ ಡಿಕಂಪೋಸ್ ಮಾಡಿದಾಗ ಕ್ವಿಕ್ ಲೈಮ್ ಬರುತ್ತೆ. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಅ ಫಾರ್ಮುಲಾ ಆಫ್ ಕ್ವಿಕ್ ಲೈಮ್. ಓಕೆ, ಎಸ್. ಥರ್ಡ್ ಬಂದು ನಿಮ್ಗೆ ಈ ಒಂದು ಥರ್ಮಲ್ ಅಲ್ಲಿ ಇರುವಂತದ್ದು ಹೀಟಿಂಗ್ ದ ಲೆಡ್ ನೈಟ್ರೇಟ್.
ಈ 2 grams ಆಫ್ ಲೆಡ್ ನೈಟ್ರೇಟ್ ಪೌಡರ್ ನ ತಗೊಂಡು ಏನ್ ಮಾಡಿ ಹೀಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಓವರ್ ಅ ಫ್ಲೇಮ್. ಓಕೆ, ಸೊ ಲೆಡ್ ನೈಟ್ರೇಟ್ ಫಾರ್ಮುಲಾ ಏನಾಗಿದೆ PbNO32. ಮೆನಿ ಎ ಟೈಮ್ಸ್ ಪೇಪರ್ ಡಿಸ್ಕಸ್ ಮಾಡುವಾಗ ನಾನು ಇದನ್ನ ಡಿಸ್ಕಸ್ ಮಾಡಿದೀನಿ. ಲೆಡ್ ನೈಟ್ರೇಟ್ ಫಾರ್ಮುಲಾ PbNO32. ಡಿಕಾಂಪೋಸ್ ಮಾಡ್ತಾ ಇದೀವಿ ಅಂದ್ರೆ ಏನ್ ಬರೀಬೇಕು, ಯು ಮಸ್ಟ್ ರೈಟ್ ದ ಹೀಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಇಟ್ ಡಿಕಾಂಪೋಸಸ್ ಟು ಫಾರ್ಮ್ lead oxide, nitrogen dioxide and also oxygen. So these are the products which are being formed. Observe ಮಾಡಿ ಇಲ್ಲಿ name the brown fumes released when lead nitrate is heated ಅಂತ ಕೇಳಬಹುದು. So when the lead nitrate is heated, lead nitrate heat ಮಾಡಿದಾಗ we get nitrogen dioxide. So nitrogen dioxide is the brown fumes. ಅರ್ಥ ಆಗ್ತಿದ್ಯಾ? And name the product, major product that is being formed when lead nitrate is heated, that is the lead oxide. Lead oxide is the major product formed. Along with that, nitrogen dioxide and oxygen gases are formed. Brown fumes, ನೆನ್ಪಿಟ್ಕೊಳ್ಳಿ dear students, brown fumes. ಯಾವಾಗ ರಿಲೀಸ್ ಆಗುತ್ತೆ brown fumes? When we heat the lead nitrate. Lead nitrate ಹೀಟ್ ಮಾಡಿದಾಗ ನಮಗೆ brown fumes ರಿಲೀಸ್ ಆಗುತ್ತೆ. Yes. Let us now go for the next concept dear students. Next concept ಏನು ಅಂತ ತಿಳ್ಕೊಳ್ಳೋಣ. ಸೊ ಒಂದೊಂದಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಎಲ್ಲಾ ಕಾನ್ಸೆಪ್ಟ್ ಕವರ್ ಮಾಡ್ತಾ ಬಂದಿದ್ದೀನಿ. ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದೆ ವಾಟ್ ಹ್ಯಾಪನ್ಸ್ ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್. So here now we completed thermal decomposition. Thermal decomposition complete ಆಗಿದೆ. So next coming to ಈ ಒಂದು ಡಯಾಗ್ರಾಮ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ 2 ಮಾರ್ಕ್ಸ್ ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಡಯಾಗ್ರಾಮ್ಸ್ ನಲ್ಲಿ ಮಾರ್ಕ್ಸ್ ಅನ್ನ ನೀವು ಲೂಸ್ ಮಾಡ್ಕೊಳ್ಬೇಡಿ. ಡಯಾಗ್ರಾಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ 2 ಮಾರ್ಕ್ಸ್ ಈ ಡಯಾಗ್ರಾಮ್ ನ ಕೇಳ್ತಾರೆ, ಯು ಮಸ್ಟ್ ಲರ್ನ್. ಸೊ ಏನೆಲ್ಲ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು? ನೇಮ್ ದ ಗ್ಯಾಸ್ ಲಿಬರೇಟೆಡ್ ಅಟ್ ಆನೋಡ್ ಇನ್ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಓಕೆ, ಆನೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ? ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ. ಅಂಡ್ ನೇಮ್ ದ ಗ್ಯಾಸ್ ವಿಚ್ ಇಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್ ಇನ್ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಕ್ಯಾಥೋಡ್ ಹತ್ರ ಏನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಯಾವ್ಯಾವ ಗ್ಯಾಸ್ ಎಲ್ಲಿ ರಿಲೀಸ್ ಆಗ್ತಾ ಇದೆ. ಅಂಡ್ ಇದು ಏನಾಗಿದೆ ಅಂದ್ರೆ ಡಿಕಾಂಪೋಸ್ ಆಗ್ತಾ ಇದೆ. ಸೊ ಆಕ್ಚುಲಿ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂದ್ರೆ ಏನು? ಡಿಕಾಂಪೋಸಿಷನ್ ಆಫ್ ವಾಟರ್ ಅಂತ ಅರ್ಥ. ಇಲ್ಲೇನ್ ಆಗ್ತಾ ಇದೆ? ವಾಟರ್ ಇದೆ, ಈ ವಾಟರ್ಗೆ ನಾವ್ ಏನ್ ಮಾಡ್ತಾ ಇದೀವಿ? ವಿ ಆರ್ ಪಾಸಿಂಗ್ ದ ಎಲೆಕ್ಟ್ರಿಸಿಟಿನ ನಾವು ಪಾಸ್ ಮಾಡ್ತಾ ಇದೀವಿ. ಸೊ ವೆನ್ ವಿ ಪಾಸ್ ದ ಎಲೆಕ್ಟ್ರಿಸಿಟಿ ಟು ವಾಟರ್ ಏನಾಗುತ್ತೆ ಅಂದ್ರೆ, ಸೊ ವಿ ಆರ್ ಡಿಕಾಂಪೋಸಿಂಗ್ ದ ವಾಟರ್ ಟು ಗೆಟ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಫಾರ್ಮ್ ಆಗುತ್ತೆ. ಏನಾಗಿದೆ? ಸಿಂಗಲ್ ರಿಯಾಕ್ಟೆಂಟ್ ಇದೆ, ಡಿಕಾಂಪೋಸ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ಟು ಫಾರ್ಮ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಓಕೆ, ಸೊ ಸಚ್ ಕೈಂಡ್ ಆಫ್ ಡಿಕಾಂಪೋಸಿಷನ್ ನಾವೇನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್. ಎಲೆಕ್ಟ್ರೋಲೈಟಿಕ್ ಅಂತ ಯಾಕೆ ಕರಿತಾ ಇದೀವಿ? ಬಿಕಾಸ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ಮುಖಾಂತರ ಆಗ್ತಿದೆ. ಓಕೆ, ಸೊ ಅಂಡ್ ಇಲ್ಲಿ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ, ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಗ್ಯಾಸ್ ಈಸ್ ಕಂಪ್ಯಾರಿಟಿವ್ಲಿ ಮೋರ್ ದೆನ್ ದ ವಾಲ್ಯೂಮ್ ಆಫ್ ಆಕ್ಸಿಜನ್ ಇನ್ ದ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಈ ರೀಸನ್ ಅಂತ ಕೇಳ್ತಾರೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಇದು ಇಂಪಾರ್ಟೆಂಟ್ ಆಗಿ ಡಯಾಗ್ರಾಮ್ ಬರಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಮಾಡಿ ಸ್ಟೂಡೆಂಟ್. ಈ ಎರಡು ರೀಜನ್ ನೋಡಿ, ಸ್ಪೇಸ್ ಏನಿದೆ ಆಕ್ಸಿಜನ್ಗೆ ಲೆಸ್ ಇದೆ, ಬಟ್ ಹೈಡ್ರೋಜನ್ ಏನಿದೆ ಸ್ಪೇಸ್ ಜಾಸ್ತಿ ಇದೆ. ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಏನಾಗಿದೆ? ಇವಾಲ್ವ್ ಆಗಿರೋದು ಇಲ್ಲಿ ಹೆಚ್ಚು. ದರ್ ಇಸ್ ಮೋರ್ ಅಮೌಂಟ್ ಆಫ್ ಹೈಡ್ರೋಜನ್ ಗ್ಯಾಸ್ ಕಂಪೇರ್ ಟು ದ ಆಕ್ಸಿಜನ್. ಯಾಕೆ ವಾಲ್ಯೂಮ್ ಯಾಕೆ ಜಾಸ್ತಿ ಇದೆ? ಯಾಕೆ ಅಂದ್ರೆ ವಾಟರ್ ಮಾಲಿಕ್ಯೂಲ್ ಅಂತ ಅಬ್ಸರ್ವ್ ಮಾಡಿ. ವಾಟರ್ ಮಾಲಿಕ್ಯೂಲ್ ಅಲ್ಲಿ ಏನಾಗಿದೆ? ದ ವಾಲ್ಯೂಮ್ ದಟ್ ಇಸ್ ನಂಬರ್ ಆಫ್ ಆಟಮ್ಸ್ ಆರ್ ಮೋರ್. Hydrogen atoms are more in water compared to oxygen. That is why the volume of hydrogen is more compared to the volume of oxygen. So H2O ನಲ್ಲಿ ಏನಾಗಿದೆ? 2 atoms of hydrogen ಇದೆ. So that is the reason the volume of hydrogen is comparatively more than the volume of oxygen. Very important. ತಿಳ್ಕೊಳ್ಬೇಕು ನೀವು ಯಾಕೆ ಇದು ಜಾಸ್ತಿ ಇದೆ ಅಂತ. ಬಿಕಾಸ್ 2 atoms of hydrogen ಇದೆ. ಕ್ಲಿಯರ್? ಸೊ ಡಯಾಗ್ರಾಮ್ ತಿಳ್ಕೊಳ್ಬೇಕು, ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಆನೋಡ್ ಹತ್ರ ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ, ಕ್ಯಾಥೋಡ್ ಹತ್ರ ಹೈಡ್ರೋಜನ್ ರಿಲೀಸ್ ಆಗ್ತಿದೆ. ಓಕೆ, ಎಸ್. ಸೊ ಇದಿಷ್ಟು ಈ ಡಯಾಗ್ರಾಮ್, ಈ ಒಂದು ಕಾನ್ಸೆಪ್ಟ್ ನಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಈ ಪಿಕ್ಚರ್ ರಿಲೇಟೆಡ್ ಕ್ವಶನ್ ಕೇಳ್ಬೋದು. ಸೊ ಪಿಕ್ಚರ್ ಅಲ್ಲಿ ನಿಮ್ಗೆ ಇರುವಂತ ಕಾಂಪೌಂಡ್ ಏನು ಅಂತ ಕೇಳ್ಬೋದು. ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಲ್ಲಿ ಆಗ್ತಾ ಇದೆ ಅಂತ ಕೂಡ ಕೇಳಬಹುದು. ಓಕೆ, ಸೊ ನೋಡಿ ಅಬ್ಸರ್ವ್ ಮಾಡಿ, ಸಿಲ್ವರ್ ಕ್ಲೋರೈಡ್ ಕೊಟ್ಟಿದ್ದಾರೆ. ಅಂಡ್ ಸಿಲ್ವರ್ ಕ್ಲೋರೈಡ್ ನ ಏನ್ ಮಾಡಿದ್ದಾರೆ? ಸನ್ಲೈಟ್ ಅಲ್ಲಿ ಅವರು ಎಕ್ಸ್ಪೋಸ್ ಮಾಡಿದ್ದಾರೆ. We take 2 grams of silver chloride. So what is the formula of silver chloride? AgCl. So ಈ ಸಿಲ್ವರ್ ಕ್ಲೋರೈಡ್ ನ ಸನ್ಲೈಟ್ ಅಲ್ಲಿ ಇಟ್ಟಿರೋದ್ರಿಂದ ಆರೋ ಮಾರ್ಕ್ ಅಲ್ಲಿ ಸನ್ಲೈಟ್ ಅಂತ ನಾವು ಮೆನ್ಷನ್ ಮಾಡಿದೀವಿ. ಸೊ ಏನಾಗ್ತಾ ಇದೆ? ಸಿಂಗಲ್ ರಿಯಾಕ್ಟೆಂಟ್ ಇಸ್ ಡಿಕಾಂಪೋಸಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಟು ಫಾರ್ಮ್ ಸಿಲ್ವರ್ ಅಂಡ್ ಕ್ಲೋರಿನ್. ಸಿಲ್ವರ್ ಮತ್ತೆ ಕ್ಲೋರಿನ್ ಫಾರ್ಮ್ ಆಗ್ತಿದೆ. ಸಿಲ್ವರ್ ಅಂಡ್ ಕ್ಲೋರಿನ್. ದ ಫಾರ್ಮುಲಾ ಆಫ್ ಸಿಲ್ವರ್ ಕ್ಲೋರೈಡ್ ಇಸ್ AgCl. It decomposes to form Ag plus Cl2. ಅರ್ಥ ಆಗ್ತಿದ್ಯಾ? ಎಸ್. ಸೊ ಇದು ಯಾವ ಕಲರ್ ಇರುತ್ತೆ? ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಎವ್ರಿಥಿಂಗ್. ಆಕ್ಚುಲಿ ಏನಾಗುತ್ತೆ ಅಂದ್ರೆ
ವೈಟ್ ಕಲರ್ ಇರುತ್ತೆ ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಕ್ಲೋರೈಡ್ ಏನಾಗಿರುತ್ತೆ ಅಂದ್ರೆ ವೈಟ್ ಕಲರ್ ಇರುತ್ತೆ. ವಾಟ್ ಇಸ್ ದ ಕಲರ್ ಆಫ್ ಸಿಲ್ವರ್ ಕ್ಲೋರೈಡ್? ಸಿಲ್ವರ್ ಕ್ಲೋರೈಡ್ ಕಲರ್ ಇಸ್ ವೈಟ್ ಕಲರ್. ಬಟ್ ವೆನ್ ವಿ ಎಕ್ಸ್ಪೋಸ್ ದಿಸ್ ಟು ಸನ್ಲೈಟ್, ಸನ್ಲೈಟ್ ಗೆ ನಾವು ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಟರ್ನ್ ಟು ಗ್ರೇ. ಸಿಲ್ವರ್ ಕ್ಲೋರೈಡ್ ಏನಾಗುತ್ತೆ, ಗ್ರೇಗೆ ಟರ್ನ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಕಲರ್ಸ್ ಕೂಡ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ದ ಕಲರ್ ಆಫ್ ಸಿಲ್ವರ್ ಕ್ಲೋರೈಡ್ ಇಸ್ ವೈಟ್. ಸೊ ವೈಟ್, and later what happen on decomposition, it will changes its color to gray. Gray color ge change agutte silver. Clear? Yes. Let's go for next concept. So next concept alli idralle innond equation kottidare, silver bromide. Okay, so silver bromide kuda same nimge alli silver chlorine badlu silver bromine itre kuda enagutte, adu kuda decomposition agutte. Okay, silver bromide also behaves in the same way. That means when we keep silver bromide in the presence of sunlight, it splits to form silver and bromine. So next ಈಗ ಹೇಳುವಂತದ್ದು ಅಪ್ಲಿಕೇಶನ್ ಅಥವಾ 1 ಮಾರ್ಕ್ ಅಲ್ಲಿ ಕೇಳ್ತಾರೆ. The above reactions are used in the black and white photography. Very important. ಈ ಮಾರ್ಕ್ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. The silver chloride, AgCl, and silver bromide, okay, they are used in the black and white photography. Okay, name the reactants that is used in the black and white photography ಅಂತ ಕೇಳಬಹುದು. Okay, yes. Next, see what form of energy is causing in the decomposition reaction. Example ಕೇಳ್ತಾರೆ. So are decomposition reaction exothermic or endothermic? Decomposition exothermic endothermic ಅಂತ ಕೇಳ್ತಾರೆ. ನೀವು ಕಣ್ಣು ಮುಚ್ಕೊಂಡು ಆನ್ಸರ್ ಬರೀರಿ. decomposition reactions are endothermic. ನೋಡಿ, ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ ನಾವು ಹೀಟ್ ಅನ್ನ ಸಪ್ಲೈ ಮಾಡ್ತಾ ಇದೀವಿ ಅಂತ ಎಕ್ಸೋಥರ್ಮಿಕ್ ಅಂತ 100% ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಅಲ್ಲ, decomposition reactions are endothermic. ರಿಲೀಸ್ ಆಗದ ಏನಾಗುತ್ತೆ, ಅಲ್ಲಿ ಹೀಟ್ ಏನ್ ಫಾರ್ಮ್ ಆಗ್ತಾ ಇದೆ ಅಬ್ಸಾರ್ಬ್ ಆಗುತ್ತೆ. See, we have seen the decomposition reactions require energy, and those energy will be in the form of either heat or light or in the form of electricity. And what happened in the presence of these light, heat and also electricity, ಏನಾಗುತ್ತೆ, compounds will break down. That means the reactants will break down. So the reaction in which the energy is absorbed are called as endothermic reactions, and the decomposition reaction is an endothermic reaction. Decomposition reactions are endothermic reaction. Nenpitkolli, it is endothermic reaction. Okay, let's go for the next concept. Yes, so take the barium hydroxide and add 1 gram of ammonium chloride anta kelidare. So nenpitkolli, so nimge idನ್ನ ನೋಡಿದ ತಕ್ಷಣ ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು. ಓಕೆ, ಟೇಕ್ ಬೇರಿಯಂ ಹೈಡ್ರಾಕ್ಸೈಡ್, ಅವ್ರೇನ್ ಹೇಳ್ತಾ ಇದ್ದಾರೆ, ಬೇರಿಯಂ ಹೈಡ್ರಾಕ್ಸೈಡ್ ಅಂತ ತಗೊಳ್ಳಿ. ಸೊ ಬೇರಿಯಂ ಹೈಡ್ರಾಕ್ಸೈಡ್ ಜೊತೆಗೆ ನೀವ್ ಏನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಯು ಮಸ್ಟ್ ಆಡ್ ದ ಅಮೋನಿಯಂ ಕ್ಲೋರೈಡ್. ಸೊ ಎರಡನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಹ್ಯಾಪನ್ಸ್ ವೆನ್ ಯು ಮಿಕ್ಸ್ ದ ಬೇರಿಯಂ ಹೈಡ್ರಾಕ್ಸೈಡ್? ಸಿ, ನಿಮ್ಗೆ ಪ್ರತಿಯೊಂದು ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಎಲ್ಲಾ ಈಕ್ವೇಶನ್ಸ್ ಇಂಪಾರ್ಟೆಂಟ್, ಅಂಡ್ ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗ್ತಾ ಇದೆ ಇಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಏನ್ ಕೇಳ್ತಾ ಇದ್ದಾರೆ, ಬೇರಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಕ್ಲೋರೈಡ್ ಜೊತೆ ಮಿಕ್ಸ್ ಆದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಏನ್ ಆಗುತ್ತೆ ಅಂತ ನೀವು ಈಕ್ವೇಶನ್ ಅನ್ನ ಎಕ್ಸಾಮ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದನ್ನ ನೋಡಿದ ತಕ್ಷಣ ನಾವು ಐಡೆಂಟಿಫೈ ಮಾಡಬಹುದು, ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿದೆ ಏನ್ ಆಗ್ತಾ ಇದೆ ಇಲ್ಲಿ ಅಂತ. ಯಾಕೆಂದ್ರೆ ಟೂ ಕಾಂಪೌಂಡ್ಸ್ ಇಲ್ಲಿ ಮಿಕ್ಸ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, ನಾನು ಬರೀತೀನಿ ಇಲ್ಲಿ ಬೇರಿಯಂ ಹೈಡ್ರಾಕ್ಸೈಡ್. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಬೇರಿಯಂ ಹೈಡ್ರಾಕ್ಸೈಡ್? The formula of barium hydroxide is BaOH2. ಬೇರಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಏನಾಗಿದೆ, BaOH2 ಆಗಿದೆ. ಸೊ ಈ ಬೇರಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಕ್ಲೋರೈಡ್ ಅಂದ್ರೆ NH4Cl ಅಂತ ಹೇಳ್ತೀವಿ. ಅಮೋನಿಯಂ ಕ್ಲೋರೈಡ್ NH4Cl ಜೊತೆ ಕಂಬೈನ್ ಆದ್ರೆ ಏನಾಗುತ್ತೆ ನೋಡಿ, ಇಲ್ಲಿರುವಂತ ಹೈಡ್ರಾಕ್ಸೈಡ್ ಈ ಕಡೆಗೆ ಹೋಗುತ್ತೆ, ಇಲ್ಲಿರುವಂತ ಕ್ಲೋರಿನ್ ಈ ಕಡೆಗೆ ಬರುತ್ತೆ, ಎಕ್ಸ್ಚೇಂಜ್ ಆಗುತ್ತೆ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಅಂತ ಹೇಳ್ತೀವಿ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ ಅಂದ್ರೆ, there is a formation of barium chloride ಆಗುತ್ತೆ, and also ammonia ಆಗುತ್ತೆ, and also water ಆಗುತ್ತೆ. So ಏನಾಗುತ್ತೆ, there is formation of barium chloride. So barium chloride form ಆಗುತ್ತೆ, and there is formation of ammonia form ಆಗುತ್ತೆ, ಅಂದ್ರೆ NH3 form ಆಗುತ್ತೆ, and water ಕೂಡ form ಆಗುತ್ತೆ. So note down ಮಾಡ್ಕೊಳ್ಳಿ, because many students ಇದನ್ನ ನೀವು ಬರ್ಕೊಂಡಿರಲ್ಲ. You might have not written. Okay, it's very important what is actually happening here. The barium hydroxide BaOH2 is combining with ammonium chloride NH4Cl. ಏನ್ ಫಾರ್ಮ್ ಆಗುತ್ತೆ, ಬೇರಿಯಂ ಕ್ಲೋರೈಡ್, ಅಮೋನಿಯಾ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಈಕ್ವೇಶನ್ ಅನ್ನ ನೋಟ್ ಡೌನ್ ಮಾಡ್ಕೊಂಡು ಬರ್ಕೊಳ್ಳಿ. ಎಸ್, ಅಂಡ್ ಇದನ್ನ ನೀವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ.
ಸೊ ಇನ್ನೊಂದು ಕ್ವೆಶನ್ ಇದೆ. ಸೊ ಲೆಟ್ ಸಿ ಹೂ ವಿಲ್ ಆನ್ಸರ್, ಯಾರು ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ನೇಮ್ ದ ಸಬ್ಸ್ಟೆನ್ಸ್ ಎಕ್ಸ್ ಈಸ್ ಯೂಸ್ಡ್ ಇನ್ ದ ವೈಟ್ ವಾಷಿಂಗ್ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ವೈಟ್ ವಾಷಿಂಗ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂತ. ಲೆಟ್ ಸಿ ಇಫ್ ಎನಿಬಡಿ ಆನ್ಸರ್ಸ್. ಸೊ ನಾನು ಅಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಇಫ್ ಎನಿಬಡಿ ರೈಟ್ ದಟ್ ಮೀನ್ಸ್ ಸೇ ದ ಆನ್ಸರ್, ಐ ರೀಡ್ ಔಟ್ ದೇರ್ ನೇಮ್. ಸೊ ಏನಾಗುತ್ತೆ, ಯಾವ್ದನ್ನ ನಾವು ವೈಟ್ ವಾಷಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ? ನೇಮ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಯೂಸ್ಡ್ ಇನ್ ದ ವೈಟ್ ವಾಷಿಂಗ್. ವೈಟ್ ವಾಷಿಂಗ್ ಅಲ್ಲಿ ಯೂಸ್ ಮಾಡುವಂತ ಸಬ್ಸ್ಟೆನ್ಸ್ ಯಾವುದು? ಓಕೆ, ದ ಫಸ್ಟ್ ರೈಟ್ ಆನ್ಸರ್ ಇಸ್ ಗಿವನ್ ಬೈ ದ ಸೃಜನ ಹೇಳ್ತಾ ಇದ್ದಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ. ಕರೆಕ್ಟ್ ಆನ್ಸರ್. ಓಕೆ, ಕರೆಕ್ಟ್ ಆನ್ಸರ್ CaOH2. ಸೊ ಇನ್ನೊಬ್ರು ಕೂಡ ಆನ್ಸರ್ ಮಾಡ್ತಾ ಇದ್ದಾರೆ ಗೇಮರ್ ಅನ್ನೋ ಐಡಿಯಿಂದ, ಫಾಲೋಡ್ ಬೈ ಲತಾ ಹ್ಯಾಸ್ ಆಲ್ಸೋ ಗಿವನ್ ದ ರೈಟ್ ಆನ್ಸರ್. ಎಸ್, ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಮುಂದಿನ ಕಾನ್ಸೆಪ್ಟ್ ಗೆ ಹೋಗೋಣ. ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದು ನಮ್ಗಿರುವಂತದ್ದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೌ ಡು ಯು ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನ ಯಾವ ರೀತಿ ಡಿಫೈನ್ ಮಾಡ್ತೀರಾ? ದಿ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಇರುತ್ತೆ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಇರುತ್ತೆ. ಸೊ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ? ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಈ ಒಂದು ಸ್ಟೇಟ್ಮೆಂಟ್ ನ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮ್ ಅಲ್ಲಿ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಏನಾಗ್ತಾ ಇದೆ ನೋಡಿ, ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ದೇ ಹ್ಯಾವ್ ಟೇಕನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಐರನ್ ನೇಲಿನ ಡಿಪ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ ಈ ಒಂದು ಇಕ್ವೇಶನ್ ಅಲ್ಲಿ. ಈ ಕಾಪರ್ ಸಲ್ಫೇಟ್ CuSO4 ಫಾರ್ಮುಲಾ. ಕಾಪರ್ ಸಲ್ಫೇಟ್ ಗೆ ಏನ್ ಮಾಡ್ತಾ ಇದ್ದಾರೆ? ಐರನ್ ಅನ್ನ ಡಿಪ್ ಮಾಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲಾನು ನೆನ್ಪಿಟ್ಕೊಳ್ಳಿ ಏನೇನ್ ಆಗ್ತಾ ಇದೆ ಇಲ್ಲಿ. ಕಾಪರ್ ಸಲ್ಫೇಟ್, ಸೊ ಯಾವ ಕಲರ್ ಇದೆ? ಬ್ಲೂ ಕಲರ್ ಇದೆ. ಓಕೆನಾ? ಐರನ್ ಏನಾಗಿರುತ್ತೆ? ಶೈನಿಂಗ್ ಆಗಿರುತ್ತೆ, ಶೈನಿ ನೇಚರ್ ಅಲ್ಲಿ ಇರುತ್ತೆ. ಕಾಪರ್ ಸಲ್ಫೇಟ್ ಅಲ್ಲಿ ಐರನ್ ಅನ್ನ ಡಿಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಏನ್ ಮಾಡುತ್ತೆ? ಐರನ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಐರನ್ ಏನ್ ಮಾಡುತ್ತೆ? ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಡಿಸ್ಪ್ಲೇಸ್ ಮಾಡಿ ಏನಾಗುತ್ತೆ? ಈ Fe ಬಂದು SO4 ಜೊತೆ ಜಾಯಿನ್ ಆಗುತ್ತೆ. ಸೊ ಐರನ್ ಸಲ್ಫೇಟ್ ಫಾರ್ಮ್ ಆಗುತ್ತೆ ಅಂಡ್ ಕಾಪರ್ ಏನಾಗುತ್ತೆ? ಡಿಸ್ಪ್ಲೇಸ್ ಆಗುತ್ತೆ. ಎಕ್ಸಾಂಪಲ್ ಒಂದ್ ವೇಳೆ ಡಸ್ ಫೆರಸ್ ಸಲ್ಫೇಟ್ ರಿಯಾಕ್ಟ್ ವಿತ್ ಕಾಪರ್ ಅಂತ ಕೇಳಿದ್ರೆ ರಿಯಾಕ್ಷನ್ ಆಗುತ್ತಾ ಅಂತ ಕೇಳಿದ್ರೆ ನೋ. ಓಕೆ ನೋಡಿ, ಈ ರಿಯಾಕ್ಷನ್ ಆಗಲ್ಲ. FeSO4 ಅಂದ್ರೆ ಫೆರಸ್ ಸಲ್ಫೇಟ್ ಗೆ ಕಾಪರ್ ನ ಹಾಕಿದ್ರೆ ನಿಮ್ಗೆ ರಿಯಾಕ್ಷನ್ ಆಗಲ್ಲ. ಯಾಕಂದ್ರೆ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್, ಇಲ್ಲಿ ರಿಯಾಕ್ಷನ್ ಆಗಲ್ಲ. ಬಟ್ ಕಾಪರ್ ಸಲ್ಫೇಟ್ ಗೆ ಐರನ್ ನ ಹಾಕಿದ್ರೆ ಡಿಸ್ಪ್ಲೇಸ್ ಆಗುತ್ತೆ. ಯಾಕಂದ್ರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ವಿಚ್ ಇಸ್ ದ ಕಲರ್ ವಿಚ್ ಇಸ್ ಬಿನ್ ಫಾರ್ಮ್? ಏನಾಗುತ್ತೆ ಅಂದ್ರೆ ಕಾಪರ್ ಸಲ್ಫೇಟ್ ಅಲ್ಲಿ ಐರನ್ ನ ಡಿಪ್ ಮಾಡಿದಾಗ ಇದು ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ 1 or 2 hours ನೀವು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಈ ಫೆರಸ್ ಸಲ್ಫೇಟ್ ಏನಾಗಿರುತ್ತೆ? ಡರ್ಟಿ ಗ್ರೀನ್ ಕಲರ್ ಆಗಿರುತ್ತೆ. ಇಟ್ ವಿಲ್ ಬಿ ಡರ್ಟಿ ಗ್ರೀನ್ ಕಲರ್ ಅಥವಾ ಲೈಟ್ ಗ್ರೀನ್ ಕಲರ್ ಆಗಿ ಫೇಡ್ ಆಗಿರುತ್ತೆ ಈ ಒಂದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಂದ್ರೆ ಫೆರಸ್ ಸಲ್ಫೇಟ್ ಆಫ್ ಫಾರ್ಮ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಈ ಕಲರ್ ಫಾರ್ಮ್ ಆಗಿರುತ್ತೆ. ಅಂಡ್ ಏನಾಗಿರುತ್ತೆ? ಈ ಐರನ್ ನೇಲ್ ಮೇಲೆ ಕಾಪರ್ ಬಂದು ಸೆಟಲ್ ಆಗಿರುತ್ತೆ, ಇಲ್ಲಿ ಕಾಪರ್ ಬಂದು ಸೆಟಲ್ ಆಗಿರುತ್ತೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಓಕೆ, ಎಸ್. So somebody is also giving the right answer for the previous concept which I have explained. It is also called as yes, of course it is called as double displacement reaction or precipitation reaction. Let's now go for the next children. I think e concept alli nimge each questions keltare. What happens when iron is dipped in copper sulfate? It reacts to form iron sulfate and copper. So what is the color of copper sulfate? Blue. What is the color of the product which has been formed? That is dirty green color. That product is ferrous sulfate. Yes. And what kind of reaction is this? This is displacement reaction. Displacement reaction ಯಾಕೆಂದ್ರೆ ಇಲ್ಲಿ more reactive element ಯಾವುದು? Iron. ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾಗುತ್ತೆ. Iron being more reactive displaces the copper from the copper sulfate ಅಂತ ಬರಿಬೇಕು. Okay? Yes. Let's now go for the next. ನೋಡಿ, this is related to the same. So ಏನಾಗಿತ್ತು ಅಂತ ನಾನು ಆಲ್ರೆಡಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೀನಿ. ಸೇಮ್ ಥಿಂಗ್ ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ. Yes. This equation already I have discussed now. Fine. So some other examples for displacement reaction. So zinc is combining with copper sulfate. ಏನಾಗುತ್ತೆ? Zinc is being more reactive. It displaces the copper from copper sulfate. So ಏನಾಗುತ್ತೆ? Zinc combined with the sulfate to form zinc sulfate and copper is getting displaced. ಒಂದು ನೆನ್ಪಿಟ್ಕೊಳ್ಳಿ, more reactive element ಇದ್ರೆ ಏನಾಗುತ್ತೆ? ಅದು ಈಸಿಯಾಗಿ less reactive element ನ ಡಿಸ್ಪ್ಲೇಸ್ ಮಾಡುತ್ತೆ. Okay? Moving to next. Lead combined with copper chloride ಏನಾಗುತ್ತೆ? Lead being more reactive than copper react with the copper chloride to form lead chloride. So what is the formula of lead chloride? PbCl2. PbCl2 is the formula of lead chloride and copper is again displaced.
ಸೊ ನೀವು ಇದನ್ನು ತಗೊಳ್ಬಹುದು ನೋಡಿ. ಜಿಂಕ್ ಕಂಬೈನ್ ವಿತ್ HCl, ನಾವು ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಜಿಂಕ್ ಕಂಬೈನ್ ವಿತ್ HCl, ಇಟ್ ಫಾರ್ಮ್ ಜಿಂಕ್ ಕ್ಲೋರೈಡ್. ಸೊ ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ ಅಂಡ್ ಇಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಡಿಸ್ಪ್ಲೇಸ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅರ್ಥ ಆಗ್ತಿದ್ಯಾ? ಸೊ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ, ಏನಾಗ್ತಾ ಇದೆ, ಯಾವ್ದಾದ್ರು ಒಂದು ರಿಯಾಕ್ಟೆಂಟ್ ಏನಾಗ್ತಾ ಇದೆ, ಇಟ್ ವಿಲ್ ಬಿ ಸೆಪರೇಟೆಡ್. ಕ್ಲಿಯರ್? Yes. Let's now move for the fourth type of reaction, my dear students, that is double displacement reaction. So ಇಲ್ಲಿ ಏನೇನೆಲ್ಲ ಕ್ವೆಶ್ಚನ್ ಕೇಳ್ಬೋದು ಅಂತ ನಾನು ಹೇಳ್ತಾ ಬರ್ತೀನಿ ನೋಡಿ. ಫಸ್ಟ್ ಬಂದು ನಿಮ್ಗೆ ಈ ಒಂದು ಆಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ ಅನ್ನ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ವೆನ್ ಸೋಡಿಯಂ ಸಲ್ಫೇಟ್ ಕಂಬೈನ್ ವಿತ್ ಬೇರಿಯಂ ಕ್ಲೋರೈಡ್? ಈ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ಕಂಬೈನ್ ಆದ್ರೆ ಏನಾಗುತ್ತೆ? ಎರಡು ಕೂಡ ಆಕ್ವಿಯಸ್ ಸೊಲ್ಯೂಷನ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ವಾಟ್ ಹ್ಯಾಪನ್ ವೆನ್ ಸೋಡಿಯಂ ಸೋಡಿಯಂ ಸಲ್ಫೇಟ್ ಕಂಬೈನ್ ವಿತ್ ಬೇರಿಯಂ ಕ್ಲೋರೈಡ್ ಅಂತ ಕೇಳ್ತಾರೆ. ಬೇಸಿಕಲಿ ಸೋಡಿಯಂ ಕ್ಲೋರೈಡ್ sodium sulfate combined with barium chloride ಏನಾಗುತ್ತೆ, it will form barium sulfate and sodium chloride. So ನೀವು ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಅಬ್ಸರ್ವಿಂಗ್ ಹಿಯರ್? ಯು ಆರ್ ಅಬ್ಸರ್ವಿಂಗ್ ಹಿಯರ್ sodium sulfate and barium chloride are there, right? You observe here, ಇಲ್ಲಿರುವಂತ ಸಲ್ಫೇಟ್ ಏನಾಗ್ತಾ ಇದೆ ಅಂಡ್ ಇಲ್ಲಿರುವಂತ ಕ್ಲೋರಿನ್ ಏನಾಗ್ತಾ ಇದೆ, it is exchanging between sodium and barium. So chlorine will combine with the sodium, sulfate will combine with barium. So ಏನಾಗ್ತಾ ಇದೆ, exchange of ion ಆಗ್ತದೆ. So how can you define the double displacement reaction? The mutual exchange of ions takes place. So mutual exchange, let me now write. So how can you write the double displacement reaction? It is a type of chemical reaction in which mutual exchange of ions takes place. ಮ್ಯೂಚುವಲ್ ಎಕ್ಸ್ಚೇಂಜ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಅಬ್ಸರ್ವ್ ಮಾಡಿ, ಇಲ್ಲಿರುವಂತ ಸಲ್ಫೇಟ್ ಅಂಡ್ ಕ್ಲೋರಿನ್ ಏನಾಗ್ತಾ ಇದೆ, ಇಂಟರ್ಚೇಂಜ್ ಆಗ್ತಾ ಇದೆ. ಸೊ ಸೋಡಿಯಂ ಜೊತೆ ಕ್ಲೋರಿನ್ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗ್ತಾ ಇದೆ, ಬೇರಿಯಂ ಜೊತೆ ಸಲ್ಫೇಟ್ ಕಂಬೈನ್ ಆಗಿ ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ such reactions where we can see the mutual exchange of ions, we will call it as double displacement reaction. And ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ನೇಮ್ ದ precipitate which is been formed when the sodium sulfate react with the barium chloride ಅಂತ ಕೇಳ್ತಾರೆ. So which is the precipitate formed here? The precipitate which is formed here is the barium sulfate. And what is the color of the precipitate? The color of the precipitate is white. White color precipitate form ಆಗುತ್ತೆ. So which color precipitate is formed? The white color precipitate is formed when sodium sulfate is combining with the barium chloride. Clear? ನೆನ್ಪಿಟ್ಕೊಳ್ಳಿ ಯಾವ precipitate form ಆಗ್ತಾ ಇದೆ ಅಂತ. And as a result of it, precipitate form ಆಗ್ತಿರೋದ್ರಿಂದ ಇದನ್ನ ನಾವು precipitation reaction ಅಂತ ಕೂಡ ಕರಿತೀವಿ. See, ಇಲ್ಲಿ ಅಬ್ಸರ್ವ್ ಮಾಡಬಹುದು. So you will observe a white substance which is insoluble in water. Where do you observe? When sodium sulfate combined with the barium chloride. So the insoluble substance which is formed here, here it is known as precipitate. And if any reaction, if it produces the precipitate, that kind of reactions is called as precipitation reaction. ಅದನ್ನ ಏನಂತ ಕರಿತೀವಿ ನಾವು? precipitation reaction ಅಂತ ಹೇಳಿ ಕರಿತೀವಿ. What do we call it as? We will call it as precipitation reaction. Very important, my dear student. ತುಂಬಾ ಈಸಿ. ಸೊ ನೀವು ಅದನ್ನ ಐಡೆಂಟಿಫೈ ಮಾಡೋದು ಬಹಳ ಈಸಿ. ಇದನ್ನ ಅಬ್ಸರ್ವ್ ಮಾಡಿ, ಏನಾಗಿರುತ್ತೆ ಅಂದ್ರೆ ನಮ್ಗೆ ಕಾಂಬಿನೇಷನ್ ಅಲ್ಲಿ ಎ ಕಂಬೈನ್ ವಿತ್ ಬಿ, ಎ ಅಂಡ್ ಬಿ ಅನ್ನೋ ರಿಯಾಕ್ಟೆಂಟ್ ಇರುತ್ತೆ, ಎರಡು ಕಂಬೈನ್ ಆಗಿ ಎ ಬಿ ಫಾರ್ಮ್ ಆಗುತ್ತೆ. ಸೊ ನಮ್ಗೆ ಡಿಕಾಂಪೋಸಿಷನ್ ಅಲ್ಲಿ ಏನಾಗುತ್ತೆ, ಎ ಬಿ ಅನ್ನೋ ಒಂದು ರಿಯಾಕ್ಟೆಂಟ್ ಇರುತ್ತೆ, ಇದು ಡಿಕಾಂಪೋಸ್ ಆಗಿ ಏನಾಗುತ್ತೆ, ಎ ಪ್ಲಸ್ ಬಿ ಅನ್ನೋ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎ ಬಿ ಪ್ಲಸ್ ಸಿ ಇರುತ್ತೆ, ಅಂದ್ರೆ ಎ ಬಿ ಅನ್ನೋ ಒಂದು ಕಾಂಪೌಂಡ್, ಸಿ ಅನ್ನೋ ಕಾಂಪೌಂಡ್ ಇರುತ್ತೆ. ಏನಾಗುತ್ತೆ ಇಲ್ಲಿ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಲ್ವಾ. ಸೊ ಸಿ ಏನಾಗುತ್ತೆ, ಇಟ್ ವಿಲ್ ಕಂಬೈನ್ ವಿತ್ ದಿಸ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇದು HCl ಅಂತ ಆದ್ರೆ ಏನಾಗುತ್ತೆ, ಸೊ ಸಿ ವಿಲ್ ಡಿಸ್ಪ್ಲೇಸ್ ದ ಎ. ಸೊ ಏನಾಗುತ್ತೆ, ಬಿ ಸಿ ಫಾರ್ಮ್ ಆಗುತ್ತೆ, ಇದನ್ನ ಜಿಂಕ್ ಅಂತ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಬಿ ಸಿ ಫಾರ್ಮ್ ಆಗುತ್ತೆ, ಎ ಡಿಸ್ಪ್ಲೇಸ್ ಆಗುತ್ತೆ. ಓಕೆ, ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಾಗುತ್ತೆ, ಎ ಬಿ ಪ್ಲಸ್ ಸಿ ಡಿ ಇರುತ್ತೆ, ಎ ಬಿ ಪ್ಲಸ್ ಸಿ ಡಿ ಅಲ್ಲಿ ಏನಾಗುತ್ತೆ, ಎ ಕಂಬೈನ್ ವಿತ್ ಡಿ, ಆಲ್ವೇಸ್ ಎ ಕಂಬೈನ್ ವಿತ್ ಡಿ, ಬಿ ಕಂಬೈನ್ ವಿತ್ ಸಿ. ಸೊ ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಎ ಡಿ ಪ್ಲಸ್ ಬಿ ಸಿ ಫಾರ್ಮ್ ಆಗುತ್ತೆ, ಎ ಡಿ ಪ್ಲಸ್ ಬಿ ಸಿ. ಅಬ್ಸರ್ವ್ ಮಾಡಿ ನೋಡಿ, ಇದನ್ನ ಎ, ಇದನ್ನ ಬಿ ಅಂಡ್ ಇದನ್ನ ಸಿ ಅಂಡ್ ಇದನ್ನ ಡಿ ಅಂತ ಕನ್ಸಿಡರ್ ಮಾಡಿ. ಎ ಕಂಬೈನ್ಸ್ ವಿತ್ ಡಿ, ಸೊ ಏನಾಗುತ್ತೆ, ಸೋಡಿಯಂ ಕಂಬೈನ್ ವಿತ್ ಕ್ಲೋರಿನ್ ಟು ಫಾರ್ಮ್ ಸೋಡಿಯಂ ಕ್ಲೋರೈಡ್. ಅಂಡ್ ಬಿ ಕಂಬೈನ್ ವಿತ್ ಸಿ ಏನಾಗ್ತಾ ಇದೆ, ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗ್ತಾ ಇದೆ. ಸೊ ಇದೆಲ್ಲ ತುಂಬಾ ಸಿಂಪಲ್ ಲಾಜಿಕ್ಸ್. ಓಕೆ, ಎಸ್. ಸೊ ಲೆಟ್ಸ್ ಗೋ ಫಾರ್ ದ ಫರ್ದರ್. ಸೊ ಫರ್ದರ್ ನಮ್ಗಿರುವಂತದ್ದು ಇಲ್ಲಿ, ಎಸ್, ಇದನ್ನ ಆಲ್ರೆಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಇಫ್ ಯು ಹ್ಯಾವ್ ಮಿಕ್ಸ್ ದ ಸೊಲ್ಯೂಷನ್ ಆಫ್ lead nitrate and potassium iodide,
ವಾಟ್ ವಾಸ್ ದ ಕಲರ್ ಆಫ್ ದ ಪ್ರೆಸಿಪಿಟೇಟ್ ಫಾರ್ಮ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಡ್ ನೈಟ್ರೇಟ್ ಗೆ PbNO32, ಲೆಡ್ ನೈಟ್ರೇಟ್ ಫಾರ್ಮುಲಾ PbNO32. ಇದಕ್ಕೆ ನಾವ್ ಏನ್ ಮಿಕ್ಸ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಪೊಟ್ಯಾಷಿಯಂ ಹೈಡ್ರೈಡ್ KI ನ ಮಿಕ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಡ್ ನೈಟ್ರೇಟ್ ಗೆ ಪೊಟ್ಯಾಷಿಯಂ ಹೈಡ್ರೈಡ್ ನ ಮಿಕ್ಸ್ ಮಾಡಿದ್ರೆ ಅಗೇನ್ ನೋಡಿ ಇದನ್ನ A ಅಂತ ಕನ್ಸಿಡರ್ ಮಾಡಿ, B ಅಂತ ಕನ್ಸಿಡರ್ ಮಾಡಿ, C ಅಂತ ಕನ್ಸಿಡರ್ ಮಾಡಿ, D ಅಂತ ಕನ್ಸಿಡರ್ ಮಾಡಿ. ಸೊ A ಕಂಬೈನ್ ವಿತ್ D ಅಂಡ್ B ಕಂಬೈನ್ ವಿತ್ C. ಸೊ A D ಜೊತೆ ಕಂಬೈನ್ ಆಗಿ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಲೆಡ್ ಐಡೈಡ್. PbI2 ಇಸ್ ದ ಫಾರ್ಮುಲಾ. PbI2 ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಪೊಟ್ಯಾಷಿಯಂ ಕಂಬೈನ್ ವಿತ್ nitrate, C combined with B to form potassium nitrate. The formula is KNO3. KNO3 formula form ಆಗುತ್ತೆ. Okay, and ಇಲ್ಲಿ exam ಅಲ್ಲಿ ಕೇಳ್ತಾ ಇದ್ದಾರೆ what is the color of the precipitate formed here. Actually the precipitate which is formed here is the lead iodide and the color of the precipitate is the yellow color precipitate form ಆಗುತ್ತೆ. Yellow color precipitate form ಆಗುತ್ತೆ. Okay, yes, and equation ಬರೀರಿ ಅಂತ ಕೇಳಿದ್ದಾರೆ. And is this also a double displacement reaction? Yes, it is also a double displacement reaction. It is also a double displacement reaction. Okay, so next ನಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್. ಈ ಅಬ್ಸರ್ವ್ ಮಾಡಿ, ಈ ಆಕ್ಟಿವಿಟಿ ಬೇಸ್ ಕ್ವಶನ್ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಈ ಆಕ್ಟಿವಿಟಿ ನಲ್ಲಿ ಏನಿದೆ, ಚೈನಾ ಡಿಶ್ ಅಲ್ಲಿ ಕಾಪರ್ ಇದೆ. ಅಂಡ್ ವಾಟ್ ಇಸ್ ದ ಕಲರ್ ಆಫ್ ಕಾಪರ್? ಅಬ್ಸರ್ವ್ ಮಾಡಿ, ಇಟ್ ಇಸ್ ಬ್ರೌನ್. ದ ಕಲರ್ ಆಫ್ ಕಾಪರ್ ಈಸ್ ಬ್ರೌನ್. ಕಲರ್ ಆಫ್ ಕಾಪರ್ ಈಸ್ ಬ್ರೌನ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವಾಟ್ ಹ್ಯಾಪನ್ ವೆನ್ ಕಾರ್ಬನ್ ಈಸ್, ದಟ್ ಇಸ್ ವೆನ್ ಕಾಪರ್ ಈಸ್ ಹೀಟೆಡ್. ಸಿ ವೆನ್ ಯು ಹೀಟ್ ಕಾಪರ್, when you heat copper, whenever you want to heat ಏನ್ ಇರಬೇಕು ಅಂತ ಹೇಳಿದೀನಿ, whenever you are heating you want to supply oxygen. ಏನಾಗ್ತದೆ, copper is combining with oxygen to form the copper oxide. What is the color of copper oxide? ನೆನ್ಪಿಟ್ಕೊಳ್ಳಿ, it is black, children. See this brown color copper, when it is heated it will change its color to black. ನೋಡಿ ಏನಾಗುತ್ತೆ, black ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? It's very important. brown color copper ಏನಾಗುತ್ತೆ, when it is heated it will change its color to black color. Copper oxide is black color. Oxidation reduction. So ನಿನ್ನೆ ಕ್ಲಾಸ್ ಅಲ್ಲೂ ನಾನು ನಿಮಗೆ ಒಂದು ಕ್ವೆಶ್ಚನ್ ಪೇಪರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೀನಿ. ಆಕ್ಸಿಡೇಷನ್ ಅಂದ್ರೆ ಏನಾಗುತ್ತೆ, ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ರಿಮೂವಲ್ ಆಫ್ ಹೈಡ್ರೋಜನ್ ಆಗುತ್ತೆ. ರಿಮೂವಲ್ ಆಫ್ ಹೈಡ್ರೋಜನ್. ಓಕೆ, ಅಡಿಷನ್ ಆಫ್ ಆಕ್ಸಿಜನ್. ಓಕೆ, ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ರಿಮೂವಲ್ ಆಫ್ ಹೈಡ್ರೋಜನ್ ಆಗುತ್ತೆ. ಓಕೆ, ರಿಡಕ್ಷನ್ ಅಂದ್ರೆ ಏನು, ತುಂಬಾ ಇಂಪಾರ್ಟೆಂಟ್. ರಿಡಕ್ಷನ್ ಅಂದ್ರೆ ಏನು? ರಿಡಕ್ಷನ್ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ಅಂಡ್ ರಿಮೂವಲ್ ಆಫ್ ಆಕ್ಸಿಜನ್ ಆಗುತ್ತೆ. ರಿಮೂವಲ್ ಆಫ್ ಆಕ್ಸಿಜನ್ ಆಗುತ್ತೆ. ಓಕೆ, ನೋಡಿ ಈ ಅಬ್ಸರ್ವ್ ಮಾಡಿ, ಈ ಸ್ಟೇಟ್ಮೆಂಟ್ ನ, ಈ ಇಕ್ವೇಶನ್ ಅಬ್ಸರ್ವ್ ಮಾಡಿ. ಏನಾಗ್ತದೆ, ಕಾಪರ್ ಆಕ್ಸೈಡ್, ಕಾಪರ್ ಏನಾಗ್ತದೆ, ಕಾಪರ್ ಆಕ್ಸೈಡ್ ಆಗ್ತಾ ಇದೆ. ಕಾಪರ್ ಏನಾಗ್ತದೆ, ಕಾಪರ್ ಆಕ್ಸೈಡ್ ಅಂದ್ರೆ ಕಾಪರ್ ಇಸ್ ಬೀಯಿಂಗ್ ಆಡೆಡ್ ಬೈ ಆಕ್ಸಿಜನ್. ಸೊ ಏನಾಗ್ತಾ ಇದೆ ಇಲ್ಲಿ, ಆಕ್ಸಿಡೇಷನ್ ಆಗ್ತಾ ಇದೆ. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್, ಆಕ್ಸಿಡೇಷನ್ ಇಸ್ ಟೇಕಿಂಗ್ ಪ್ಲೇಸ್. ಕಾಪರ್ ಇಸ್ ಕಂಬೈನಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಇಟ್ ಈಸ್ ಆಕ್ಸಿಡೇಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ಅಬ್ಸರ್ವ್ ಮಾಡಿ, ಏನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾ ಇದಾರೆ, ಕಾಪರ್ ಆಕ್ಸೈಡ್ ಏನ್ ಫಾರ್ಮ್ ಆಗಿದೆ, ಬ್ಲಾಕ್ ಕಲರ್. ಸೊ ಬ್ಲಾಕ್ ಕಲರ್ ಕಾಪರ್ ಆಕ್ಸೈಡ್ ನ ತಗೊಂಡಿದ್ದಾರೆ. ದೆನ್ ದೇ ಆರ್ ಫ್ಲಶಿಂಗ್ ದ ಹೈಡ್ರೋಜನ್ ಗ್ಯಾಸ್, ಅಂದ್ರೆ ಆಡಿಂಗ್ ದ ಹೈಡ್ರೋಜನ್ ಗ್ಯಾಸ್. ಸೊ ಕಾಪರ್ ಆಕ್ಸೈಡ್ ಏನಾಗ್ತಾ ಇದೆ, ಕಾಪರ್ ಆಗೋಗ್ತಾ ಇದೆ. ಹೈಡ್ರೋಜನ್ ಏನಾಗ್ತಾ ಇದೆ, ವಾಟರ್ ಆಗೋಗ್ತಾ ಇದೆ. ಓಕೆ, ಸೊ ಕಾಪರ್ ಆಕ್ಸೈಡ್ ಈಸ್ ಟರ್ನಿಂಗ್ ಇನ್ ಟು ಕಾಪರ್. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕಾಪರ್ ಆಕ್ಸೈಡ್ ಅಲ್ಲಿ ಆಕ್ಸಿಜನ್ ಇತ್ತು, ಈ ಕಾಪರ್ ಅಲ್ಲಿ ಆಕ್ಸಿಜನ್ ಇಲ್ಲ, ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್. ರಿಮೂವಲ್ ಆಫ್ ಆಕ್ಸಿಜನ್ ಅಂದ್ರೆ ಏನು, ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ದ ರಿಡಕ್ಷನ್. ಏನಂತ ಹೇಳ್ತೀವಿ, ರಿಡಕ್ಷನ್ ಅಂತ ಹೇಳ್ತೀವಿ. ಅಂಡ್ ಹೈಡ್ರೋಜನ್ ಏನಾಗ್ತಾ ಇದೆ, ಆಕ್ಸಿಜನ್ ಅನ್ನ ಆಡ್ ಮಾಡ್ಕೊಳ್ತಾ ಇದೆ. ಸೊ ವಾಟ್ ಈಸ್ ಇಟ್ ಕಾಲ್ಡ್ ಆಸ್, ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಇದನ್ನ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ರಿಡಕ್ಷನ್ ಆಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ. If a reaction, if it is following both oxidation and reduction process, such type of reactions are called as redox reaction, my dear students. ಇದನ್ನ ನಾವು redox reaction ಅಂತ ಹೇಳಿ ಕರಿತೀವಿ. If in a reaction both oxidation and reduction is taking place, such reactions are called as redox reaction. ನೋಡಿ, redox ಅಂದ್ರೆ read ಅಂದ್ರೆ reduction, ox ಅಂದ್ರೆ oxidation. So reduction, oxidation ಎರಡು ಆಗ್ತಾ ಇದ್ರೆ ಅದು redox. Okay, yes. So ಏನಾಗುತ್ತೆ ನೋಡಿ, if hydrogen gas is passed over the heated material, that is copper oxide, ನೆನ್ಪಿಟ್ಕೊಳ್ಳಿ black color, the black coating of a substance, that is surface, again will turn into brown. ಯಾಕೆಂದ್ರೆ ಕಾಪರ್ ಫಾರ್ಮ್ ಆಗ್ತಾ ಇದೆ. ಕಾಪರ್ ಯಾವ ಕಲರ್ ಇದೆ, ಬ್ರೌನ್. ಇಟ್ಸ್ a reverse reaction ಅಷ್ಟೇ. Okay, yes. See, if a substance gains oxygen during a reaction, it is said to be oxidized, and if a substance loses oxygen during a reaction, it is called as reduced.
ಆಲ್ರೆಡಿ ನಿಮ್ಗೆ ಇದು ಅರ್ಥ ಆಗಿದೆ. ಕ್ಲಿಯರ್? ಎಸ್. ಸೇಮ್ ಈಕ್ವೇಶನ್ ಇಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡಬಹುದು. ಎಸ್. ಅಂಡ್ ಈಗ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ. ಜಿಂಕ್ ಆಕ್ಸೈಡ್ ಇಸ್ ಕಂಬೈನಿಂಗ್ ವಿತ್ ಕಾರ್ಬನ್ ಟು ಫಾರ್ಮ್ ಜಿಂಕ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್. ಸೊ ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಹಿಯರ್. ನೋಡೋಣ ಯಾರು ಆನ್ಸರ್ ಮಾಡ್ತೀರಾ ಅಂತ. ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಹಿಯರ್. zinc oxide is combining with carbon to form zinc and carbon monoxide. Name the substance which is oxidized here. Which substance is oxidized here? Very good. The first right answer is given by Srujan, followed by Purvika and also the Lata. 3 members have given the right answer first tree. ನೋಡಿ, ಕಾರ್ಬನ್ ಏನಾಗ್ತಾ ಇದೆ, ಆಕ್ಸಿಜನ್ ನ ಆಡ್ ಮಾಡ್ಕೊಳ್ತಾ ಇದೆ. ಆಸ್ ದ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ಇದು ಆಕ್ಸಿಡೈಸ್ ಆಗ್ತಾ ಇದೆ. ಇಟ್ ಈಸ್ ಆಕ್ಸಿಡೇಷನ್. ಓಕೆ, ಸೊ ರಿಮೆಂಬರ್ ನೆಕ್ಸ್ಟ್ ಏನಾಗ್ತಾ ಇದೆ, ಜಿಂಕ್ ಆಕ್ಸೈಡ್ ಆಕ್ಸಿಜನ್ ನ ಲೂಸ್ ಮಾಡ್ಕೊಳ್ತಾ ಇದೆ. ಸೊ ಏನಾಗ್ತಾ ಇದೆ, ಜಿಂಕ್ ಆಕ್ಸೈಡ್ ರೆಡ್ಯೂಸ್ ಆಗ್ತಾ ಇದೆ. ಸೊ ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಹಿಯರ್. ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಹಿಯರ್ ಇಸ್ ದ ಕಾರ್ಬನ್. ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ಡ್ ಹಿಯರ್. ದ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ಡ್ ಹಿಯರ್ ಇಸ್ ಜಿಂಕ್ ಆಕ್ಸೈಡ್. ಜಿಂಕ್ ಆಕ್ಸೈಡ್ ರೆಡ್ಯೂಸ್ ಆಗ್ತಾ ಇದೆ ಜಿಂಕ್ ಆಗಿ. ಸೊ ಡೋಂಟ್ ರೈಟ್ ಜಿಂಕ್ ಇನ್ ಎಕ್ಸಾಮ್, ಜಿಂಕ್ ಆಕ್ಸೈಡ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಐ ಆಮ್ ಆಸ್ಕಿಂಗ್ ಹಿಯರ್. So this question, so what is happening here, when magnesium oxide is combining with the HCl, it forms magnesium chloride, water and chlorine. Name the substance which is oxidized here. Name the substance which is oxidized here. Yaud oxidize ಆಗ್ತಾ ಇದೆ. Very good. The first right answer is given by the Rangaswamy. Okay, ಯಾಕೆ ಅಂತ ನಾನು ರೀಸನ್ ಹೇಳ್ತೀನಿ ನೋಡಿ. HCl ಏನಾಗ್ತಾ ಇದೆ, ಆಕ್ಸಿಡೈಸ್ ಆಗ್ತಾ ಇದೆ. ಆಕ್ಸಿಡೈಸ್ ಆಗೋದು ಅಂತಂದ್ರೆ ಏನು, ಅಡಿಷನ್ ಆಫ್ ಆಕ್ಸಿಜನ್ ಅಲ್ಲ, ರಿಮೂವಲ್ ಆಫ್ ಹೈಡ್ರೋಜನ್ ಕೂಡ ಏನು, ಆಕ್ಸಿಡೇಷನ್. HCl ಏನಾಗ್ತಾ ಇದೆ, ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ಕೊಳ್ತಾ ಇದೆ. ರಿಮೂವ್ ಆಗಿ ಕ್ಲೋರಿನ್ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ರಿಮೂವಲ್ ಆಫ್ ಹೈಡ್ರೋಜನ್ ಕೂಡ ಆಕ್ಸಿಡೇಷನ್. ಸೊ HCl is getting oxidized to Cl2. Okay, HCl is getting oxidized to Cl2. Most of the students, 99% of the students ಮಿಸ್ಟೇಕ್ ಮಾಡ್ತಾರೆ. ಯಾಕೆಂದ್ರೆ HCl ಏನಾಗ್ತಾ ಇದೆ, ಇಲ್ಲಿ ವಾಟರ್ ಆಗ್ಬಿಟ್ಟಿದೆ ಅಂತ ಹೇಳ್ತೀರಾ. ಅಲ್ಲ, ಏನಾಗ್ತಾ ಇದೆ, ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ ಇಲ್ಲಿ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಿರೋದ್ರಿಂದ ಏನಾಗ್ತಾ ಇದೆ, ಇದು ವಿ ವಿಲ್ ಕಾಲ್ ದಿಸ್ ಆಸ್ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಿರೋದ್ರಿಂದ ಏನಾಗ್ತಾ ಇದೆ, HCl here is called as an oxidizing agent. Yes, clear. So the substance which is getting reduced, ಯಾವ್ದು ರೆಡ್ಯೂಸ್ ಆಗ್ತಾ ಇದೆ, ಮೆಗ್ನೀಷಿಯಂ ಆಕ್ಸೈಡ್ is getting reduced to magnesium chloride. ಯಾಕೆಂದ್ರೆ ರಿಡಕ್ಷನ್ ಅಂದ್ರೆ ಏನಾಗ್ತಾ ಇದೆ, ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇದು ಏನಾಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ದಿಸ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಚಿಲ್ಡ್ರನ್, ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಫೈನಲ್ ಕಾನ್ಸೆಪ್ಟ್ ಗೆ ಬಂದ್ಬಿಡೋಣ. ಸೊ ಒಂದು ಆಕ್ಟಿವಿಟಿ ಕೇಳಿದರೆ, when magnesium ribbon burns with the white dazzling flame in the air, ಏನಾಗುತ್ತೆ, it changes into white substance, magnesium oxide. Is magnesium is being oxidized or reduced ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಮೆಗ್ನೀಷಿಯಂ ನ ಬರ್ನ್ ಮಾಡಿದಾಗ ನಾವು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಯ್ತಲ್ಲ. ಸೊ ಇಲ್ಲಿ ಮೆಗ್ನೀಷಿಯಂ ಆಕ್ಸಿಡೈಸ್ ಆಯ್ತಾ, ರೆಡ್ಯೂಸ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ವಾಟ್ ಹ್ಯಾಪನ್, ಮೆಗ್ನೀಷಿಯಂ ಆಕ್ಸಿಡೈಸ್ ಆಗಿದೆ, ರೆಡ್ಯೂಸ್ ಆಗಿದ. ಮೆಗ್ನೀಷಿಯಂ ಏನಾಗ್ತಾ ಇದೆ, ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಿರೋದ್ರಿಂದ ಇದು ಆಕ್ಸಿಡೈಸ್ ಆಗಿದೆ. ಎಸ್. ಸೊ ಫೈನಲ್ ಕಾನ್ಸೆಪ್ಟ್ ಆಫ್ ದಿಸ್ ಲೆಸನ್ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋಂಥ ಕಾನ್ಸೆಪ್ಟ್ ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದಾದ್ರೆ ನಂತರ ನಾನು ನಿಮ್ಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಐ ಹ್ಯಾವ್ ಅನದರ್ ಫೈಲ್ ವೇರ್ ಐ ಆಮ್ ಆಸ್ಕಿಂಗ್ ಕ್ವಶನ್ಸ್. ಎಸ್. ಈಗ ನೋಡಿ, ಅಬ್ಸರ್ವ್ ಮಾಡಿ, ಕೊರೋಷನ್ ಅಂತ ಕೇಳಿದ್ದಾರೆ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಐರನ್ ಆರ್ಟಿಕಲ್ಸ್ ಆರ್ ಶೈನಿ ವೆನ್ ದೇ ಆರ್ ನ್ಯೂ, ಬಟ್ ದೇ ಗೆಟ್ ಕೋಟೆಡ್ ವಿತ್ ದ ರೆಡ್ಡಿಶ್ ಬ್ರೌನ್ ಪೌಡರ್ ವೆನ್ ದೇ ಆರ್ ಲೆಫ್ಟ್ ಫಾರ್ ಸಮ್ ಟೈಮ್. ಈ ಪ್ರೋಸೆಸ್ ನ ನಾವೇನಂತ ಕಳಿತೀವಿ, ರಸ್ಟಿಂಗ್ ಅಂತ ಹೇಳ್ತೀವಿ. When iron is exposed to the oxygen and the moisture in the atmosphere, ಏನಾಗುತ್ತೆ, it will get rusting. ಇದು rust ಆಗುತ್ತೆ. Okay? Yes. Now some other metals also get tarnished in this manner. Have you noticed the color of coating formed on the copper and silver? ನೋಡಿದೀರಾ, ಕಾಪರ್ ಅನ್ನ ನಾವು ಎಕ್ಸ್ಪೋಸ್ ಮಾಡಿದ್ರೆ ಏರ್ ಗೆ ಫಾರ್ ಸಮ್ ಟೈಮ್, ಅಂದ್ರೆ ಅಟ್ಮಾಸ್ಫಿಯರ್ ಗೆ ಗ್ರೀನ್ ಕಲರ್ ಕೋಟಿಂಗ್ ಫಾರ್ಮ್ ಆಗುತ್ತೆ. ಸಿಲ್ವರ್ ಅನ್ನ ನಾವು ಎಕ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ನಾವು ಸಿಲ್ವರ್ ನ ಎಕ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಬ್ಲಾಕ್ ಕಲರ್ ಕೋಟಿಂಗ್ ಫಾರ್ಮ್ ಆಗುತ್ತೆ. ಸೊ ವಾಟ್ ಈಸ್ ಆಕ್ಚುಲಿ ದಿಸ್? See, when metal is attracted by or attacked by the substances around it, such as moisture and acid, etc., this is said to be corroded, and this process is called as corrosion. 1 mark ಗೆ ಕೇಳ್ತಾರೆ. Define corrosion. What is mean by corrosion? Corrosion ಅಂದ್ರೆ, the metal is attacked by the substances such as moisture and acids. It is getting corroded, and the process is called as corrosion. Example, corrosion of copper, corrosion of silver. Okay? Yes. Copper ಏನಾಗುತ್ತೆ, ಗ್ರೀನ್ ಕೋಟ್ ಫಾರ್ಮ್ ಮಾಡುತ್ತೆ, ಸಿಲ್ವರ್
ಬ್ಲಾಕ್ ಕಲರ್ ಕೋಟಿಂಗ್ ಫಾರ್ಮ್ ಮಾಡುತ್ತೆ. ಇದರ ಕಂಟಿನ್ಯೂಷನ್ ನಿಮ್ಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇರುತ್ತೆ. ಆ ಲೆಸನ್ ಅಲ್ಲಿ ಕಂಟಿನ್ಯೂಷನ್ ಇದೆ, ಯಾವ ರೀತಿ ಇದು ಕೊರೋಡ್ ಆಗುತ್ತೆ. ಈಕ್ವೇಶನ್ ನಿಮ್ಗೆ ಆ ಲೆಸನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಎಕ್ಸಾಂಪಲ್ ನೋಡಬಹುದು, ಕೊರೋಷನ್ ಆಫ್ ಡ್ಯಾಮೇಜ್ ವಿಚ್ ಇಸ್ ಕಾಸಿಂಗ್ ಟು ದ ಕಾರ್ ಬಾಡೀಸ್, ಬ್ರಿಡ್ಜಸ್, ಐರನ್ ರೈಲಿಂಗ್ಸ್, ಶಿಪ್ಸ್ ಎಲ್ಲ ಕೂಡ ಏನಾಗುತ್ತೆ ಮೆಟಲ್ಸ್ ಇಂದ ಮಾಡಿರ್ತಾರೆ. ಸೊ ಏನಾಗುತ್ತೆ ಅಲ್ಲೆಲ್ಲ ಕೂಡ ಏನಾಗುತ್ತೆ ಮೆಟಲ್ಸ್ ಕೊರೋಡ್ ಆಗುತ್ತೆ. ಎಸ್, ಸೊ ಕೊರೋಷನ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್. ಸೊ ಇದನ್ನ ನಾವು ಇಂಪಾರ್ಟೆನ್ಸ್ ಕೊಡೋದು ಬೇಡ, ಈ ಒಂದು ಕಾನ್ಸೆಪ್ಟ್ ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಫೈನಲಿ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ rancidity, my dear student. Rancidity important. See, what is meant by rancidity? See, when fats and oils are oxidized, they become rancid. As a result of it, their smell and taste changes. Their smell and taste changes. Okay, this is a definition for rancidity. Rancidity ಅಂದ್ರೆ ಇದನ್ನೇ ಬರಿಬೇಕು ನೀವು, 1 mark ಸಿಗುತ್ತೆ ನಿಮಗೆ. So when fats and oils are oxidized, they become rancid and their smell and taste changes. ಏನ್ ಹಂಗಂದ್ರೆ, say for example, your mother has kept a bowl of rice in the home. The cooked rice. I'm not talking about the raw rice, cooked rice. So ಇದನ್ನ ಒಂದು 2 days ಅವ್ರು ಹಾಗೆ ಇಟ್ರೆ ಏನಾಗುತ್ತೆ, 2 days ಬೇಡ, ಒಂದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕ್ಲೋಸ್ ಮಾಡದೆ ಲಿಡ್ನ ಇದನ್ನ ನೀವು ಅಟ್ಮಾಸ್ಫಿಯರ್ ಗೆ ಓಪನ್ ಮಾಡಿಟ್ರೆ ಏನಾಗುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿರುವಂತ ಆಕ್ಸಿಜನ್ ಜೊತೆ ಈ ರೈಸ್ ಏನಾಗುತ್ತೆ ಕಂಬೈನ್ ಆಗುತ್ತೆ. ಓಕೆ, ಸೊ ಆಗ ಏನಾಗುತ್ತೆ, ರೈಸ್ ಆಕ್ಸಿಡೈಸ್ ಆಗುತ್ತೆ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ. ಈವ್ನಿಂಗ್ ಟೈಮ್ಗೆಲ್ಲ ಏನಾಗಿರುತ್ತೆ, ಈ ಫುಡ್ ಏನಾಗುತ್ತೆ ಸ್ಪಾಯಿಲ್ ಆಗಿರುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ಇನ್ ದ ಬ್ಯಾಡ್ ಟೇಸ್ಟ್ ಅಂಡ್ ಬ್ಯಾಡ್ ಸ್ಮೆಲ್. ಸ್ಮೆಲ್ಲು ಕೂಡ ಚೇಂಜ್ ಆಗಿರುತ್ತೆ, ಟೇಸ್ಟು ಕೂಡ ಚೇಂಜ್ ಆಗಿರುತ್ತೆ. ಇದನ್ನೇ ನಾವು ರಾನ್ಸಿಡಿಟಿ ಅಂತ ಹೇಳೋದು. ಓಕೆನಾ? ಸೊ ಯೂಶಲಿ ನಾವೇನ್ ಮಾಡ್ತೀವಿ, ಟು ಪ್ರಿವೆಂಟ್ ದ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ವಿ ವಿಲ್ ಐದರ್ ಆಡ್ ಆಂಟಿ ಆಕ್ಸಿಡೆಂಟ್ಸ್. ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೇಮ್ ದ ಮೆಥಡ್ಸ್ ವಿಚ್ ಇಸ್ ಯೂಸ್ಡ್ ಟು ಪ್ರಿವೆಂಟ್ ದ ರಾನ್ಸಿಡಿಟಿ. ರಾನ್ಸಿಡಿಟಿ ನ ಅವಾಯ್ಡ್ ಮಾಡಕ್ಕೆ ಯಾವ್ದಾವ್ದೆಲ್ಲ ಮೆಥಡ್ ನ ಫಾಲೋ ಮಾಡ್ತಾರೆ. ಒಂದು, you can add the antioxidants. You can add antioxidants to avoid the food being rancid. So antioxidants na add ಮಾಡಬಹುದು. Secondly, you can keep the food in the refrigerator. Refrigerator ಅಲ್ಲಿ food na ನೀವು ಸ್ಟೋರ್ ಮಾಡಬಹುದು. And you can keep the food in the airtight container. Airtight container ಅಲ್ಲಿ ನೀವು food na ಸ್ಟೋರ್ ಮಾಡಬಹುದು. Okay. Fourthly, you have to flush the nitrogen gas for some of the food to avoid the rancidity. These are the 4 important methods that we follow to prevent the rancidity. 4 important method idu. We can prevent the rancidity from this. Clear? Yes. The 4 important methods ನೆನಪಿಟ್ಕೊಳ್ಳಿ. 2 marks ಗೆ ಕೇಳಿದೆ, ಈ 4 important points ಬರಿಬೇಕು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳಬಹುದು, ಚಿಪ್ಸ್ ಪ್ಯಾಕೆಟ್ ಮೇಕರ್ಸ್ ಫ್ಲಶ್ ದ ನೈಟ್ರೋಜನ್ ಗ್ಯಾಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಚಿಪ್ಸ್ ನ ಬೈ ಮಾಡಿದ್ರೆ ಹೊರಗಡೆ ಆ ಪ್ಯಾಕೆಟ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಬರ್ಜ್ಡ್, ಅಂದ್ರೆ ಇಟ್ ವಿಲ್ ಬಿ ಫಿಲ್ಡ್ ಬೈ ದ ಏರ್ ಇಂದ ಫಿಲ್ ಆಗಿರುತ್ತೆ. ಸೊ ಏನಕ್ಕೋಸ್ಕರ ಏರ್ ಇಂದ ಫಿಲ್ ಆಗಿರುತ್ತೆ, ಯಾಕೆ ಏನ್ ಏರ್ ಫಿಲ್ ಆಗಿರುತ್ತೆ ಅಂದ್ರೆ ನೈಟ್ರೋಜನ್ ಗ್ಯಾಸ್ ಫಿಲ್ ಮಾಡಿರ್ತಾರೆ. ಒಂದ್ ವೇಳೆ ಇದೇ ಚಿಪ್ಸ್ ಪ್ಯಾಕೆಟ್ ಒಂದ್ ವೇಳೆ ಏನಾಗಿಲ್ಲ, ಇದು ಬಲ್ಜ್ ಆಗಿಲ್ಲ, ಏರ್ ಇಂದ ಫಿಲ್ ಆಗಿಲ್ಲ ಅಂದ್ರೆ ನೀವು ಆ ಚಿಪ್ಸ್ ನ ತಿಂದಾಗ ಏನಾಗುತ್ತೆ, ಇಟ್ ವಿಲ್ ಬಿ ನಾಟ್ ಫ್ರೆಶ್, ಇಟ್ಸ್ ಟೇಸ್ಟ್ ಅಂಡ್ ಸ್ಮೆಲ್ ವಿಲ್ ಬಿ ಡಿಫ್ರೆಂಟ್. ಯಾಕೆ ಅಂದ್ರೆ ಇಟ್ ಈಸ್ ರಿಯಾಕ್ಟೆಡ್ ವಿತ್ ದ ಆಕ್ಸಿಜನ್, ಇಟ್ ಇಸ್ ಆಕ್ಸಿಡೈಸ್ಡ್. ಅರ್ಥ ಆಗ್ತಿದ್ಯಾ? ಸೊ ಏನ್ ಮಾಡ್ತಾರೆ ಅದಕ್ಕೆ, ಸೊ ಚಿಪ್ಸ್ ಪ್ಯಾಕೆಟ್ ಮೇಕರ್ಸ್ ಫ್ಲಶ್ ದ ನೈಟ್ರೋಜನ್ ಗ್ಯಾಸ್ to prevent the rancidity, so that the food will be fresh and also its smell and taste will be not changed. Okay? Yes. We'll ಕೊಟ್ಟಿದ್ದಾರೆ ನೋಡಬಹುದು, chips manufacturers usually flush the bags of chips with the gas. Such gas is called as nitrogen. So this will also prevent the chips from being oxidized. Oxygen ಜೊತೆ ಕಂಬೈನ್ ಆಗೋದನ್ನ ಇದು ಅವಾಯ್ಡ್ ಮಾಡುತ್ತೆ. ಸೊ rancidity ನ ಪ್ರಿವೆಂಟ್ ಮಾಡುತ್ತೆ. ಕ್ಲಿಯರ್? ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಕಂಪ್ಲೀಟ್ ಲೆಸನ್ ಎಕ್ಸ್ಪ್ಲೈನ್ ಮಾಡಿದ್ದು ಈಗ ಕಂಪ್ಲೀಟ್ ಆಗಿದೆ. So now it's time to ask questions. I'll ask few questions now. So fine. Okay, it's time to now know some questions. Okay. So now I'll be asking few questions to you. So let me see that yes to nimge questions easy agi artha agutte and how far you will easily answer anta tilkolana. Fine. Okay. The first question is just let me. The first question is, okay, what changes do you observe in the iron nail and the color of copper sulfate if the iron nails are dipped in the copper sulfate solution ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಐರನ್ ನೇರನ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ವಾಟ್ ಆರ್ ದ ಚೇಂಜಸ್ ಯು ಅಬ್ಸರ್ವ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಹ್ಯಾಪನ್ಸ್ ವೆನ್ ಯು ಡಿಪ್ ದ ಐರನ್ ನೇಲ್ ಇನ್ ದ copper sulfate solution?
So I think ನಿಮಗೆ ಇದು ಗೊತ್ತಾಗ್ತಿದೆ ಅನ್ಕೋತೀನಿ. What happens when we dip the iron nail in the copper sulfate solution? Very simple, my dear students. ಏನಾಗುತ್ತೆ? Fe will combine with copper sulfate. As a result of ಏನಾಗುತ್ತೆ? FeSO4 ferrous sulfate form ಆಗುತ್ತೆ. Copper displace ಆಗುತ್ತೆ. Copper displace ಆಗುತ್ತೆ. Okay, I think you are able to understand. So the next question here is identify the chemical change ಅಂತ ಕೇಳಿದರೆ. Let me see who will answer this first. Melting of ice, conversion of milk. Okay, melting of ice ಯಾವ ರೀತಿಯ ಚೇಂಜ್ ಆಗಿದೆ, ಕನ್ವರ್ಷನ್ ಆಫ್ ಮಿಲ್ಕ್ ಯಾವ ರೀತಿಯ ಚೇಂಜ್ ಆಗಿದೆ, ಏನ್ ಚೇಂಜ್ ಇದು ಅಂತ ನೀವು ಹೇಳ್ಬೇಕು. ಮೆಲ್ಟಿಂಗ್ ಆಫ್ ಐಸ್ ಅಂಡ್ ಕನ್ವರ್ಷನ್ ಆಫ್ ಮಿಲ್ಕ್ ಯಾವ ರೀತಿಯ ಚೇಂಜಸ್ ಅಂತ ಹೇಳ್ಬೇಕು. ಓಕೆ, ಎಸ್. ಸೊ ಮೆನಿ ಆಫ್ ಯು ಆರ್ ಟ್ರೈಂಗ್ ಟು ಆನ್ಸರ್. ಸೊ ಎಂಡೋಥರ್ಮಿಕಾ ಎಕ್ಸೋಥರ್ಮಿಕಾ ಅಂತಲ್ಲ, ಹಿಂಟ್ ಕೊಡ್ತೀನಿ. ಇದರಲ್ಲಿ ಯಾವುದು ಫಿಸಿಕಲ್ ಚೇಂಜ್, ಯಾವುದು ಕೆಮಿಕಲ್ ಚೇಂಜ್ ಅಂತ ಐಡೆಂಟಿಫೈ ಮಾಡಬೇಕು. ವಿಚ್ ಈಸ್ ಫಿಸಿಕಲ್ ಚೇಂಜ್, ವಿಚ್ ಈಸ್ ಕೆಮಿಕಲ್ ಚೇಂಜ್. ಸೊ ಲತಾ ಹ್ಯಾಸ್ answered first. Very good. See, conversion of milk is a chemical change. Conversion of milk is a chemical change. Melting of ice is a physical change. ಯಾಕೆ ಅಂದ್ರೆ ನೀವು ಐಸ್ ನ ಮೆಲ್ಟ್ ಮಾಡಿದ್ಮೇಲೆ ವಾಟರ್ ಆಗಿ ಮತ್ತೆ ಅದನ್ನ ವಾಟರ್ ನ ಐಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದು ಫಿಸಿಕಲ್ ಚೇಂಜ್. ಬಟ್ ಮಿಲ್ಕ್ ನ ಒಂದ್ಸತಿ ನೀವು ಕರ್ಡ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ವಾಪಸ್ ಏನ್ ಮಾಡಕ್ಕಾಗಲ್ಲ, ನೀವು ಮಿಲ್ಕ್ ಆಗಿ ಕನ್ವರ್ಟ್ ಮಾಡಕ್ಕಾಗಲ್ಲ. Hence it is a chemical change. Okay. Next question, why is respiration considered as an exothermic reaction? ಯಾಕೆ? So because during respiration what happened? Oxygen will combine with what? The glucose C6H12O6. ಅದರಿಂದ ಏನಾಗುತ್ತೆ? It will result in the formation of oxygen and also, it results in the formation of carbon dioxide. And what else is been released? Water molecules are being formed and also energy is released. Energy release ಆಗುತ್ತೆ. Okay? Yes. So ಇದು energy release ಆಗ್ತಿರೋದ್ರಿಂದ ಏನಾಗ್ತಾ ಇದೆ? It is called as exothermic reaction. As energy is released, what happened? It is called as exothermic reaction. Very good. So gamer ಅನ್ನೋ ಐಡಿ ಇಂದ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ನೆಕ್ಸ್ಟ್, why do copper vessels lose shine when exposed to air? One single word. ಏನಾಗುತ್ತೆ? ಕಾಪರ್ ನ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ? Why does it loses the luster? Why does copper loses the luster? Why does copper? Very good. Lata has rightly given the right answer. Due to corrosion. Due to corrosion. So due to corrosion, what happened? The copper loses its shining nature. Very good. Right answer. Next question. Potato chips makers fill the packets of chips with the nitrogen gas. Why? Why do they flush the nitrogen gas? Why do potato chips makers flush the nitrogen gas? First answer ಯಾರು ಕೊಡ್ತೀರಾ ಅವ್ರ ಆನ್ಸರ್ ಮಾತ್ರ, ಅವ್ರ ಹೆಸರನ್ನ ಮಾತ್ರ ನಾನು ಫಾಸ್ಟ್ ಆಗಿ ರಿಕಾಲ್ ಮಾಡ್ಕೊಳ್ತೀನಿ. So potato chips makers flush the nitrogen gas. Give reason. What is the reason? Very good. The first answer is given by the Parvez Ahmad from Dharwad. So very good. To prevent the rancidity. To prevent the rancidity. So to prevent the rancidity, so potato, that is chips makers, will flush the chips packets with the nitrogen gas. Okay, rancidity. Spelling I made mistake here. It is rancidity. The rancidity spelling is RANCIDITY. Rancidity. Next question. Why we store the silver chloride in the dark colored bottles? ಯಾಕೆ ಸಿಲ್ವರ್ ಕ್ಲೋರೈಡ್ ನ ಡಾರ್ಕ್ ಕಲರ್ಡ್ ಬಾಟಲ್ಸ್ ಅಲ್ಲಿ ನಾವು ಸ್ಟೋರ್ ಮಾಡ್ತೀವಿ? Why do we store the silver chloride in the dark colored bottles? Why do we store the silver chloride in the dark colored bottles? What is silver chloride? AgCl. Why do we store in the dark colored bottles? Why do we store the silver chloride in the dark colored bottles? To prevent it to gray color. Sujana, your answer is actually correct. Very good. But one particular word ಬೇಕು ಅಲ್ಲಿ. Particular word ಏನು? It will not shade in the color. Okay, ನಿಮ್ಮ reasons correct ಆಗಿದೆ. First, again, the right answer is given by Parvez Ahmad. ಏನಾಗುತ್ತೆ ಅಂದ್ರೆ to prevent the decomposition reaction. To prevent the decomposition reaction. ಏನಾಗುತ್ತೆ? ಸಿಲ್ವರ್ ಕ್ಲೋರೈಡ್ ನ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿದಾಗ ಡಿಕಾಂಪೋಸಿಷನ್ ಆಗುತ್ತೆ. So to prevent the decomposition reaction, what happened? We will keep the silver chloride in the dark color bottle. Okay? Yes. Next question. Write the chemical equation of double displacement reaction ಅಂತ ಕೇಳಿದರೆ. Any equation ನೀವು ಬರಿಬಹುದು. Any equation. ಇದನ್ನ ನಾನು ಮತ್ತೆ ಡಿಸ್ಕಸ್ ಮಾಡೋದ್ರಲ್ಲಿ ಏನು ಲೈಕ್ ಟೈಮ್ ವೇಸ್ಟ್ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಆಲ್ರೆಡಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಯಾವ್ದಾದ್ರು ಒಂದು ಈಕ್ವೇಶನ್ ಬರೀರಿ. So you have lead nitrate combined with potassium iodide. And you also have sodium sulfate combined with barium chloride. ಎರಡಲ್ಲಿ ಯಾವ್ದಾದ್ರು ಒಂದು ಬರಿಬಹುದು. So ಈಗ ಇದನ್ನ ಆನ್ಸರ್ ಮಾಡಿ. 8th question. Nitrogen is combining with the hydrogen. Name the type of reaction here.
So nitrogen is combining with the hydrogen. What type of reaction is this? Nitrogen is combining with the hydrogen to form the ammonia. What kind of reaction is this? First right answer is given by Lata. Very good. It is called as combination reaction. Idu combination reaction agide. You can observe two reactants are combining to form one single product. Combination. Yes. Next question. What happens when milk is left open in the room temperature during the summer? So milk na now room temperature alli open ಮಾಡಿಟ್ರೆ ಏನಾಗುತ್ತೆ? What happens when milk is kept open? Many other are giving the right answer for the previous question. Very good. What happens when milk is kept open in the room temperature during the summer? It will get spoiled anta helidira. pH value changes to acidic. Very good. Okay. So innu ಏನು ಆಗಬಹುದು? One particular answer ಹೇಳಿ. ಏನು ಆಗಬಹುದು? It gets spoiled. Okay. Spoiled anta helidira. Yes. When milk is left open in the room temperature during summer, spoil ಆಗುತ್ತೆ. Fine. Spoil ಆಗುತ್ತೆ. ಯಾಕೆ ಸ್ಪಾಯ್ಲ್ ಆಗುತ್ತೆ ಅಂದ್ರೆ it results in the rancidity. ಆಕ್ಸಿಜನ್ ಜೊತೆ ಕಂಬೈನ್ ಆಗ್ಬಿಡುತ್ತೆ ಇದು. ಓಕೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ ಇಲ್ಲಿ ಇದು ಹಾಳಾಗುತ್ತೆ, rancid ಆಗುತ್ತೆ. ಸೃಜನ has given the right answer. Very good. Next question. What happens when quicklime is added to water? I want just the product. Quicklime formula ಏನು? ಕ್ಯಾಲ್ಸಿಯಂ ಆಕ್ಸೈಡ್. ಇದಕ್ಕೆ ವಾಟರ್ ನ ಆಡ್ ಮಾಡಿದ್ರೆ what is the product we get? Example ಹೀಗೆ ಬರಿಬೇಕು. Quicklime, calcium oxide. So water ನ add ಮಾಡ್ತಾ ಇದ್ದೀರಾ. What is the product you get? What is the product you get when you add water to quicklime? Right answer is first given by Suresh. Calcium hydroxide, that is the slaked lime is formed. Very good, Suresh. You have given the right answer. First is given by the Suresh, that is ID, that is from Suresh ID, he has given the answer. So calcium hydroxide is the right answer. It is called as slaked lime. Now 2-mark question. Define combination reaction. ನಿಮ್ಗೆ ಆಲ್ರೆಡಿ ಗೊತ್ತಿದೆ combination reaction ಅಂದ್ರೆ ಏನು? Two reactants combine to form one single product. Give one example for the combination reaction which is exothermic in nature ಅಂತ ಕೇಳಿದ್ದಾರೆ. So ನೀವು ಇದನ್ನೇ ಬರಿಬಹುದು. Calcium oxide combining with the water to form calcium hydroxide. Okay. So ಇದೇನಾಗಿದೆ? Heat ನ release ಮಾಡುತ್ತೆ. So it releases the large amount of heat, right? So this is an exothermic reaction and it is also called as the combination reaction. Next, what is decomposition reaction anta kelidare? Decomposition reaction andre enu? It is just opposite to combination. Single reactant undergo decomposition to form two or more products. Explain with an example anta kelidare. Any example you take, you can just take simple example. Water is decomposed to form hydrogen and oxygen. Water is decomposed to form hydrogen and oxygen in the presence of electricity. ಇಲ್ಲಿ ಮ್ಯಾಂಡೇಟರಿ ಅವ್ರು ಏನು ಅಂತ ಮೆನ್ಷನ್ ಮಾಡಿಲ್ಲ. ವೆದರ್ ಯು ಹ್ಯಾವ್ ಟು ರೈಟ್ thermal or the electrolytic or photolytic. You can take any example ನೀವು ತಗೊಳ್ಬಹುದು. So next, name the state and the law which is kept in the mind when we balance the chemical equation. ನಾನು ಇದನ್ನ ನಿಮಗೆ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಲಿಲ್ಲ. ಯಾಕೆ ಅಂತಂದ್ರೆ I just wanted to know that how many students know this concept. ಅಂತ ನಂಗೆ ಗೊತ್ತಿರಬೇಕು. ನೇಮ್ ಯಾವ ಲಾನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ. The first right answer is given by Purvika. Purvika has given right answer. Law of conservation of mass. ಏನ್ ಹೇಳುತ್ತೆ law of conservation of mass? Energy can neither be created nor be destroyed. Law of conservation of mass ಏನ್ ಹೇಳುತ್ತೆ? Energy can neither be created nor be destroyed, but it can be converted from one form to another form. ಎಕ್ಸಾಂಪಲ್ ನೋಡಿ, ಇಲ್ಲಿ ವಾಟರ್ ಇದೆ. ವಾಟರ್ ಅಲ್ಲಿ ಏನಿದೆ? ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇದೆ. ರಿಯಾಕ್ಟೆಂಟ್ಸ್ ಅಲ್ಲಿ ನಮ್ಗೆ ಏನಿದೆ? ಪ್ರಾಡಕ್ಟ್ಸ್ ಅಲ್ಲಿ ನಮ್ಗೆ ಅದೇ ಬರುತ್ತೆ. ಬಟ್ ಏನಾಗ್ತಾ ಇದೆ ಇಲ್ಲಿ? ಹೈಡ್ರೋಜನ್ 2 ಐಟಮ್ಸ್ ಇದೆ, ಆಕ್ಸಿಜನ್ 2 ಐಟಮ್ ಇದೆ. ಬಟ್ ಇಲ್ಲಿ ಹೈಡ್ರೋಜನ್ 1 ಏನಂದ್ರೆ 2 ಇದೆ, ಆಕ್ಸಿಜನ್ ಒಂದೇ ಇದೆ. ಬ್ಯಾಲೆನ್ಸ್ ಮಾಡ್ಬೇಕು. ಆಕ್ಚುಲಿ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಆಸ್ ಆಲ್ರೆಡಿ ದೇರ್ ಇಸ್ 2 ಐಟಮ್ಸ್ ಆಫ್ ಹೈಡ್ರೋಜನ್. ಓಕೆ, ಸೊ ವಿ ನೀಡ್ ಟು ಸಿ ಇಲ್ಲಿ 2 ಐಟಮ್ಸ್ ಆಫ್ ಆಕ್ಸಿಜನ್ ಇರೋದ್ರಿಂದ ವಿ ರೈಟ್ 2 ಇನ್ ಫ್ರಂಟ್ ಆಫ್ ದಿಸ್. ಸೊ 2 ಬರ್ದಾಗ ಏನಾಗುತ್ತೆ? ಹೈಡ್ರೋಜನ್ 2 2 4 ಆಗ್ಬಿಡುತ್ತೆ. ಆಕ್ಸಿಜನ್ ಏನಾಗುತ್ತೆ? 2 into O ಏನಾಗುತ್ತೆ? 2 times ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಸೊ ಹೈಡ್ರೋಜನ್ 4 ಇರೋದ್ರಿಂದ ಜಸ್ಟ್ ರೈಟ್ 2 ಇನ್ ಫ್ರಂಟ್ ಆಫ್ ಹೈಡ್ರೋಜನ್, 2 2 4 ಆಯ್ತು. ಏನಾಗ್ತಾ ಇದೆ? ಎನರ್ಜಿ ಲಾಸ್ ಆಗ್ತಾ ಇಲ್ಲ. ಓಕೆ, ಎನರ್ಜಿ ಇಸ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಬಟ್ ಇಟ್ ಇಸ್ ನಾಟ್ ವೇಸ್ಟೆಡ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸೇಸ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳುತ್ತೆ. ಎಸ್, ಅಕಾರ್ಡಿಂಗ್ ಟು ದಿಟ್ ಏನಾಗ್ತಿದೆ? ಎನರ್ಜಿ ಇಲ್ಲಿ ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಕನ್ವರ್ಟ್ ಆಗ್ತಾ ಇದೆ. ಬಟ್ ಏನಾಗ್ತಾ ಇಲ್ಲ? ಇಟ್ ಇಸ್ ನಾಟ್ ಡೆಸ್ಟ್ರಾಯ್ಡ್. ಕ್ಲಿಯರ್? ಎಸ್. ಈ one example for chemical reaction which is showing the evolution of gas ಅಂತ ಹೇಳ್ತಾ ಇದ್ದಾರೆ. Any equation you can write. Okay, let me write zinc with HCl.
ಜಿಂಕ್ ವಿತ್ HCl ಬರೀರಿ, ನೀವು ಯಾವ್ದಾದ್ರು ಬರಿಬಹುದು ಗ್ಯಾಸ್ ಇವಾಲ್ವ್ ಆಗ್ತಾ ಇರೋದು. ಏನಾಗ್ತಾ ಇದೆ, ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗ್ತಾ ಇದೆ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿರೋದ್ರಿಂದ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇವಲ್ಯೂಷನ್ ಆಫ್ ಗ್ಯಾಸ್. ಓಕೆ, yes, let's go for change in the substance and color during a chemical reaction. So let us take again, let's take sodium sulfate Na2SO4, Na2SO4 combining with barium chloride BaCl2. ಏನಾಗುತ್ತೆ, ಎರಡು ಕಂಬೈನ್ ಆದಾಗ we get sodium chloride and also plus barium sulfate. ಏನಾಗ್ತಾ ಇದೆ, ಬೇರಿಯಂ ಸಲ್ಫೇಟ್ ಇಲ್ಲಿ ಪ್ರೆಸಿಪಿಟೇಟ್ ಆಗಿದೆ. ಸೊ ಚೇಂಜ್ ಇನ್ ದ ಕಲರ್, ದಟ್ ಈಸ್ ವೈಟ್ ಕಲರ್ precipitate is formed. So color related ಯಾವ್ದಾದ್ರು ಒಂದು equation ನೀವು ಬರಿಬಹುದು dear students. Color related any equation you can write. Next, what is rancidity ಅಂತ ಕೇಳಿದ್ದಾರೆ. Just now I have explained you. Rancidity ಅಂದ್ರೆ ಏನು? When fats and oils are exposed to oxygen, or when you can write fats and oils are oxidized. As a result of it, what happen? Its taste and smell changes. Okay? So ನಾನು ಆನ್ಸರ್ ರಿಕಾಲ್ ಮಾಡ್ತಿದ್ದೀನಿ, ಬರೀತಿಲ್ಲ ಇಲ್ಲಿ, ನಿಮ್ಗೆ ಕ್ವಶನ್ಸ್ ನಾನು ಶೇರ್ ಮಾಡ್ತೀನಿ. ಓಕೆ, write 2 ways by which it can be prevented. Okay, ಹೇಳಿ ಯಾವ್ದಾದ್ರು ಒಂದು ವೇ ಹೇಳಿ. How can we prevent the rancidity? How can we prevent the rancidity? Say any one of the ways to prevent the rancidity. So Lata has given the right answer. So keeping the food in the refrigerator, or you can also flush the nitrogen gas. So you also can apply 2 more methods. Then 4 methods ಹೇಳ್ಕೊಡ್ತೀನಿ. Any 2 methods you can follow. Next, what are the 2 conditions which promotes corrosion? Corrosion ಆಗ್ಬೇಕಂದ್ರೆ ಏನೇನ್ ಕಂಡೀಷನ್ ಇರಬೇಕು? ಡೆಫಿನೇಷನ್ ತಿಳ್ಕೊಂಡ್ರಿ ಅಲ್ವಾ ನೀವು? corrosion ಡೆಫಿನೇಷನ್ ತಿಳ್ಕೊಂಡಿದ್ದೀರಾ. corrosion ಆಗ್ಬೇಕಂದ್ರೆ ಏನಿರಬೇಕು? What is needed for the corrosion to happen? What is needed for the corrosion to happen? Many others are giving the right answer. So FP27 ಅನ್ನೋ ID ಇಂದ ಕೂಡ ರೈಟ್ ಆನ್ಸರ್ ಕೊಡ್ತಿದ್ದೀರಾ. ಓಕೆ, corrosion ನಾವು ಎಸ್ ನಾನು ಕೇಳ್ತಾ ಇರೋದು, how can you promote 2 conditions which is needed for corrosion? Some are answering how can you prevent corrosion. ನಾನು prevent ಕೇಳ್ತಾ ಇಲ್ಲ. So, oxygen and moisture. Yes, Sujana has given the first right answer, followed by the Joseph, Purvika, Dheeraj. Yes, many others are giving right answer. So air and moisture are needed. Air and moisture is the main, the condition for the corrosion to happen. Okay, you can also take some of the acids present in the atmosphere. Yes, small amount of ferrous sulfate is heated. Ferrous sulfate na heat ಮಾಡಿದೀವಿ. So chemical reactions ಬರೀರಿ ಅಂತ ಕೇಳ್ತಾ ಇದ್ದಾರೆ. And what type of chemical reaction is this ಅಂತ ಕೇಳ್ತಾ ಇದ್ದಾರೆ. So ನಾನು equation ಬರೀತೀನಿ, ಯಾವ type of chemical reaction ಅಂತ ಹೇಳಿ ನೋಡೋಣ. So what type of chemical reaction is this? Ferrous sulfate is heated. When we heat ferrous sulfate is heated. ಏನ್ ಸಿಗುತ್ತೆ? We get ferric oxide, sulfur dioxide and sulfur trioxide. What kind of chemical reaction is this? Decomposition reaction. Very good. Decomposition reaction. Very good. First answer is given by Latha, followed by Parvez Ahmad, followed by many are I think 2 students have got confused. Displacement anta hakidira. So ಸ್ವಲ್ಪ ಯೋಚನೆ ಮಾಡಿ before writing the answer. Yes, Sujan, SP27 on the ID ಇಂದ ಕೊಟ್ಟಿದ್ದೀರಾ ಆನ್ಸರು. Joseph, Shrushruth, Dheeraj, Surekha, Sumati, many have given the right answer. So ಮಂಜುನಾಥ್ ಅನ್ನೋರು ಸ್ಪೆಸಿಫೈ ಕೂಡ ಮಾಡಿದ್ದೀರಾ. ಇಲ್ಲಿ ಹೀಟ್ ಇರೋದ್ರಿಂದ ಇದು ಥರ್ಮಲ್ ಡಿಕಾಂಪೋಸಿಷನ್ ಅಂತ. ಇಟ್ ಈಸ್ ಥರ್ಮಲ್ ಡಿಕಾಂಪೋಸಿಷನ್. ಓಕೆ, ಎಸ್. ವಾಟ್ ಹ್ಯಾಪನ್ಸ್ ವೆನ್ ಜಿಂಕ್ ಸ್ಟ್ರಿಪ್ ಇಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್? ಏನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿ. ವಾಟ್ ಹ್ಯಾಪನ್ ವೆನ್ ಜಿಂಕ್ ಸ್ಟ್ರಿಪ್ ಇಸ್ ಡಿಪ್ಡ್ ಇನ್ ದ ಕಾಪರ್ ಸಲ್ಫೇಟ್? ಏನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿ. ವಾಟ್ ಹ್ಯಾಪನ್ ವೆನ್ ಜಿಂಕ್, ನೋಡಿ ಜಿಂಕ್ ಈ ತರ ಬರ್ಕೊಳ್ಬೇಕು ಎಕ್ಸಾಮ್ ಅಲ್ಲಿ. ಜಿಂಕ್ is dipped in copper sulfate. ಏನ್ ಫಾರ್ಮ್ ಆಗುತ್ತೆ? What is the product formed here? Product form. Rangaswamy has given first right answer, followed by past, that is Joseph, followed by Gamer ಅನ್ನೋ ಐಡಿ ಇಂದ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಪರ್ವೀಸ್, ಓಂಕಾರ್, ಪೂರ್ವಿಕಾ, ಸೃಚಿನ್, many are giving right answer. So zinc sulfate form ಆಗುತ್ತೆ. Along with this copper is getting displaced, and this is an example for displacement reaction. ಯಾಕೆಂದ್ರೆ zinc being more reactive displaces the copper from the copper sulfate. ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್ಸ್ ಇದೆ. ಕ್ವಿಕ್ ಆಗಿ ಒಂದು 5-10 ಮಿನಿಟ್ಸ್ ಅಲ್ಲಿ ರಿವೈಸ್ ಮಾಡಿ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಫ್ರೀಕ್ವೆಂಟ್ಲಿ ನೋನ್ ಆನ್ಸರ್ ಇದೆ, ಅದನ್ನ ಸ್ಕಿಪ್ ಮಾಡಿ ನಾನು ಮುಂದೆ ಹೋಗ್ತೀನಿ. ಓಕೆ, ವಾಟ್ ಈಸ್ ರಿಡಕ್ಷನ್ ರಿಯಾಕ್ಷನ್? ರಿಯಾಕ್ಷನ್ ಇನ್ ವಿಚ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ದಟ್ ಇಸ್ ಕಾಲ್ಡ್ ಎಸ್ ರಿಡಕ್ಷನ್ ರಿಯಾಕ್ಷನ್. ಎಕ್ಸಾಂಪಲ್ ಬರೀರಿ ಅಂತ ಕೇಳಿದರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
Copper oxide combining with hydrogen to form copper and water. Okay, this is an example for reduction reaction. ಯಾಕೆಂದ್ರೆ copper oxide ಇಲ್ಲಿ reduce ಆಗ್ತಾ ಇದೆ, hydrogen oxidize ಆಗ್ತಾ ಇದೆ. Yes. Name the electrolysis. In the electrolysis of water, name the gas collected at cathode and anode ಅಂತ ಕೇಳ್ತಾ ಇದ್ದಾರೆ. ಹೇಳಿ, which gas is collected at cathode and which gas is collected at anode? Name the gas collected at cathode and anode. Anode ಹತ್ರ ಯಾವ ಗ್ಯಾಸ್ ಕಲೆಕ್ಟ್ ಆಗ್ತಾ ಇದೆ, cathode ಹತ್ರ ಯಾವ ಗ್ಯಾಸ್ ಕಲೆಕ್ಟ್ ಆಗ್ತಾ ಇದೆ. Parvez Ahmad has given the right answer. Cathode ಹತ್ರ ಹೈಡ್ರೋಜನ್ ಗ್ಯಾಸ್ ಕಲೆಕ್ಟ್ ಆಗ್ತಾ ಇದೆ. ಎಸ್, ಆನೋಡ್ ಹತ್ರ ಆಕ್ಸಿಜನ್ ಗ್ಯಾಸ್ ಕಲೆಕ್ಟ್ ಆಗ್ತಾ ಇದೆ, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ವೆರಿ ಗುಡ್. ನನಗೆ ನೋಡಿ, ಈ ಕ್ವಶನ್ ಕೇಳ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ವೈ ಇಸ್ ದ ವಾಲ್ಯೂಮ್ ಆಫ್ ಒನ್ ಗ್ಯಾಸ್ ಕಲೆಕ್ಟೆಡ್ ಅಟ್ ಒನ್ ಎಲೆಕ್ಟ್ರೋಡ್ ಇಸ್ ಡಬಲ್ ದೆನ್ ದ ಅದರ್ ಎಲೆಕ್ಟ್ರೋಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕೆ ಅಂದ್ರೆ ವಾಟರ್ ಕಂಟೈನ್ಸ್ 2 atoms of hydrogen. As a result of it, the volume of hydrogen is comparatively more than the volume of oxygen. 2 atoms of hydrogen ಇದೆ ವಾಟರ್ ಅಲ್ಲಿ ಅಂತ ನೀವು ಮೆನ್ಷನ್ ಮಾಡಬೇಕು. Why are few drops of dilute sulfuric acid is added to water? Why do we add the sulfuric acid to water? Let me see who will answer. So why do we add? Okay, let me see who will answer. Why do we add sulfuric acid to water? ಏನಾಗುತ್ತೆ sulfuric acid ನ ವಾಟರ್ ಗೆ ಆಡ್ ಮಾಡಿದ್ರೆ? Why do we add sulfuric acid to water? So why do we add sulfuric acid to water? ನಾನು ಅಬ್ಸರ್ವ್ ಮಾಡ್ತಾ ಇದೀನಿ, ಯಾರಾದ್ರೂ ಆನ್ಸರ್ ಮಾಡ್ತೀರಾ ಅಂತ. ಏನಾಗುತ್ತೆ? Yes. Anybody is answering for this question? Heat produce ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, because it is acidic ಅಂತ ಹೇಳ್ತಾ ಇದ್ದೀರಾ. Many are answering in your own different way. Okay. See, when we combine water to sulfuric acid, water na sulfuric acid ಗೆ combine ಮಾಡಿದ್ರೆ hydronium ion form ಆಗುತ್ತೆ my dear students. Hydronium ion form ಆಗುತ್ತೆ. What happens when sulfuric acid is added to water ಅಂತ ಕೇಳಿದ್ರೆ, actually it is in a exothermic reaction. Huge amount of heat is released. You are actually answered correctly. So ನೀವು ಕೆಲವರು ಆನ್ಸರ್ ಕರೆಕ್ಟ್ ಆಗಿ ಮಾಡಿದೀರಾ. ಇದು ಏನಾಗುತ್ತೆ, exothermic reaction. ಯಾಕೆ ಅಂದ್ರೆ exothermic ಯಾಕೆ ಅಂತಂದ್ರೆ adding acid to water is a highly exothermic reaction. Adding acid to water is a highly exothermic reaction. And ಇಲ್ಲಿ hydrogen ಏನಾಗುತ್ತೆ, hydrogen ion form ಆಗುತ್ತೆ, hydronium ion form ಆಗುತ್ತೆ. Clear? Yes. In this reaction, tell me, so copper oxide combined with hydrogen to form copper and water. Name the substance which is oxidized. ಯಾವ substance oxidize ಆಗಿದೆ ಇಲ್ಲಿ? Name the substance that is oxidized here. Name the substance that is oxidized. Okay. Very good. The Rangaswamy has given the first right answer. Very good. So observe ಮಾಡಿ ಏನಾಗ್ತಾ ಇದೆ ಇಲ್ಲಿ, hydrogen oxidize ಆಗ್ತಾ ಇದೆ. Right? Oxidize is hydrogen. Name the substance which is reduced. Yes, copper oxide. Which is the oxidizing agent? ಯಾವುದು oxidizing agent ಇಲ್ಲಿ? Which is the oxidizing agent? ಯಾವುದು oxidizing agent ಇಲ್ಲಿ? Mention ಮಾಡಿ oxidizing agent ಅಂತ. Name the oxidizing agent. Very good. Some have given the right answer. Copper oxide ಅಂತ ಹೇಳ್ತಾ ಇದ್ರ. ನೋಡಿ ಸ್ಟೂಡೆಂಟ್ಸ್, ನಿಮ್ಗೊಂದು ಹಿಂಟ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. Copper oxide combining with hydrogen to form copper and water. See, ಇಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವ್ದು ರೆಡ್ಯೂಸ್ ಆಗ್ತಾ ಇದೆ ಅಂತ ಬರೀತೀರಾ. ಸೊ ದಿಸ್ ಇಸ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಇಟ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಓಕೆ, ದಿಸ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಆಕ್ಸಿಡೇಷನ್ ಸಬ್ಸ್ಟೆನ್ಸ್ ಬೇರೆ, ಆಕ್ಸಿಡೈಸಿಂಗ್ ಏಜೆಂಟ್ ಬೇರೆ. ನೋಡಿ, ಯಾವ್ದು ರೆಡ್ಯೂಸ್ ಆಗ್ತಾ ಇರುತ್ತೆ, ಕಾಪರ್ ಆಕ್ಸೈಡ್ ರೆಡ್ಯೂಸ್ ಆಗ್ತಾ ಇದೆ ಅಲ್ವಾ, ಯಾವ್ದು ರೆಡ್ಯೂಸ್ ಆಗ್ತಾ ಇದೆಯೋ ಅದೇ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ್ದು ರೆಡ್ಯೂಸ್ ಆಗ್ತಿದ್ಯೋ ಅದೇ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ್ದು ರೆಡ್ಯೂಸ್ ಆಗ್ತಿದ್ಯೋ ಅದೇ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ್ದು ಆಕ್ಸಿಡೈಸ್ ಆಗ್ತಿದ್ಯೋ ಅದೇ ರೆಡ್ಯೂಸಿಂಗ್ ಏಜೆಂಟ್. ಅದೇ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ, ಸೇ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಇಲ್ಲಿ ಏನಾಗ್ತಾ ಇದೆ, ಆಕ್ಸಿಡೈಸ್ ಆಗ್ತಾ ಇದೆ. ಓಕೆ, ಸೊ ಇಟ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ and it is called as the reducing agent. What is it called as? It is called as reducing agent. ಯಾವ್ದು ಆಕ್ಸಿಡೈಸ್ ಆಗ್ತಿರುತ್ತೋ ಅದು ರೆಡ್ಯೂಸಿಂಗ್ ಏಜೆಂಟ್, ಯಾವುದು ರೆಡ್ಯೂಸ್ ಆಗ್ತಿರುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ನೆನ್ಪಿಟ್ಕೊಳ್ಳೋದು ಬಹಳ ಸುಲಭ, ಒಂದು ಟ್ರಿಕ್ ಅಷ್ಟೇ ಇದು. ಎಸ್, ವೆರಿ ಗುಡ್. ಫೈನ್. ದ ನೆಕ್ಸ್ಟ್ ಕ್ವೆಶ್ಚನ್.
Write the silver okay, white silver chloride turns gray in light. Gray, give reasons ಅಂತ ಕೇಳ್ತಾ ಇದ್ದಾರೆ. ಸೊ ಸಿಲ್ವರ್ ಕ್ಲೋರೈಡ್ ನಾವ್ ಏನಾಗ್ತಾ ಇದೆ ಸನ್ಲೈಟ್ ಅಲ್ಲಿ ಇಟ್ಟಾಗ ಗ್ರೇ ಆಗಿ ಟರ್ನ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಆಫ್ ದ ಫೋಟೋಲೈಟಿಕ್ ಡಿಕಾಂಪೋಸಿಷನ್ ಏನಾಗ್ತಾ ಇದೆ, ಸಿಲ್ವರ್ ಮತ್ತೆ ಕ್ಲೋರಿನ್ ಫಾರ್ಮ್ ಆಗ್ತಾ ಇದೆ. ಕ್ಲಿಯರ್? ನೆಕ್ಸ್ಟ್, ಬ್ರೌನ್ ಕಲರ್ಡ್ ಕಾಪರ್ ಸಲ್ಫೇಟ್ ಆನ್ ಹೀಟಿಂಗ್ ಇನ್ ದ ಏರ್ ಟರ್ನ್ಸ್ ಇಂಟು ಬ್ಲಾಕ್ ಕಲರ್ಡ್. ಹೌದು. ಸೊ ಕಾಪರ್ ಪೌಡರ್ ಏನಾಗುತ್ತೆ, ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಕಾಪರ್ ಆಕ್ಸೈಡ್ ಆಗಿ ಟರ್ನ್ ಆಗುತ್ತೆ. ಕಾಪರ್ ಆಕ್ಸೈಡ್ ಇಸ್ ಬ್ಲಾಕ್ ಕಲರ್, ಕಾಪರ್ ಇಸ್ ಬ್ರೌನ್ ಕಲರ್. ಸೊ ಒಂದು ಅಪ್ಲಿಕೇಶನ್ ಕ್ವಶನ್ ಇದಕ್ಕೆ ನೋಡ್ಕೊಳ್ಳಿ ಇಲ್ಲಿ. ಕಾಂಪೌಂಡ್ ಎಕ್ಸ್ ಡಿಕಾಂಪೋಸಸ್ ಟು ಫಾರ್ಮ್ ಕಾಂಪೌಂಡ್ ವೈ. ಕಾಂಪೌಂಡ್ ಎಕ್ಸ್ ನೋಡಿ, ಕಾಂಪೌಂಡ್ ಎಕ್ಸ್ ಅಂತ ಒಂದು ಕಾಂಪೌಂಡ್ ಇದೆ. ಹೀಗೆ ಬರಿಬೇಕು ಎಕ್ಸಾಮ್ ಅಲ್ಲಿ. ಓಕೆ, ನೋಡಿ ದ ಮೆಥಡ್ ಆಫ್ ಅನಲೈಸಿಂಗ್ ದ ಕ್ವಶನ್. ಕಾಂಪೌಂಡ್ ಎಕ್ಸ್ ಅಂತ ಒಂದು ಕಾಂಪೌಂಡ್ ಇದೆ, ಇದೇನಾಗ್ತಾ ಇದೆ, ಡಿಕಾಂಪೋಸ್ ಆಗ್ತಾ ಇದೆ. ಡಿಕಾಂಪೋಸ್ ಆಗಿ ಏನ್ ಫಾರ್ಮ್ ಮಾಡ್ತಾ ಇದೆ, ವೈ ಅನ್ನೋ ಕಾಂಪೌಂಡ್ ನ ಫಾರ್ಮ್ ಮಾಡ್ತಾ ಇದೆ ಅಲಾಂಗ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ನೋಡಿ, ಕಾಂಪೌಂಡ್ ಎಕ್ಸ್ ಈಸ್ ಡಿಕಾಂಪೋಸ್ಡ್ ಟು ಫಾರ್ಮ್ ಕಾಂಪೌಂಡ್ ವೈ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ನೇಮ್ ದ ಕಾಂಪೌಂಡ್ ವೈ ಅಂತ ಕೇಳ್ತಾ ಇದ್ದಾರೆ ಅಂಡ್ ಒನ್ ಹಿಂಟ್ ಕೊಟ್ಟಿದ್ದಾರೆ. ದಿಸ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಅಂತ ಕೇಳಿದ್ದಾರೆ. ಸೊ ಯಾವ್ದನ್ನ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಇಲ್ಲಿ ಕೇಳಿದರೆ ನೇಮ್ ದ ಕಾಂಪೌಂಡ್ಸ್ ಎಕ್ಸ್ ಅಂಡ್ ವೈ, ರೈಟ್ ದ ಕೆಮಿಕಲ್ ಈಕ್ವೇಶನ್. ಸೊ ಏನಾಗಿದೆ ಇಲ್ಲಿ, ಸೊ ದ ಫಸ್ಟ್ ರೈಟ್ ಆನ್ಸರ್ ಇಸ್ ಗಿವನ್ ಬೈ ಓಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತಾ ಇದ್ದೀರಾ ಮೆನಿ ಆಫ್ ಯು. ವಾಟ್ ಈಸ್, ಏನ್ ಕ್ಯಾಲ್ಸಿಯಂ ಕಾರ್ಬೋನೇಟ್? ಓಕೆ, ಸೊ ದಿಸ್ ಈಸ್ ಜಸ್ಟ್ ಡಿಕಾಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಹೀಟ್ ಮಾಡಿದಾಗ ಮೆನಿ ಆಫ್ ಯು ಆಕ್ಚುಲಿ ಟ್ರೈಂಗ್, ಐ ಆಮ್ ರಿಯಲಿ ಹ್ಯಾಪಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಓಕೆ, ಇದನ್ನ ನೀವು ಎಲ್ಲಿ ತಿಳ್ಕೊಂಡಿದ್ದೀರಾ? ಯು ಹ್ಯಾವ್ ಲರ್ನ್ಡ್ ಅಂಡರ್ ದ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಸೊ ಇಲ್ಲಿ ಎಕ್ಸ್ ಅನ್ನೋದು ಏನಾಗಿದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ. ವೈ ಅನ್ನೋದು ಕ್ಯಾಲ್ಸಿಯಂ ಆಕ್ಸೈಡ್ ಆಗಿದೆ. ಓಕೆ, ಎಕ್ಸ್ ಅನ್ನೋದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ ಅಂಡ್ ವೈ ಅನ್ನೋದು ಕ್ಯಾಲ್ಸಿಯಂ ಆಕ್ಸೈಡ್ ಆಗಿದೆ. ಸೊ ದಿಸ್ ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್. ಓಕೆ, ಈಕ್ವೇಶನ್ ಬರೆದ್ರೆ ಏನಾಗುತ್ತೆ, ಆಲ್ರೆಡಿ ನಾನು ಮೇಲೆ ಬರ್ದಿದ್ದೀನಿ ಈಕ್ವೇಶನ್ ಏನು ಅಂತ. ಸೊ ನಿಮ್ಗೆ ಈ ತರ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದಾಗ ಇಟ್ಸ್ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಏನಂದ್ರೆ ನೀವು ಅಲ್ಲಿ ಅನಲೈಸ್ ಮಾಡ್ಬೇಕು, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ನಾವು ಗೋ ಫಾರ್ ದ ಒನ್ ಮೋರ್ ದ ಕ್ವಶನ್. ಇದು ಕೂಡ ಅಪ್ಲಿಕೇಶನ್ ಕ್ವಶನ್. ಅನದರ್ 2 to 5 minutes ಅಲ್ಲಿ ನಾನು ಕ್ಲಾಸ್ ನ ಎಂಡ್ ಮಾಡ್ಬಿಡ್ತೀನಿ. ಓಕೆ, ಎ ಮೆಟಲ್ ಸಾಲ್ಟ್ MX. ಸೊ ಯಾಕಂದ್ರೆ ನಾವು ಈ ಸೆಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಒಂದಷ್ಟು ಕ್ವಶನ್ಸ್ ನಾವು ಆಮೇಲೆ ಡಿಸ್ಕಸ್ ಮಾಡ್ಬೋದು ಕ್ವಶನ್ ಪೇಪರ್ ಸೆಷನ್ ಅಲ್ಲಿ. ಓಕೆ, ಮೆಟಲ್ ಸಾಲ್ಟ್ MX ಅನ್ನೋ ಒಂದು ಸಾಲ್ಟ್ ಇದೆ. ಈ ಸಾಲ್ಟ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ, MX ಅನ್ನೋ ಸಾಲ್ಟ್ ನ ವಿ ಆರ್ ಎಕ್ಸ್ಪೋಸಿಂಗ್ ಟು ಲೈಟ್ ಗೆ ಎಕ್ಸ್ಪೋಸ್ ಮಾಡ್ತಿದೀವಿ. ಎಕ್ಸ್ಪೋಸ್ ಮಾಡಿದಾಗ ಏನಾಗ್ತಾ ಇದೆ, ವಿ ಆರ್ ಗೆಟಿಂಗ್ ದ ಮೆಟಲ್ M. ಇಟ್ ಈಸ್ ಫಾರ್ಮಿಂಗ್ ದ ಮೆಟಲ್ M ಅಂಡ್ ಗ್ಯಾಸ್ X2 ಅನ್ನೋ ಗ್ಯಾಸ್ ಫಾರ್ಮ್ ಆಗ್ತದೆ. ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ಅನಲೈಸ್ ಮಾಡೋ ಮೆಥಡ್ ಇದು. ಯು ಹ್ಯಾವ್ ಟು ಅನಲೈಸ್ ಇನ್ ದಿಸ್ ವೇ. ಓಕೆ, ಸೊ MX ಅನ್ನೋ ಒಂದು ಸಾಲ್ಟ್ ಇದೆ, ಇದನ್ನ ನಾವು ಲೈಟ್ ನಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದೀವಿ. M ಅನ್ನೋ ಮೆಟಲ್ ಫಾರ್ಮ್ ಆಗಿದೆ, X2 ಅನ್ನೋ ಗ್ಯಾಸ್ ಫಾರ್ಮ್ ಆಗಿದೆ. ಓಕೆ, ಸೊ ವೆನ್ ಮೆಟಲ್ M is ಅಂಡ್ ಹಿಂಟ್ ಕೊಟ್ಟಿದ್ದಾರೆ, ದಿ ಮೆಟಲ್ M is used to make the ornaments, whereas X2 gas is used in making the bleaching powder. ಸೊ ಬ್ಲೀಚಿಂಗ್ ಪೌಡರ್ ಅಲ್ಲಿ ಯೂಸ್ ಮಾಡೋ ಗ್ಯಾಸ್ ಯಾವುದು, ಕ್ಲೋರಿನ್. ರೈಟ್. ಸೊ ಕ್ಲೋರಿನ್ ಅನ್ನೋದು ನಿಮ್ಗೆ ಇಲ್ಲಿ ಎಕ್ಸಾಕ್ಟ್ಲಿ ಗೊತ್ತಾಗ್ಬಿಡುತ್ತೆ. ಮೆಟಲ್ M ಯಾವುದು, ಸೊ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು ಏನಂದ್ರೆ ಡಿಕಾಂಪೋಸಿಷನ್ ಆಫ್ ಫೋಟೋಲೈಟಿಕ್ ಡಿಕಾಂಪೋಸಿಷನ್ ಇದೆ ಅಲ್ವಾ. ಸೊ ಲೈಟ್ ಅಂದ್ರೆ ಏನಿದೆ, ಸಿಲ್ವರ್ ಇದೆ. ಸೊ ಈ ಸಿಲ್ವರ್ ಅನ್ನೋ ಮೆಟಲ್ ನಾವ್ ಏನ್ ಮಾಡ್ತೀವಿ, ಆರ್ನಮೆಂಟ್ಸ್ ಮೇಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಕರೆಕ್ಟ್. ಈಗ ನಮ್ಗೆ ಏನಾಯ್ತು, ವಿ ಕುಡ್ ಐಡೆಂಟಿಫೈ the metal M and gas, that is X2, which is the gas X2. Many of you are really trying, very very good. Okay, so metal M ಬಂದು ಇಲ್ಲಿ ನಮ್ಗೆ ಏನಾಗಿದೆ, ಸಿಲ್ವರ್ ಆಗಿದೆ. X2 ಬಂದು ಕ್ಲೋರಿನ್ ಆಗಿದೆ. MX ಅಂದ್ರೆ ಏನು, ಸಿಲ್ವರ್ ಕ್ಲೋರೈಡ್. ಸೊ ಡಿಕಾಂಪೋಸಿಷನ್ ಆಯ್ತಲ್ವಾ, ಇಲ್ಲಿ ಸಿಲ್ವರ್ ಫಾರ್ಮ್ ಆಗಿದೆ ಮೆಟಲ್ M. ಡಿಕಾಂಪೋಸಿಷನ್ ಆಗಕ್ ಮುಂಚೆ ಏನಾಗಿರುತ್ತೆ, ಸಿಲ್ವರ್ ಕ್ಲೋರೈಡ್ ಆಗಿರುತ್ತೆ. ರೈಟ್ ಡೌನ್ ದ ಕೆಮಿಕಲ್ ಈಕ್ವೇಶನ್, ಆಲ್ರೆಡಿ ಮೇಲೆ ಬರ್ದಿದ್ದೀನಿ. ಸಿಲ್ವರ್ ಕ್ಲೋರೈಡ್ is decomposed in the presence of sunlight to form silver and chlorine. Okay, that's all. Yes, very good. Many of you are trying to answer, my dear students. Very good. ಈ ರೀತಿ ನಿಮ್ಗೆ ಏನಂದ್ರೆ ಕ್ವಶನ್ಸ್ ನ ಕೊಡ್ತಾರೆ, ಅನಲೈಸ್ ಮಾಡೋದು ಇಂಪಾರ್ಟೆಂಟ್. ನಾನು ಹೇಗೆ ಬರ್ಕೊಂಡೆ ನೋಡಿ, ಮೆಟಲ್ ಸಾಲ್ಟ್ MX ಬರ್ಕೊಂಡೆ. ಡಿಕಾಂಪೋಸ್ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ, ಒಂದೇ ರಿಯಾಕ್ಟೆಂಟ್ ಇದೆ, ಸೊ ಆರೋ ಮಾರ್ಕ್ ಬರ್ಕೊಂಡೆ. ಸೊ ಮೆಟಲ್ M ಫಾರ್ಮ್ ಆಗ್ತಾ ಇದೆ, ಸೊ M ಬರ್ಕೊಂಡೆ. ಅಂಡ್ X2 ಗ್ಯಾಸ್ ಫಾರ್ಮ್ ಆಗ್ತಾ ಇದೆ, ಸೊ X2 ಗ್ಯಾಸ್ ನ ಬರ್ಕೊಂಡು. ಈ ರೀತಿ ನೀವು ಅನಲೈಸ್ ಮಾಡಬೇಕು ಕ್ವಶನ್ಸ್ ನ. ಸೊ ದಟ್ ನಿಮ್ಗೆ ಏನಂದ್ರೆ ರಾಂಗ್ ಆನ್ಸರ್ ಬರೆಯೋ ಚಾನ್ಸಸ್ ತುಂಬಾ ರೆಡ್ಯೂಸ್ ಆಗುತ್ತೆ ಅಂಡ್ ಕ್ವಶನ್ಸ್ ನ ಅನಲೈಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ.
ಈ ಕ್ವೆಶ್ಚನ್ a metal strip X is dipped in the blue colored solution. ಸೊ ನಮ್ಮ ಹತ್ರ ಏನಿದೆ, ಒಂದು ಬ್ಲೂ ಕಲರ್ಡ್ ಸೊಲ್ಯೂಷನ್ ಇದೆ. ಬ್ಲೂ ಕಲರ್ಡ್ ಸೊಲ್ಯೂಷನ್ ಯಾವುದು ಆಲ್ರೆಡಿ ನಿಮಗೆ ಗೊತ್ತಿದೆ. ಎಕ್ಸ್ ಅನ್ನೋ ಒಂದು ಮೆಟಲ್ ಸ್ಟ್ರಿಪ್ ನ ನಾವ್ ಏನ್ ಮಾಡ್ತಾ ಇದೀವಿ, ಬ್ಲೂ ಕಲರ್ಡ್ ಸೊಲ್ಯೂಷನ್ ಅಂದ್ರೆ ಡಿಯರ್ ಸ್ಟೂಡೆಂಟ್ ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ನೀವು ಲೆಸನ್ ಅಲ್ಲಿ ಓದಿರುವಂತ ಬ್ಲೂ ಕಲರ್ಡ್ ಸೊಲ್ಯೂಷನ್. ಸೊ ಏನಾಗ್ತಾ ಇದೆ, metal X is dipped in the blue colored salt solution on YSO4. Okay, after some time a layer of metal Y is formed on the metal strip X and metal X is used in the galvanization. Hint ಕೊಟ್ಟಿದ್ದಾರೆ, hint. ನಮ್ಗೆ ಏನಾಗ್ತಾ ಇದೆ, X ನ CuSO4 ಅಂದ್ರೆ ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಅಲ್ಲಿ ಡಿಪ್ ಮಾಡಿದಾಗ YSO4 ಅನ್ನೋ ಒಂದು ಕಾಂಪೌಂಡ್ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದು ಸ್ಟ್ರಿಪ್ ಒಂದು ಹಿಂಟ್ ಕೊಟ್ಟಿದ್ದಾನೆ, ಏನಂದ್ರೆ metal X is used in the galvanization. Galvanization ಅಲ್ಲಿ ಯೂಸ್ ಮಾಡುವಂತ ಮೆಟಲ್ ಜಿಂಕ್. ಗ್ಯಾಲ್ವನೈಸೇಷನ್ ಅಲ್ಲಿ ಯೂಸ್ ಮಾಡುವಂತ ಮೆಟಲ್ ಜಿಂಕ್. ಸೊ ಕ್ವಶನ್ ಕೇಳ್ತೀನಿ ನಾನು ನಿಮ್ಗೆ, ವಾಟ್ ಕುಡ್ ಬಿ ದ ಮೆಟಲ್ ಎಕ್ಸ್ ಅಂಡ್ ವೈ? ಎಕ್ಸ್ ಅನ್ನೋ ಮೆಟಲ್ ಏನಾಗಿದೆ, ವೈ ಅನ್ನೋ ಮೆಟಲ್ ಏನಾಗಿದೆ? ವಾಟ್ ಈಸ್ ದ ಮೆಟಲ್ ಎಕ್ಸ್ ಅಂಡ್ ವಾಟ್ ಈಸ್ ದ ಮೆಟಲ್ ವೈ? ಓಕೆ, ಟೆಲ್ ಮಿ, what is the metal X and Y? What could be the metal X and Y here? So what could be the metal X and Y? Waiting children? Okay, many are answering zinc and copper. Very good, very good. X is zinc. Okay, very good. The X ಅನ್ನೋ ಮೆಟಲ್ ಏನಾಗಿದೆ, ನಿಮ್ಗೆ ಆಲ್ರೆಡಿ ಹಿಂಟ್ ಕೊಟ್ಟಿರೋದ್ರಿಂದ ಇಲ್ಲಿ X ಅನ್ನೋ ಮೆಟಲ್ ಏನಾಗಿದೆ, X is zinc. ಯಾಕೆಂದ್ರೆ ಗ್ಯಾಲ್ವನೈಸೇಷನ್ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ. ಸೊ ಎಕ್ಸ್ ವಿಲ್ ಬಿ ದ ಜಿಂಕ್ ಹಿಯರ್. ಎಕ್ಸ್ ವಿಲ್ ಬಿ ದ ಜಿಂಕ್. ಜಸ್ಟ್ ಎ ಮಿನಿಟ್, ಪೆನ್ ಆಪ್ಷನ್ ಇಸ್ ಓಕೆ. ಸೊ ಎಕ್ಸ್ ಅನ್ನು ಓಕೆ, ಎಕ್ಸ್ ಅನ್ನೋದು ಏನಾಗಿದೆ ಇಲ್ಲಿ, ಎಕ್ಸ್ ಅನ್ನೋದು ನಮ್ಗೆ ಇಲ್ಲಿ ಜಿಂಕ್ ಆಗಿದೆ, ವೈ ಅನ್ನೋದು ಕಾಪರ್ ಆಗಿದೆ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಲ್ವಾ? ಸೊ ಎಕ್ಸ್ ಅನ್ನೋದು ಏನಾಗಿದೆ, ಜಿಂಕ್ ಆಗಿದೆ, ವೈ ಅನ್ನೋದು ಕಾಪರ್ ಆಗಿದೆ. ಕ್ಲಿಯರ್? YSO4 ಅಂದ್ರೆ ಏನು? ವಾಟ್ ಈಸ್ YSO4? ನೋಡಿ, ಎಕ್ಸ್ ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇಸ್ ಮಾಡುತ್ತಲ್ವಾ, ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ, ರೈಟ್? ಸೊ YSO4 ಅನ್ನೋದು ನಮ್ಗೆ ಆಲ್ರೆಡಿ ಹೀಗೆ ಕಾಪರ್ ಸಲ್ಫೇಟ್ ಅಂತ ಗೊತ್ತಾಗಿದೆ, ಕರೆಕ್ಟ್? ಇಟ್ ಇಸ್ ಜಸ್ಟ್ ದ ರಿಯಾಕ್ಷನ್ ದಟ್ ಜಿಂಕ್ ಕಂಬೈನ್ ವಿತ್ ಕಾಪರ್ ಸಲ್ಫೇಟ್. ಸೊ ಏನಾಗಿದೆ, ಜಿಂಕ್ ಸಲ್ಫೇಟ್ ಫಾರ್ಮ್ ಆಗಿದೆ, ಜಿಂಕ್ ಸಲ್ಫೇಟ್ ಫಾರ್ಮ್ ಆಗಿದೆ, ಕಾಪರ್ ಡಿಸ್ಪ್ಲೇಸ್ ಆಗಿದೆ. ಸೊ ನೀವು ಜಸ್ಟ್ ಒಂದು ಹಾಫ್ ಆಫ್ ದ ಕ್ವೆಶ್ಚನ್ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್. ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್? ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್? ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಕೆಮಿಕಲ್ ರಿಯಾಕ್ಷನ್. ಸೊ ನೇಮ್ ದ ಮೆಟಲ್ ಸಾಲ್ಟ್ YSO4 ಅಂತ ಕೇಳಿದ್ದಾರೆ. ವಾಟ್ ಈಸ್ YSO4 ಫಾರ್ಮ್ಡ್ ಹಿಯರ್? ದ YSO4 ಇಸ್ ಕಾಪರ್ ಸಲ್ಫೇಟ್. YSO4 ಇಸ್ ಕಾಪರ್ ಸಲ್ಫೇಟ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ XSO4 ಫಾರ್ಮ್ ಆಗುತ್ತೆ ಆಮೇಲೆ ಇಲ್ಲಿ ಪ್ರಾಡಕ್ಟ್ ಅಲ್ಲಿ. ಕ್ಲಿಯರ್? somebody is asking some question, ಏನೋ ಕೇಳ್ತಾ ಇದ್ದೀರಾ. ಸೊ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿನಲ್ಲಿ ಮ್ಯಾಮ್ ಓನ್ಲಿ ಸಿಲ್ವರ್ ಬ್ರೋಮೈಡ್ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ ಯಾರೋ. somebody is asking that question. I think ಬಸವರಾಜ್ ಗೌಡ is asking, ಮ್ಯಾಮ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿನಲ್ಲಿ ಸಿಲ್ವರ್ ಬ್ರೋಮೈಡ್ ಮಾತ್ರ ಯೂಸ್ ಮಾಡ್ತಾರೆ ಅಂತ. ನೋ ಚಿಲ್ಡ್ರನ್, ನೆನ್ಪಿಟ್ಕೊಳ್ಳಿ, ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿನಲ್ಲಿ ಬೋತ್ ಸಿಲ್ವರ್ ಕ್ಲೋರೈಡ್ ದಟ್ ಈಸ್ AgCl and AgBr both are being used in the black and white photography. Both are being used in the black and white photography. Okay, not only the silver chloride, silver bromide is also being used in the black and white photography. Clear? ಇಲ್ಲಿಗೆ ಇವತ್ತಿನ ಕ್ಲಾಸನ್ನ ಎಂಡ್ ಮಾಡ್ತಾ ಇದ್ದೀನಿ. So we have successfully completed understanding all the concepts from the lesson chemical reactions and equation. We understood all the concepts. ನಿಮಗೆ activities explain ಮಾಡಿದೀನಿ, ಅದರಲ್ಲಿರೋ extra points explain ಮಾಡಿದೀನಿ, and we could also understand a few questions from the lesson chemical reactions and equations. Okay, Surekha is asking, ma'am, but AgCl is used. No, I'm telling yes, AgCl is used, but AgBr is also used. Both have been used. Okay, it's time, I think children, you also have to move for the schools, and even I also have to move for the school. So I think you have clearly understood all the concepts from the lesson chemical reactions and equation. See you all tomorrow morning at 5:30 again with the second lesson, acids, bases and salts. Okay, let's go for the second lesson, acids, bases and salts. ಅದು quite longer lesson ಆಗಿರೋದ್ರಿಂದ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಪ್ರಾಬಬಲಿ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. Otherwise I try to complete in the one session. Okay, yes.
So thank you so much for being in live. I request all the students to kindly tell your friends also to join the live every day morning so that it will be a huge recall. ಎಲ್ಲರೂ ಕೂಡ ಈಸಿಯಾಗಿ ಒಂದು ರಿಕಾಲ್ ಮಾಡ್ಕೊಳ್ಬಹುದು ಹೋಲ್ ಲೆಸನ್ ನ. ನಿಮ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ನಿಮ್ಗೆ ಏನು ಪ್ರಿಪೇರ್ ಆಗೋಕ್ಕೂ ಈಸಿ ಆಗುತ್ತೆ ಅಂಡ್ ಫೈನಲ್ ಎಕ್ಸಾಮಿನೇಷನ್ ಟಾರ್ಗೆಟ್ ಅಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗೋಕ್ಕೂ ಕೂಡ ಈಸಿ ಆಗುತ್ತೆ. ಒಂದ್ ರಿಕ್ವೆಸ್ಟ್ ಏನಂದ್ರೆ ವಿಡಿಯೋನ ಕಂಪ್ಲೀಟ್ ಮಾಡಿದ್ಮೇಲೆ ಕಮೆಂಟ್ ಏರಿಯಾದಲ್ಲಿ ದಯವಿಟ್ಟು ನಿಮ್ಮ ಈಗ ನೀವು ಚಾಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದೀರಾ. ವಿಡಿಯೋ ಎಂಡ್ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಏನ್ ಒಪಿನಿಯನ್ ಇದೆ ಅದನ್ನ ಪೋಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹ್ಯಾವ್ ಅ ನೈಸ್ ಡೇ ಅಂಡ್ ಸ್ಟಡಿ ವೆಲ್. ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಕಮೆಂಟ್ ಏರಿಯಾದಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಯು ಕ್ಯಾನ್